ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಆತ್ಮೀಯ ಸ್ನೇಹಿತ, ಇಲ್ಲಿಯ ಜಿಲ್ಲಾಧಿಕಾರಿ ದಯಾನಂದ್ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಅಭಿನವ್ ಖರೆ ಅವರೇ, ಹಾಗೆ ಇನ್ನೋರ್ವ ಅತಿ ಚಡ್ಡಿ ದೋಸ್ತ್ ಗೆಳೆಯ ಜಗದೀಶ್, ಹಾಗೆ ಇನ್ನೋರ್ವ ಗೆಳೆಯ ಚನ್ನಬಸಪ್ಪನವ್ರೆ, ನಮ್ಮ ಕಲಂದರ್ ಅವರೇ, ಶಿವಮೊಗ್ಗದ ಯುವಕರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಒಬ್ಬ ಯುವಕನಿಗೆ ಏನು ವಯೋಮಾನಕ್ಕೆ ಸಹಜವಾದ ಶಕ್ತಿ ಬೇಕೋ ಆ ಶಕ್ತಿಯನ್ನ ವಿವಿಧ ಸಂಪನ್ಮೂಲಗಳಿಂದ ನಿಮಗೆ ಉಣಬಡಿಸ್ತಿರ್ತಕ್ಕಂಥ ನಮ್ಮ ಸಮನ್ವಯದ ಎಂಟೈರ್ ತಂಡ ಹಾಗೂ ಕಾಶಿಯವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬೆನಕನ ಅಮಾವಾಸ್ಯೆ, ಅದು ರವಿವಾರದ ಅಮಾವಾಸ್ಯೆ, ಇಷ್ಟಾರ್ಥ ಸಿದ್ಧಿ ಆಯ್ತದಂತೆ. ಇದೇ ಕ್ಷಣಕ್ಕೆ ಶಿವಮೊಗ್ಗದ ಬಹಳಷ್ಟು ಜನ ಹೊರಗಡೆ ಇದ್ದಾರೆ, ಆದ್ರೆ ತಾವೆಲ್ಲ ಸುಮಾರು 1000 ಜನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೆಳಿಗ್ಗೆಯಿಂದ ಇಲ್ಲಿದ್ದೀರಾ. ಎಲ್ಲ ಆತ್ಮೀಯ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ನೆರೆದಿರುವ ಗೆಳೆಯರೇ, ಶಿವಮೊಗ್ಗ ನನಗೆ ಬಹಳಷ್ಟನ್ನ ಕೊಟ್ಟಿದೆ. ಬಹಳ ಅತಿ ಸ್ವಲ್ಪ ಮಟ್ಟಿನ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಾನು ಏನ್ ಮಾಡ್ಬೇಕೋ ಆ ಕೆಲಸವನ್ನ ಮಾಡಿದ್ರೂ ಕೂಡ ನನಗೆ ಅಲಂಕಾರಗಳನ್ನ, ಉಪಮೇಯಗಳನ್ನ ಹಚ್ಚಿ ಒಬ್ಬ ಅತಿಮಾನುಷ ವ್ಯಕ್ತಿಯನ್ನಾಗಿ ಬಿಂಬಿಸಿ ನನ್ನನ್ನ ಇವತ್ತು ರಾಜ್ಯ ದೇಶ ಏನ್ ನೋಡಲ್ಪಡ್ತದೋ, ಏನ್ ನೋಡ್ತಿದಾರೋ ಅದೆಲ್ಲ ನೀವು ಕೊಟ್ಟದ್ದು. ಕರ್ನಾಟಕ ಅನ್ನೋದು ಗಂಗೆ ಆದ್ರೆ ಶಿವಮೊಗ್ಗ ಅದರ ಗಂಗೋತ್ರಿ. ಹೋರಾಟದ ನೆಲ. ಎಲ್ಲಾ ಹೋರಾಟಗಳು, ದಲಿತ ಚಳವಳಿ ಇರಲಿ, ಸಮಾಜವಾದ ಇರಲಿ, ನಮ್ ಕಾಮ್ರೇಡ್ ಇರಲಿ, ಇನ್ನೊಬ್ರಿರ್ಲಿ, ಮತ್ತೊಂದಿರ್ಲಿ, ಯು ನೇಮ್ ಇಟ್, ಇಟ್ ಇಸ್ ಹಿಯರ್. ಸೊ ಕಮಿಂಗ್ ಟು ದ ಪಾಯಿಂಟ್, ನಾವೆಲ್ಲ ಯಾಕೆ ಇಲ್ಲಿ ಅಸೆಂಬಲ್ ಆಗಿದ್ದೀವಿ, ಇನ್ಕ್ಲೂಡಿಂಗ್ ಮೀ, ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು, ತಾವೆಲ್ಲ ಯಾಕೆ ಅಸೆಂಬಲ್ ಆಗಿದ್ದೀವಿ ಅಂದ್ರೆ ನಾಗರಿಕ ಸೇವೆ ಸಲ್ಲಿಸಲಿಕ್ಕೆ ತಾವೆಲ್ಲರೂ ತಯಾರಾಗಿದ್ದೀರಾ ಅಲ್ವೇ? ಸಿವಿಲ್ ಸರ್ವಿಸ್ಗೆ IAS ಆಗ್ಬೇಕು, IPS ಆಗ್ಬೇಕು, KS ಆಗ್ಬೇಕು, PSIಗಳಾಗ್ಬೇಕು, ಗೆಜೆಟೆಡ್ ಅಧಿಕಾರಿ ಆಗ್ಬೇಕು. ಹಾಗಾಗಿ ನಾವು ಸೇರಿದ್ದೀವಿ. ಹಾಗಿದ್ರೆ ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ಇದರ ಹುಟ್ಟು ಹೇಗಾಯ್ತು? ನಾಗರಿಕ ಸೇವೆ ಆಫ್ಟರ್ ಆಲ್ ಯಾಕೆ ಬೇಕು? ಹೇಗೆ ಬಂತಿದು? ಮೊದಲು ಮನುಷ್ಯ ಕಾಡಲ್ಲಿ ವಾಸ ಮಾಡ್ಬೇಕಾಗಿದ್ರೆ ಯಾರು ದಷ್ಟಪುಷ್ಟವಾಗಿದ್ರು ಅವನು ರಕ್ಷಣೆ ಜವಾಬ್ದಾರಿಯನ್ನು ಹೊರ್ತಾ ಇದ್ದ. ಸ್ವಲ್ಪ ಬುದ್ಧಿವಂತ ಇದ್ದವನು ಆ ಪಂಗಡದ ನಾಯಕನಾಗ್ತಿದ್ದ. ಅದಾದ್ಮೇಲೆ ಆವಿಷ್ಕಾರಗಳು ಬಂದಂತೆ ಯಾರು ಅತಿ ಬುದ್ಧಿವಂತರಿದ್ರೋ ರಾಜಮನೆತನದ ಆಳ್ವಿಕೆ ಆರಂಭ ಆಯಿತು. ರಾಜಮನೆತನದ ಆಳ್ವಿಕೆ, ಉಳಿಗಮಾನ ಪದ್ಧತಿ, ಆಮೇಲೆ ಸಾಮಂತ ಪದ್ಧತಿ. ಇದಾದ ನಂತರ ಕೆಲ ಬುದ್ಧಿಜೀವಿಗಳು ಇಡೀ ರಾಜ್ಯವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಒಬ್ಬ ಧರ್ಮಗುರು ಇರ್ತಿದ್ದ, ಒಬ್ಬ ರಾಜ ಇರ್ತಿದ್ದ. ಅದಾದ್ಮೇಲೆ ಬ್ರಿಟಿಷರು ಬಂದ್ರು. ಬ್ರಿಟಿಷರು ಈಸ್ಟ್ ಇಂಡಿಯಾ ರಾಣಿ ಮೂಲಕ ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ ಈ ಸಿವಿಲ್ ಸರ್ವಿಸ್ ಉಗಮ ಆಯಿತು. ಆ ಎಲ್ಲ ವ್ಯವಸ್ಥೆಗಳಲ್ಲಿ ಲೋಪದೋಷ ಅವರಿಗೆ ಕಂಡು ಬಂತು. ಏನು? ನಮ್ಮನ್ನ ನಾವು ಆಳಿಕೊಳ್ಳಲಿಕ್ಕೆ, ಒಬ್ಬ ನಾಗರಿಕನಾಗಿ ನನ್ನನ್ನ ನಾನು ಆಳಿಕೊಳ್ಳಲಿಕ್ಕೆ, ನನಗೆ ಮೂಲಭೂತ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಈ ವ್ಯವಸ್ಥೆ ನನಗೆ ಸರಿಯಾ? ಏನಪ್ಪಾ ಇದು? ಯಾವುದೋ ಒಂದು ಸಣ್ಣ ಸೈನ್ಯ ಅಂತೆ, ಖಡ್ಗ ಅಂತೆ, ತುಪಾಕಿ ಅಂತೆ, ಬಂದೂಕಂತೆ, ಒಂದು ರಾಜನಂತೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ದಾಳಿ ಮಾಡ್ತಾನಂತೆ, ಅವರನ್ನ ಸೋಲಿಸ್ತಾನಂತೆ, ಕೊಲ್ತಾನಂತೆ, ಅವನು ಇವನ ಸಾಮಂತನಂತೆ. ಒಬ್ಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಒಬ್ಬ ವ್ಯಕ್ತಿ ಅಶ್ವಗಳನ್ನು ತೆಗೆದುಕೊಂಡು, ಒಂಟೆಯನ್ನು ತೆಗೆದುಕೊಂಡು, ಆನೆಯನ್ನ ತೆಗೆದುಕೊಂಡು ಇಡೀ
ಜಗತ್ತನ್ನೇ ಗೆಲ್ಲಬೇಕು ಅಂತ ಆಡಳಿತವನ್ನು ಬಿಟ್ಟು ಯುದ್ಧವನ್ನೇ ಪ್ರಮುಖ ಉದ್ದೇಶವನ್ನಾಗಿಸಿಕೊಂಡು ಮುಕ್ಕಾಲು ಬಾಲು ಜಗತ್ತನ್ನ ಗೆಲ್ತಾನೆ, ಅವನು ಚಕ್ರಾಧಿಪತಿ ಅಂತೆ. ಓ ಇದು ಬೇಡ, ಇದು ಬೇಡ, ಖಡ್ಗ ಜಗತ್ತನ್ನಾಳುವುದು ಸರಿಯಲ್ಲ. ಅಥವಾ ರಾಜನ ಮಗನೇ ರಾಜ, ಸೇನಾಧಿಕಾರಿಯ ಮಗನೇ ಸೇನಾಧಿಪತಿ, ಮಂತ್ರಿಯ ಮಗನೇ ಮಂತ್ರಿ. ಎಷ್ಟೇ ಬುದ್ಧಿವಂತಿಕೆ ನಿಮ್ಮಲ್ಲಿದ್ರು ಯುದ್ಧ ವ್ಯವಸ್ಥೆಯನ್ನ ಪ್ರಶ್ನಿಸಿದರೆ ಗಡಿಪಾರು ಅಥವಾ ಗಲ್ಲು. ಇದು ಬೇಕೇ ಬೇಡ ಅಂತ ಹೇಳಿ ಡೆಮಾಕ್ರಸಿ, ಜನರಿಂದ ಜನರಿಗೋಸ್ಕರ ನಮ್ಮ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಒಬ್ಬರ ಹತ್ತಿರ ಕೊಟ್ಟು ನಾವು ನಮ್ಮ ಮನೆ ನಡೆಸ್ತೀವಿ ಸ್ವಾಮಿ, ನೀವು ರಾಜ್ಯವನ್ನ ನಡೆಸಿ ಅಂತ ಹೇಳಿ ನಾಗರಿಕತೆ ಹುಟ್ಟಿನಾಗಿನಿಂದ ಇಲ್ಲಿಯವರೆಗೆ ಮನುಕುಲ ನಡೆದು ಬಂದ ಹಾದಿಯಲ್ಲಿ ನಮ್ಮನ್ನ ನಾವು ಆಳಿಕೊಳ್ಳಲಿಕ್ಕೆ, ನಮ್ಮ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಹುಟ್ಟು ಹಾಕಿದ ದಿ ಬೆಸ್ಟ್ ಆಸ್ ಅಂಡ್ ಟುಡೇ ದಿ ಬೆಸ್ಟ್ ವ್ಯವಸ್ಥೆ ಬ್ಯೂರೋಕ್ರಸಿ, ಆಡಳಿತಶಾಹಿ. ಇಲ್ಲಿ ಮೆರಿಟ್ ಇಸ್ ದ ಕ್ರೈಟೇರಿಯಾ. ನಾವು ನೀವೆಲ್ಲ ಸೇರಿದೀವಲ್ಲ, ಮೆರಿಟ್ ಇಸ್ ದ ಕ್ರೈಟೀರಿಯಾ. ಒಬ್ಬ ಬಡ ಹುಡುಗ, ನಮ್ಮ ಮಾಳ್ಗದ್ದೆ ಜಗದೀಶ, ನಮ್ಮ ದಯಾನಂದ ಅಪ್ಪಾಜಿಗೌಡ ಅವರು, ನಮ್ಮ ಚನ್ನಬಸಪ್ಪ, ಒಬ್ಬ ಕಲಂದರ್ ಅಥವಾ ಅಭಿನವ್ ಖರೆ ಅವರು, ಅಥವಾ ಇನ್ಯಾರೋ ಯಾರೇ ಇರಲಿ, ಇಲ್ಲಿ ಹುಟ್ಟು, ನೆಲ, ಬಣ್ಣ, ಭಾಷೆ ಇದಾವುದೂ ಮುಖ್ಯ ಅಲ್ಲ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಅಂದು ಜಗತ್ತು ಖಡ್ಗದಿಂದ ಆಳಲ್ಪಡುತ್ತಿತ್ತು, ಇಂದು ಜ್ಞಾನದಿಂದ ಆಳಲ್ಪಡುತ್ತಿದೆ ಅನ್ನುವುದನ್ನ ಕಂಡುಕೊಳ್ಳಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೇವೆ. ಹಾಗಿದ್ರೆ ಇದರ ಲೋಪದೋಷಗಳಿದೆ. ನೀವು ಅದನ್ನ 2 ವಿಡಿಯೋಗಳನ್ನ ನಾನು ಏನು ತೋರಿಸಿದ್ವಿ, ಏನಾದ್ರೂ ಅನಿಸ್ತಾ? ನಾವು ಅದನ್ನು ತೋರಿಸಿದ ಉದ್ದೇಶ ಮುಂಬರುವ 1 ವರ್ಷ, 2 ವರ್ಷ, 3 ವರ್ಷದ ಅವಧಿಯಲ್ಲಿ ಅಂತಹ ವಿಡಿಯೋ ತೆಗೆದಾಗ ನೀವು ಬರಲಿ ಅಂತ. IAS ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಪಬ್ಲಿಕ್ ನಮ್ಮ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನೀವು ಭಾಗವಹಿಸಲಿ ಅಂತ, ನೀವು ಆಯ್ಕೆ ಆಗಬೇಕು, ನೀವು ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಹಪಹಪಿಯಿಂದ, ಕಾಳಜಿಯಿಂದ, ಕಳಕಳಿಯಿಂದ. ಆಗ್ತೀರಾ? ಯಾಕೆ ಆಗ್ತೀರಾ? ವೈ ಯು ವಾಂಟ್ ಟು ಬಿಕಮ್? ಯಾಕೆ ಆಗ್ಬೇಕಪ್ಪ? ಯಾಕೆ ಆಗಬೇಕು ಅನ್ನೋದಕ್ಕೆ ಏನು ಕಾರಣ ಇದೆಯೋ ಅದು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ. ವೈ ಐ ವಾಂಟ್ ಟು ಬಿಕಮ್ ಅನ್ IAS? ನಾನ್ ಯಾಕೆ IAS ಅಧಿಕಾರಿ ಆಗ್ಬೇಕು? ನಾನು ಯಾಕೆ IPS ಅಧಿಕಾರಿ ಆಗ್ಬೇಕು? ನಾನು ಯಾಕೆ KS ಅಧಿಕಾರಿ ಆಗ್ಬೇಕು? ನಾನು ಯಾಕೆ ಒಬ್ಬ ಗೆಜೆಟೆಡ್ ಅಧಿಕಾರಿ ಆಗ್ಬೇಕು? ನಿಮಗೆ 100 ಕಾರಣಗಳಿರ್ತದೆ. ಇಲ್ಲಿ ಪ್ರತಿಯೊಬ್ಬರೂ ವಿಶೇಷ, ಪ್ರತಿಯೊಬ್ಬರೂ ವಿಭಿನ್ನ, ಎಲ್ಲರೂ ಆಗುವ ಸಾಧ್ಯತೆಗಳಿದೆ. ಇಲ್ಲೇನ್ ಸೇರಿದಿರಲ್ಲ 1000 ಜನ, 1000 ಜನರಿಗೂ ಅಧಿಕಾರಿಯಾಗುವ ಸಮಾನ ಅವಕಾಶಗಳಿದೆ. ಇಲ್ಲಿ ಯಾರೂ ಮೇಲಲ್ಲ. ನಮ್ಮ ಕುವೆಂಪುರು ಹೇಳಿದ್ದು, ಕುಪ್ಪಳ್ಳಿ ಕುವೆಂಪುರವರು ಹೇಳಿದ್ದು, ವಿಶ್ವಮಾನವ ಕುವೆಂಪುರವರು ಹೇಳಿದ್ದು, ಮಲೆಗಳಲ್ಲಿ ಮದುಮಗಳನ್ನ ಪ್ರಥಮ ವಾಕ್ಯ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ, ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಆಗಲಿಕ್ಕೆ. ಯಾಕೆ ನಾನು ಆಗಬೇಕು ಅನ್ನೋದು. ಕೆಲವೊಂದಿಷ್ಟು ಜನ ನನ್ನ ಮನೆ ಕಷ್ಟಗಳು ಈಡೇರ್ಬೇಕು ಸರ್, ನನಗೊಂದು ನೌಕರಿ ಬೇಕು ಸರ್. ಇದು ನೌಕರಿ ಅಲ್ಲ, ಅದೊಂದು ಸೇವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಅದು ಸೇವೆ. ಲಾಭದಾಯಕ ಹುದ್ದೆ ಅಲ್ಲ. ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್. ಅದೊಂದು ಲಾಭದಾಯಕ ಹುದ್ದೆ ಅಲ್ಲ. 34 ರಾಜ್ಯ ಸರ್ಕಾರದ ಇಲಾಖೆ, 40ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ, 1 ZPಯ 1000 ಕೋಟಿ ಬಜೆಟ್, ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ, ಸ್ಯಾಲರಿಯನ್ನು ಹೊರತುಪಡಿಸಿ, ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ
ಯು ಆರ್ ಅಕೌಂಟಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ಆ ಜಿಲ್ಲೆಯ ಅಥವಾ ಆ ಡಿಸಿ ಅಂಡ್ ಐಜಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ನೀವಾದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ, ಯಂಗೆಸ್ಟ್ ಏಜ್ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ ಕಟ್ಟ ಕಡೆಯ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. ಇಟ್ಸ್ ನಾಟ್ ಅ ಸರ್ವಿಸ್, ಅದು ನೌಕರಿ ಅಲ್ಲ. ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೀವಿ ಅಲ್ವೇ, DC ಸಾಹೇಬ್ರನ್ನ ನೋಡಿರ್ತೀವಿ ಪೃಥ್ವಿ ಪಿಕ್ಚರ್ ಅಲ್ಲಿ ಅಲ್ವೇ, ಪುನೀತ್ ರಾಜ್ಕುಮಾರ್ ಅಂತ. ಅಥವಾ ಈ ಬಹಳ ಹೈಪ್ ಮಾಡಿ ಇದ್ದದ್ದನ್ನ ಬಹಳ ತೋರಿಸ್ತಕ್ಕಂಥ ಇದು ಯಾವ ಚಿತ್ರದ ಸಿಂಗಂ ಚಿತ್ರ. ಯಾವ ಪೊಲೀಸ್ ಅಧಿಕಾರಿಯೂ ಅತಿ ಮಾನುಷರಲ್ಲ. ಯು ಕಾಂಟ್ ಚೇಸ್ ಅ ಸ್ಕಾರ್ಪಿಯೋ, ಕ್ಯಾನ್ ಯು? ಸ್ಕಾರ್ಪಿಯೋ ಚೇಸ್ ಮಾಡ್ಲಿಕ್ಕೆ ಆಯ್ತದ? ಅವನು ಸ್ಕಾರ್ಪಿಯೋ ಹೊಂಟಿರ್ತೈತಪ್ಪ, ಇವ್ನು ಓಡಿ ಹೋಗ್ತಾನೆ, ಅದನ್ನೊಂದು ಒಗಿತಾನೆ, ಅದೆಲ್ಲ ಗರ ತಿರುಗ್ತೈತೆ ಗಾಡಿ. ಇಸ್ ಇಟ್ ಪಾಸಿಬಲ್? ಒಬ್ಬವನು ಹಿಂಗ್ ಹೊಡಿತಾನ, ಹಿಂಗ ಟಕ 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 ಹೋಯ್ತಾನೆ. ಇಸ್ ಇಟ್ ಪಾಸಿಬಲ್? ವಿ ಆರ್ ಹ್ಯೂಮನ್ ಬೇಯಿಂಗ್. ಆದ ಯಶಸ್ಸೆಲ್ಲ ಸಿಬ್ಬಂದಿಗಳಿಂದ. ಒಬ್ಬ SP ಹಿಂದೆ, ಒಬ್ಬ DC ಹಿಂದೆ ಏನ್ ನಮ್ಮ ಸಿಬ್ಬಂದಿ ಇರ್ತಾರೆ, ಅವನು ಹಗಲಿ ರಾತ್ರಿ ದುಡಿದು ಶ್ರಮ ಪಟ್ಟಿರ್ತಾನೆ. ರವಿಚಂದ್ರನ್ ನವರ್ ಸಿಂಗಂ ಅಂತ ಸುಮ್ಮನೆ ಸ್ಟೋರಿ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಡನ್ ಬೈ ಮೈ ಸ್ಟಾಫ್. ಹೈಪ್, ಎಕ್ಸಾಗರೇಷನ್, ಅದರಿಂದ ಏನಾದ್ರೂ ಸ್ವಲ್ಪ ಗಾಳಿಯಾಗಿ ತೇಲಾಡಕತ್ತಿದ್ರೆ ಬೀಳ್ತೀವಂತ ಪಕ್ಕ. ಇಟ್ ಇಸ್ ನಾಟ್ ಸಿನಿಮಾ. ಈ ಉಪಮೇಯ ಅಲಂಕಾರ ಯಾವ ಕೆಲಸಕ್ಕೆ ಬರಲ್ಲ. ಸಿನಿಮಾ ನೋಡಿ IAS IPS ಆಗೋದಾದ್ರೆ ಯು ವಿಲ್ ಫೇಸ್ ಅ ಲಾಟ್ ಆಫ್ ರಿಯಲ್ ಡಿಫಿಕಲ್ಟೀಸ್. ಸಿನಿಮಾದಿಂದ ನೋಡಿ ಆಗೋದಾದ್ರೆ ಬೇಡ. ಕೆಲವೊಂದಿಷ್ಟು ಜನ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿರ್ತದೆ. ನಾನು ಒಂದು ಒಳ್ಳೆ ಪೊಸಿಷನ್ಗೆ ಬರಬೇಕು, ಸೇವೆನೂ ಮಾಡಬೇಕು, ನಾನು ಚೆನ್ನಾಗಿರ್ಬೇಕು. ಹಾಗೆಲ್ಲ ನಿಮ್ಮ ಹೆಂಗಿರ್ಬೇಕು. ಬೆಳಿಗ್ಗೆ ನಾನು ಒಬ್ಬ ನನ್ನ ಸ್ನೇಹಿತರು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಟಾರ್ಗೆಟ್ ಹೆಂಗಿರ್ಬೇಕಂತಂದ್ರೆ ರಾಕೆಟ್ ಹಿಂದ್ಗಡೆ ಬೆಂಕಿ ಎತ್ತಿರುತ್ತಲ್ಲ, ನೋಡಿದಿರಲ್ಲ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಹಂಗಿರ್ಬೇಕು ನೋಡ್ರಿ, ಹಿಂದ್ ಬೆಂಕಿ ಎತ್ತಿರ್ಬೇಕಷ್ಟ. ಎಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ, ಯಾವ್ದಾರ ಟಾರ್ಗೆಟ್ ಇರಲಿ ನಿಮ್ದ. When I say targets, it may differ. IAS, yes, this I want. IPS, yes. KS, yes. ರೈತ, ಎಂಜಿನಿಯರ್, ಡಾಕ್ಟರ್, ಕೃಷಿಕ, ಕುಶಲಕರ್ಮಿ, ಶಿಕ್ಷಕ, ಏನಾದ್ರೂ ಇರ್ಲಿ. ಹಂಗ ಹತ್ತಿದೆಯಾ ಆ ಕಿಲ್ಲರ್ ಜೀಲ್, ಡೆತ್ ವಿಶ್ ಅಂತ ಕರೀತಾರೆ ಅದಕ್ಕೆ. ಬಿಕಾಸ್ the examination which we are talking about, it is written by million people. 10 ರಿಂದ 15 ಲಕ್ಷ ಜನ ಬರೀತಾರೆ. ಪೋಸ್ಟ್ಗಳೆಷ್ಟಪ್ಪ? 800. ಈ ಸಾರಿ 870. 900 ಅಂದ್ರೆ 0.01 ನಿಮ್ಮ ಸಕ್ಸಸ್ ರೇಷಿಯೋ. ಆರ್ ಯು ದೇರ್? ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗನಿಂದ ಹಿಡಿದು ಎಲ್ಲ IAS IPS ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ ಈ ಪರೀಕ್ಷೆಯನ್ನ ಬರೀತಾರೆ. Why I am telling to you ಅಂತಂದ್ರೆ, when you go out of this hall today, you should know very clearly what it is ಅಂತ. ಈ ಪರೀಕ್ಷೆಗೆ ಕಿಲ್ಲರ್ ಜೀಲ್ ಬೇಕು. ಹಾಗೆ ಆಯ್ತೀವಿ, ನಾನು ಮಾಡ್ತೇನೆ. ಜಗದೀಶ್ ಹೇಳಿದ ಹಾಗೆ you should start behaving like that. If you become an IAS officer, what you will do? ಶಿವಮೊಗ್ಗಕ್ಕೆ DC ಆಗಿ ನಮ್ ದಯಾನಂದ ಅವ್ರ ಜಾಗದಲ್ಲಿ ಬಂದ್ರಪ್ಪ, ಏನ್ ಮಾಡ್ತೀರಾ? ZPCO ಆಗಿ ಬಂದ್ರಪ್ಪ, ಜೋಗ ಏನ್ ಮಾಡ್ತೀರಾ? ಶಿಕಾರಿಪುರ ಏನ್ ಮಾಡ್ತೀರಾ? ತೀರ್ಥಹಳ್ಳಿಗೆ ಏನ್ ಮಾಡ್ತೀರಾ? ಸೊರಬಕ್ಕೆ ಏನ್ ಮಾಡ್ತೀರಾ? ಮತ್ತೆ ನಮ್ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಇರ್ತಕ್ಕಂಥ ರೋಡ್ಗೆ ಏನ್ ಮಾಡ್ತೀರಾ? ಅಪರಾಧಗಳಿಗೆ ಏನ್ ಮಾಡ್ತೀರಾ? ನಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ರೋಗಿಗಳಿಗೆ ಏನ್ ಮಾಡ್ತೀರಾ? ಮೆಡಿಸಿನ್ 5 ಮೆಡಿಸಿನ್ ಬರೆದ್ರೆ 2 ಮೆಡಿಸಿನ್ ತೆಗೆದುಕೊಂಡು ಬರೀ 3 ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಅನಾಥ ಶವವಾಗಿ ರೋಡಲ್ಲಿ ಸಾಯ್ತಾ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? You should start thinking. It's not about your intelligence. ಆಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಐ ಆಮ್ ಆವರೇಜ್ ಸ್ಟೂಡೆಂಟ್ ಮ್ಯಾನ್. ಪಕ್ಕಾ ಆವರೇಜ್, ಪಕ್ಕಾ ದೇಶಿ, ಪಕ್ಕಾ ಕನ್ನಡ ಮೀಡಿಯಂ. ಇಟ್ಸ್ ನಾಟ್ ಅ ಸ್ಕೂಲ್ ಆಲ್ಸೋ. UPSC ಅನ್ನೋದು ಯಾವ್ದೋ ಒಂದು ಅಕಾಡೆಮಿಕ್ಸ್ ತಗೊಂಡ್ವಿ, ಓದಿದ್ವಿ, ಬರೆದ್ವಿ ಅಂತಲ್ಲ.
ಇಟ್ ಟೆಸ್ಟ್ ಯುವರ್ ಎಂಟೈರ್ ಪರ್ಸನಾಲಿಟಿ. ಹೋಲಿಸ್ಟಿಕ್ ವ್ಯೂ. ನೀವು ಬರೆಯುವ ಉತ್ತರ, ನೀವು ಕೊಡುವ ಆ ಇಂಟರ್ವ್ಯೂನ ಸಂದರ್ಶನದ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ಎಕ್ಸ್ಪ್ಲೇನ್, ಅನಾಲಿಸಿಸ್, ಎಲುಸಿಡೇಟ್, ಕಮೆಂಟ್ ಅಂತ ಕೇಳಿದಾಗ, ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರ್ತದೆ. ಭಾರತ ದೇಶದ ಸಂವಿಧಾನದ ಬಗ್ಗೆ ಇರಲಿ, ಫೆಡರಲ್ ಸಿಸ್ಟಮ್ ಬಗ್ಗೆನೇ ಇರಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ರಿಸರ್ವೇಶನ್ ಬಗ್ಗೆ ಆಗಿರಲಿ, ಕಮ್ಯುನಲಿಸಂ ಬಗ್ಗೆ ಆಗಿರಲಿ, ಕ್ಯಾಸ್ಟಿಸಂ ಬಗ್ಗೆ ಆಗಿರಲಿ, ರೂರಲ್ ವರ್ಸಸ್ ಅರ್ಬನ್ ಆಗಿರಲಿ, ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರಲಿ, ವೆಸ್ಟ್ ವರ್ಸಸ್ ಈಸ್ಟ್ ಆಗಿರಲಿ, ಯಾವುದೇ ಪ್ರಶ್ನೆಗಳಿರಲಿ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ದಟ್ ವಿಲ್ ಬಿ ಪೀಪಿಂಗ್. Then how we will project yourself? You need not copy us. You are unique. You are unique. Believe that first. And you can do it. Even a common man can do it. I have 100 examples to give. 100 ಉದಾಹರಣೆಗಳು ನನ್ನ ಹತ್ರ ಇದೆ. ಆ ಉದಾಹರಣೆಗಳನ್ನು ಇವಾಗ ಹೇಳಲ್ಲ. ನೀವು ಮಾಡಬಹುದು. ಒಬ್ಬ ಕಾಮನ್ ವ್ಯಕ್ತಿನೂ ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಆಗಿದ್ದಾರೆ, ಆಗುತ್ತಿರುತ್ತಾರೆ. ಸೊ ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕಪ್ಪ ಅದಕ್ಕೆ? ಕಾಮನ್ ಮನುಷ್ಯನು ಬರಿಬಹುದು. ನಾನು ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ, ನನಗೊಂದು ಹಂಗೆ, ನಾನು ಯಾವ ಕಾರಣಕ್ಕಾಗಿ ಆದ್ರೆ ಅಂತಂದ್ರ, ನಮ್ದು ನೀಲ್ಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡಿ, ಕೆಮ್ಮು, ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ 5 ಔಷಧಿ ಬರೆದು ಕೊಟ್ರ. 2 ಔಷಧಿ ತಗೊಳ್ತಿದ್ವಿ. 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಏಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ, ಹೆಂಗಪ್ಪ? ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ, ಹೈದರಾಬಾದ್, ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮೆಗೆ ಬರ್ತಾ ಇದ್ವಿ. ಇಲ್ಲಿ ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುಂದದಷ್ಟೇನ ಪರಿಸ್ಥಿತಿ, ಈ ಚೆನ್ನಣ್ಣವರ ಕುಟುಂಬದಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು? RR ಪಟ್ಟಣ್ ಅಂತ ನಾನು ಟೀಚರ್ ಹೋಗಿ ಕೇಳಿದ್ವಪ್ಪ ಅವ್ರಿಗೆ, ಸರ್ ಇದು ₹1 ರೊಕ್ಕ ಕೊಡ್ಲಾರ್ದಂಗೆ ನೌಕರಿಗೆ ಎಂತದ್ ಸರ್ ಹೋಗೋದು? ಅವಾಗ ಅವ್ರು ಹೇಳ್ತಿದ್ರು, ಅವರು ಬರ್ದಿದ್ರಂತ KS ಮೇನ್ಸ್ ಅನ್ನ, ಅವರು ಬರ್ದಿದ್ರಂತ. ಸೊ ಅವ್ರು ಹೇಳಿದ್ದೇನಂದ್ರ, ಇಂಥದೊಂದು ಐತಮ್ಮ, DC, SP, AC ಆಗ್ಬೇಕಂದ್ರೆ ಹಿಂಗ ಬೋರ್ಡ್ ಅದು, ಇದನ್ನ ಬರೋದ್ರ ಆಯ್ತೀವ ಅಂತ. ಹೌದನ? ಹಂಗಾರ ಆಯ್ತು ಬಿಡ, ಹಂಗಾರ ಅದನ್ನ ಆಗನ ಗುಂಪು ಗುತ್ತಿಗೆ. ಬಲವಾದ ನಂಬಿಕೆ, ಏನ್ ಕೊಟ್ರು ಓದ್ತೀನಿ ಅನ್ನೋ ಒಂದು ಛಲ ಬೆಕ್ಕದ್ ಕೊಡ್ರಿ ನೀವು. ನಮ್ಗ 12ನೇ ಇದ್ದಾಗ, 12th ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ, KCDಗೆ ಹೋದಾಗ ಅಸಹಾಯ ಮಾಡಿದ್ರೆ, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ. ಗೊತ್ತಾ ಇರಲಿಲ್ಲ ನಮ್ಗ. ದೇವರಾಣಿಯಾಗಿ ಸ್ಟೆಥೋಸ್ಕೋಪ್ ಎನ್ನುವ ಆ ಸೆಂಟೆನ್ಸ್, ಆ ಪದ ಏನಿದೆಯಲ್ಲ, ಸೆಂಟೆನ್ಸ್ ಅಲ್ಲ, ವರ್ಡ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಬಟ್ ಒಂದು ಓದುತ್ತೇನೆ ಅನ್ನುವ ಛಲ ನಮ್ಮಲ್ಲಿತ್ತು. ಯಾರೇ ಇರ್ಲಿ ಅವರು, ನಾನು ಓದ್ತಾನೆ, ಬರಿತಾನೆ, ಯಾರಿಗೆ ಹೇಳ್ತಿರ್ಲಿಲ್ಲ ನಾವು ಅಷ್ಟ. ಇಫ್ ಯು ಹ್ಯಾವ್ ಅಬ್ಸರ್ವ್, ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು. ನಾರ್ಮಲಿ ಸುಮ್ಮನೆ ಇರ್ತೀವಿ. ಬೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು, ಯಾರಿಗೆ ಹೇಳ್ಬಾರ್ದು. ಬೆಕ್ಕದಷ್ಟಿಲ್ಲದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರ್ಲಿ. ನಿಮ್ಮ ಸಮಯಕ್ಕಾಗಿ ಕಾಯಿರಿ. ವೇಟ್ ಫಾರ್ ಯುವರ್ ಚಾನ್ಸ್, ಯು ವಿಲ್ ಹ್ಯಾವ್ ಅ ಚಾನ್ಸ್. ಡೋಂಟ್ ಗೋ ಆನ್ ಟೆಲಿಂಗ್ ನಾನು ಅದಾಗಿಬಿಡ್ತೀನಿ, ಇದಾಗಿಬಿಡ್ತೀನಿ. ಕಾಲು ಎಳಿತಾರ ಸಿಕ್ಕಾಪಟ್ಟೆ, ಕಡಿಮೆನೇ ಇಲ್ಲ ಅದಕ್ಕಂತೂ. ಸ್ವತಃ ಮಾಡಕ್ ಆಗಂಗಿಲ್ಲ, ಮಾಡವನು ಮಾಡಕ್ ಬಿಡಂಗಿಲ್ಲ. ಎಳ್ಯದ ಡೋಂಟ್ ಡೂ ಇಟ್. ಹುಡುಗರು ಓದ್ತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ, ವಾಟ್ ಮಿಸ್ಟೇಕ್ ಐ ಡಿಡ್. ನನ್ನ ಹೆಸರು ರವಿ ದ್ಯಾಮಪ್ಪ ಚೆನ್ನಣ್ಣವರ್. ನಾನು ರವಿ DC ಅಂತ ಹಾಕೊಳ್ತಿದ್ದೆ. ರವಿ DC ಅಂತ ಹಾಕೊಳ್ತಿದ್ದೆ. ಬಂದ್ಬಿಟ್ಟ ಕೆಂಪು ಬಸ್ ಸೇರ್ಕೊಂಡ DC ಹಾಕಂತ. DC ಇವನು ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ, ಅದನ್ನ ಹೇಳಂಗಿಲ್ಲ. ಈಗ ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನ.
ನಂದೊಂದು ಚಟ ಐತ್ರಿ. ನಂದೊಂದು ಚಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಚಟ, ಹವ್ಯಾಸ. ನನ್ನೊಂದು ಹವ್ಯಾಸವಿದೆ. ಏನಂದ್ರೆ, ಏನಾದರೂ ನನಗನಿಸಿದ್ರೆ ಅದನ್ನ ಬರ ತೆಗೆದಿಟ್ಕೊಳ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ವಾಟ್ ಐ ವಾಸ್ ಸಪೋಸ್ ಟು ಕಮೆಂಟ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಟೈಮ್ ಟು ಕಮ್ ಅಂಡ್ ದೆನ್ ರೈಟ್ ಟೈಮ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯನನ್ನ ಓದಿಕೊಂಡಿದ್ದೇನೆ. ಚಾಣಕ್ಯನ ಬಗ್ಗೆ ಓದಿದ್ದೀರಾ? ದಯಮಾಡಿ ಯೂಟ್ಯೂಬ್, ಗೂಗಲ್ ಅಲ್ಲಿ ಇರುತ್ತೆ. ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅನ್ನೆಲ್ಲ ಅವೈಲಬಲ್ ಇದೆ. ಒಂದೊಂದ್ಸಾರಿ ಅವಾಗ ನೋಡ್ತಾ ಇರ್ರಿ. ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವರನ್ನು ದೂರ ಸರಿಸಿ. ಯಾರ ಹಂಗಂಗ ಅಂತಾರಲ್ಲ, ಸೆಟ್ ದೆಮ್ ಅಸೈಡ್. ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ, ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. whatever I am today, it is because of Ramakrishna Ashram. Whatever I am today, if I have done something, if I am going to do bigger things in future, it is because of his blessing. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಹ್ಯಾವ್ ಒನ್ ಗುರು. ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ. ಹಂಗಂದ್ರೆ ಇದೇನಪ್ಪ ಸಣ್ಣ IAS ಎಕ್ಸಾಮ್. That's how I used to feel myself. You are the result of your thoughts. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದ್ರೂ ಅನ್ಕೊಳ್ಳಿ, ನೀವು ಅದು ಆಯ್ತೀರಾ. ಹಂಗ ಅನ್ಕೊಂಡು ಸುಮ್ಮನೆ ಮಕ್ಕಂಡ್ರೆ ಆಗಲ್ಲ. ಮತ್ತೆ ನಾನು IAS ಆಗ್ತೀನಿ, ನಾನು IPS ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ ಯೋಜನೆ, ಅದು ಪಂಚವಾರ್ಷಿಕ ಯೋಜನೆ ಅಂತಿರೋ, ಅದು ವರ್ಷದ ಬಜೆಟ್ ಅಂತಿರೋ, ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ. ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ, ಒಂದು ಬಜೆಟ್ ಇದೆ ತಾನೆ. ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ, ಒಂದು ವರ್ಷಕ್ಕೆ. ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ. ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ. ಕಮ್ ಟು PPT. ನಿಮ್ಮ ನೀತಿ ಆಯೋಗ, ನಿಮ್ಮ ಬಜೆಟ್ ನ ಕಂಪ್ಲೀಟ್ ಬಾಸ್ ನೀವೇ. ಯು ಶುಡ್ ಸೆಟ್ ಡೇ ಅಂಡ್ ಟೈಮ್. 2018, ಇವತ್ತು ಸೆಪ್ಟೆಂಬರ್ 9/9/2018. ಡೇಟು ಬಹಳ ಚಂದ ಐತಿ. 9/9/2018 ಫ್ಯಾನ್ಸಿ ಡೇಟ್. ಹಿಂದೇನಾಗಿದೆ ಮರ್ತು ಬಿಡ್ರಿ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇಫ್ ಯು ಹ್ಯಾವ್ ಕಮಿಟೆಡ್ ಮಿಸ್ಟೇಕ್, ಇಟ್ಸ್ ಓಕೆ. ಇಫ್ ಯು ಹ್ಯಾವ್ ಫೇಲ್ಡ್ ಇನ್ SLC, PUC, ಇಟ್ಸ್ ಓಕೆ. ಈಗ ಆಲ್ರೆಡಿ ಪ್ರಿಲಿಮ್ಸ್ ಯಾರಾದ್ರೂ ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿದ್ರೆ ಪರವಾಗಿಲ್ಲ. ಯಾರಾದ್ರೂ PSI ಅಥವಾ ಗೆಸ್ಟೆಡ್ FDA, SDA, KS ಮೇನ್ಸ್ ಬರೆದು 5 ಮಾರ್ಕ್ಸು, 10 ಮಾರ್ಕ್ಸು, 15 ಮಾರ್ಕ್ಸ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ. ಇಟ್ಸ್ ಓಕೆ ಟು ಫೇಲ್. ಎಲ್ಲರೂ ಫೇಲ್ ಆಗಿದ್ದಾರೆ. ನಾನು ಫೇಲ್ ಆಗಿದ್ದೀನಿ ರೀ. ನಾನು ಫೇಲ್ ಆಗಿದ್ದೀನಿ. ಈಗಲೂ ಫೇಲ್ ಆಗ್ತಿದ್ದೀನಿ. ಐ ಆಮ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಆರ್ ಎನಿವನ್ ಸಿಟಿಂಗ್ ಹಿಯರ್. ನಾಟ್ ಪರ್ಫೆಕ್ಟ್. ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್? ಅದು ಮಾರ್ಕ್ಸ್ UPSC ಅಲ್ಲಿ ಗೊತ್ತಾ ನಿಮಗೆ? ಆಮೇಲೆ PPT ಅಲ್ಲಿ ತೋರಿಸ್ತೀನಿ. 50%. 2250 ಮಾರ್ಕ್ಸ್ಗೆ 1050 ತೆಗೆದ್ರೆ ನೀವು ಟಾಪರ್. ಗೊತ್ತಲ್ಲ ನಿಮ್ಗದು? 1100 ತೆಗೆದ್ರೆ ಯು ವಿಲ್ ಬಿ ದ ಟಾಪರ್. 50% ಅಷ್ಟೇ ಮಾರ್ಕ್ಸ್ ತೆಗಿಬೇಕು. ಎಷ್ಟೋ ಜನ 80% ತೆಗೆದಿದ್ದೀರಾ, 60% ತೆಗೆದಿದ್ದೀರಾ, 90% ತೆಗೆದಿದ್ದೀರಾ, ಸಿಕ್ಕಾಪಟ್ಟೆ ಓದಿದ್ದೀರಾ. ಆ ಗ್ರೌಂಡ್ ಅನ್ನ, ಆ ಬೇಸ್ ಅನ್ನ ಯುದ್ಧಕ್ಕೆ ಹೋಗುವ ಮೊದಲು, ಪರೀಕ್ಷಾ ಪೂರ್ವ ತಯಾರಿಗೆ ಮೊದಲು, ವೈ ಐ ವಾಂಟ್ ಇಟ್, ಹೌ ಐ ಆಮ್ ಅಂಡ್ ಫಾರ್ ವಾಟ್ ಐ ಆಮ್ ರೆಡಿ, ನಾನು ಯಾವುದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನ ಮೊದಲು ಇದನ್ ಮಾಡ್ಕೋಬೇಕು. ಯಾರಿಗೆ ಸ್ಪೆಷಲ್ ಕ್ವಾಲಿಟಿ ಇದೆ? ರವಿ ಚೆನ್ನಣ್ಣವರ್. ನಂದು ಬಹಳ ಕಡಿಮೆ ರ್ಯಾಂಕ್ ರೀ, 703. ಎಷ್ಟು? 703ನೇ ರ್ಯಾಂಕ್. ನಾ ಅನ್ಕೊಂಡಿರಲೇ ಇಲ್ಲ ಕನಸು ಮನಸ್ಸಿನಾಗ ನಂದು IPS ಆಗುತ್ತಾ ಬರ್ತೀನಿ ಅಂತ. ಫಸ್ಟ್ ಅಟೆಂಪ್ಟ್ ಒಡೆದೆ. ದೇವ್ರ ದಯ ಬಂದ್ಬಿಡ್ತು. ಕೋಟೆ ಆಂಜನೇಯ ಸ್ವಾಮಿ ದಯ. ಇವತ್ತು ಬೆಳಿಗ್ಗೆ ಹೋಗಿ ಬಂದೆ. ದೇವ್ರಿದಾನೆ, ನಾನು ಆಸ್ತಿಕ, ದೇವ್ರನ್ನ ನಾನು ನಂಬ್ತೇನೆ. ಬಟ್ ನನ್ನ ಪ್ರಕಾರ ದೇವ್ರ ಒಬ್ನೇ. ದೇವನೊಬ್ಬ, ನಾಮ ಹಲವು. ಸೊ ನಂದು 703ನೇ ರ್ಯಾಂಕ್.
1145 ನನ್ನ ಮಾರ್ಕ್ಸ್, 1145 ಅಷ್ಟ ಆವರೇಜ್ ಸ್ಟೂಡೆಂಟ್. ನಾನು ಫೇಲ್ ಆಗಿದ್ದೀನಿ. ಇಟ್ಸ್ ಓಕೆ ಟು ಫೇಲ್, ಬಿ ಪ್ರಿಪೇರ್ಡ್ ಟು ಫೇಲ್. ಸಕ್ಸಸ್ ಅನ್ನೋದು ರಾತ್ರೋರಾತ್ರಿ ಬರಂಗಿಲ್ಲ. ಒಂದ್ಸಾರಿ ಫೇಲ್ ಆದ ತಕ್ಷಣ ಅಪ್ಸೆಟ್ ಆಗಬೇಡ್ರಿ, ದಾಡಿ ಬಿಡಬೇಡಿ, ಸುಮ್ಮನೆ ಅಲ್ಲಿ ತಿರುಗಬೇಡಿ, ಫಾಲ್ಸ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಯು ಶುಡ್ ಡೈ ಫಾರ್ ಇಟ್, ಯು ಶುಡ್ ಬಿ ರೆಡಿ ಟು ಡೂ ಇಟ್. ವೈ ಯು ನೋ, ಒಬ್ಬ DC ಆದ್ರಿ ಇಲ್ಲೇ ಕುಂತಾರ, ಬೇಕಾರೆ ಅವ್ರು ಮನಿ ಇಲ್ದರಿಗೆ ಮನಿ ಕೊಡಬಹುದು, ಹೊಲ ಇಲ್ದರಿಗೆ ಹೊಲ ಕೊಡಬಹುದು, ಏನು ಅನಕ್ಷರಸ್ಥರಿದ್ದವ್ರಿಗೆ ಎಲ್ಲಿ ಬೇಕಾದಲ್ಲಿ ಅಡ್ಮಿಷನ್ ಮಾಡಿಸಬಹುದು, ಹಾಸ್ಟೆಲ್ ಸೇರಿಸಬಹುದು, ಲೋನ್ ಕೂಡ ಕೇಳಬಹುದು. ಯಾರಾದ್ರೂ ಈ ರೀತಿಯಾದ ಕಾವೇರಿ, ನಮ್ದು ಇವಾಗ ಪೂರ್ತಿ ಕೊಡಗಿನಲ್ಲಿ ಏನು ಪ್ರವಾಹ ಬಂದಿದೆಯಲ್ಲ, ಹಾಗಾದಾಗ ನಿಂತ್ಕೊಂಡು ಊರುಗಳನ್ನೇ ನಿರ್ಮಾಣ ಮರುಸೃಷ್ಟಿ ಮಾಡಬಹುದು. ಜಗದೀಶನ್ ತರ ಸ್ವಚ್ಛ ಮೈಸೂರು ಮಾಡಬಹುದು, ಒಳ್ಳೆ ದಸರಾ ಮಾಡಬಹುದು, ಬೆಸ್ಟ್ KS ಆಫೀಸರ್ ಅಂತ ಅನ್ಸ್ಕೋಬಹುದು. ದಯಾನಂದನ್ ತರ ಬೆಂಗಳೂರಿನ ಅರ್ಬನ್ DC ಆಗಿ ಯಾರಿಗೂ ಜಗ್ಗದೆ ಖಡಕ್ ಆಗಿ ನಾನು ಹಿಂಗ ಇರೋದು. ಐ ಹ್ಯಾವ್ ಸೀನ್ ಹಿಮ್. ನೀವೇನ್ರ ಮಾಡ್ಕೊಡ್ರಿ, ಕಾನೂನು ಪ್ರಕಾರ ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳಬಹುದು. ಹಿಂದೆ ಯಾರು ಮಾಡ್ತಿದ್ರಿ ಇದನ್ನ? ರಾಜ ಮಹಾರಾಜರು ಮಾಡ್ತಿದ್ರಲ್ಲ, ಇದನ್ನ ನಲಿಸ್ಬಿಟ್ಟು ತಗೋ ಸಂತೃಪ್ತನಾದೆ. ಯಾರ ಬಂದ ತಕ್ಷಣ ಇನಾಮ್ ಬರ್ರಿ ಇವನಿಗೆ, ಈ ಹೋಬಳಿ ಶಿಕಾರಿಪುರ ಹೋಬಳಿ ಇವತ್ತಿನಿಂದ ನಿಂದೆ ಅಲ್ವೇ? ಯಾರಾದ್ರೂ ತಪ್ಪು ಮಾಡಿದ್ರಂದ್ರ ಗಲ್ ಶಿಕ್ಷೆ ಆಗಿನ ಕ್ಷಣನ. ಬಾಹುಬಲಿ ಪಿಕ್ಚರ್ ನೋಡಿರೋದಿಲ್ಲ? ಬಾಹುಬಲಿ ಪಿಕ್ಚರ್ನಾಗ ಅದು ನಡೀತಿತ್ತಲ್ಲ, ಅವನು ಯಾರಕ್ಕಿ ಹೆಣ್ಮಗಳು ದೇವಸ್ಥಾನ ಏನೋ ಟಚ್ ಮಾಡಿರ್ತಾನ, ಅವಾಗ ನಡೀತಿತ್ತಲ್ಲ, ಅವನ ಮೇಲೆ ಬಲ್ಲಾಳ ದೇವ್ ಕುಂತಿರ್ತಾನ. ಹಂಗ ಯಾರು ನಡೆಸ್ತಾರ ಇವಾಗ? SP ಸಾಹೇಬ್ರ, ನಿಮ್ಗೆ ಯಾರಿಗಾರ ಎಲ್ಲಿ ಹೋಗ್ತೀರಿ ನೀವು? ಅಲ್ಲೇ ಹೋಗ್ತಿರೋದಿಲ್ಲ. SP ಸಾಹೇಬ್ರಿಗೆ ಅವ್ರು ಬಲ್ಲಾಳ ದೇವ್ ಇದ್ದಂಗ. ಅಲ್ಲಲ್ಲ, ಬಲ್ಲಾಳ ಅಲ್ಲ, ಬಾಹುಬಲಿ ಆ ಟೈಪ್ ಹೇಳು ಏನಾಯ್ತು ಅಂತ. ನಿಜವಾಗಿಯೂ ಒಬ್ಬ IAS, ಒಬ್ಬ ಒಳ್ಳೆ ವ್ಯಕ್ತಿ IAS ಆದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಪೊಲೀಸ್ ಸೇವೆಗೆ ಸೇರಿದ್ರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆಯಲ್ಲ, ಅಸಮಾನತೆ, ದೌರ್ಜನ್ಯದ ವಿರುದ್ಧ ಹೋರಾಟ, ಕಾನೂನುಗಳ ಸಕ್ರಮ ಜಾರಿ, ಬಡವರನ್ಗೆ ಕಣ್ಣೀರು ಒರೆಸೋ ಕಾರ್ಯಕ್ರಮ, ಇದೆಲ್ಲ ನಿಮ್ಮ ಪ್ರತಿನಿತ್ಯದ ಕಾರ್ಯ. ಯಾರಾದ್ರೂ NGO ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಅನ್ನೋದನ್ನ ತೋರಿಸ್ಲಿಕ್ಕೆ ಅವ್ರು ರಕ್ತದಾನ ಮಾಡ್ಬೇಕು, ಹೊರಗಡೆ ಬಂದು ಅನ್ನದಾನ ಮಾಡ್ಬೇಕು, ಅಥವಾ ಯಾವುದೋ ಒಂದು ದಾನದ ಕಾರ್ಯಕ್ರಮವನ್ನ ಒಂದು ಬ್ಯಾನರ್ ರೆಡಿ ಮಾಡ್ಬೇಕು. ಆದರೆ IAS IPS ಅಧಿಕಾರಿಗಳ ನೇಮಕಾತಿ ಆಗೋದು, ಅವರ ತರಬೇತಿ ಆಗೋದು, ಅವರಿಗೆ ಸಂಬಳ ಕೊಡೋದು, ಸವಲತ್ತುಗಳನ್ನು ಕೊಡುವುದೆಲ್ಲ ಕೇವಲ ಜನರ ಸೇವೆಗಾಗಿ. ಹಾಗಿದ್ರೆ ಅಷ್ಟೊಂದು ಟೆಂಪ್ಟೇಷನ್ಸ್ ಅದರಲ್ಲಿ ಇದೆಯಲ್ಲ, ಅದು ಜವಾಬ್ದಾರಿಯ ಜೊತೆಗೆ ಬರ್ತದೆ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಿದ್ರೆ, ನಿಮ್ಮಲ್ಲಿ ಆ ಕ್ಲಾರಿಟಿ ಇದ್ರೆ, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಬಿಕಮ್, ನೀವು ಆಗೇ ಬಿಡ್ತೀರಾ. ಅದಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಇವರೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸರಿಯೇ. ಬೆಂಗಳೂರಿಗೆ ಹೋಗ್ಲಿಕ್ಕೆ, ನನಗೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಹಾಸನ, ಅರಸೀಕೆರೆ, ತರೀಕೆರೆ, ಕಡಗೂರು, ಹಾಸನ, ಅರಸೀಕೆರೆ ಮೇಲೂ ಹೋಗ್ಬೋದು. ಈ ಹೊಳೆಹೊನ್ನೂರು, ಆಮೇಲೆ ಹೊಳಲ್ಕೆರೆ, ಚನ್ನಗಿರಿ, ಈ ಕಡೆ ಚಿತ್ರದುರ್ಗದ ಮೂಲೂ ಹೋಗ್ಬೋದು. ಬೇಡಪ್ಪ ಇವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ ತಗೊಂಡ್ರು ಬೆಂಗಳೂರಿಗೆ ಹೋಗ್ಬೋದು. ಅದು ಬೆಂಗಳೂರು ಇದ್ದಂಗೆ ಡೆಸ್ಟಿನಿ. IAS IPS ಅನ್ನೋದು ಇಟ್ ಇಸ್ ಲೆಫ್ಟ್ ಟು ಯು. ಯು ನೀಡ್ ನಾಟ್ ಅಡಾಪ್ಟ್ ಅ ಸಿಂಗಲ್ ಮೆಥಡ್ ಆಫ್ ಸ್ಟಡಿ. ಒಂದೇ ಒಂದು ಸಿಂಗಲ್ ಮೆಥಡ್ ಸ್ಟಡಿ ಅಡಾಪ್ಟ್ ಮಾಡಿಕೊಂಡು ಜೋತ್ ಬೀಳೋ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್ ಇನ್ ಸಮ್ ಸಬ್ಜೆಕ್ಟ್. ಕೆಲವೊಂದಿಷ್ಟು ಜನ ಬೆಳಗ್ಗೆ ಓದರಿರ್ತಾರ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ. ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದಿಷ್ಟು ಜನ ರಾತ್ರಿ ಓದರಿರ್ತಾರ, ನೈಟ್ ಬರ್ಡ್ಸ್, ರಾತ್ರಿ ಎಷ್ಟೊತ್ತಾದ್ರೂ ಓದ್ತಿರ್ತಾರ. ಯು ಆರ್ ಆಲ್ಸೋ ರೈಟ್, ರೀಡ್ ಇಟ್. ಕೆಲವೊಂದಿಷ್ಟು ಜನ ಇಡೀ ಪುಸ್ತಕವನ್ನೇ ಪೇಂಟ್ ಹೊಡೆದಿರ್ತಾರ, ಕೆಂಪುದು, ಹಳದಿ, ನೀಲಿ,
ನನ್ನ ಗೆಳೆಯ ಇದ್ದ ಕಲ್ಯಾಣ್ ರೆವೆಲ್ಲ ಅಂತ. ದಟ್ ಈಸ್ ಆಲ್ಸೋ ರೈಟ್. ಕೆಲವೊಂದಿಷ್ಟು ಜನ ಒಂದು ಸಾರಿ ಓದಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ, ಕ್ಲಾಸ್ ಕೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ. ಒಂದು ಸಾರಿ ಲಕ್ಷ ಕೊಟ್ಟು ಕೇಳಿದ್ರೆ ಸಾಕು ಆ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಒಂದು ಸಬ್ ಹೆಡಿಂಗ್ ಬರ್ಕೊಂಡ್ರು ಅಂದ್ರೆ ಆ ಸಬ್ ಹೆಡಿಂಗ್ ಅಲ್ಲಿ 5 ಪೇಜ್ಗಳನ್ನ ಬರೆಯುವಷ್ಟು ಬ್ಯಾಕ್ ಎಂಡ್ ಅಲ್ಲಿ ಆ ಹಾರ್ಡ್ ಡಿಸ್ಕ್ ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತಾರ, ಸೇವ್ ಮಾಡ್ಕೊಂಡ್ಬಿಡ್ತಾರ. ಅಂತವರು ಇರ್ತಾರೆ. ಕೆಲವೊಂದಿಷ್ಟು ಜನ ರಿಪಿಟೇಷನ್ ಹೆಚ್ಚಿಗೆ ಮಾಡ್ತಿರ್ತಾರ. ಓದಲೇಬೇಕು ಆ ಹುಡುಗ, ಅವ್ನು ರಿಪೀಟ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಸರಿ. ಕೆಲವೊಂದಿಷ್ಟು ಜನ ಈ ಪಿಕ್ಟೋರಲ್ ಡಿಪಿಕ್ಷನ್ ತಗೊಳ್ತಾರೆ, ಚಾರ್ಟ್. ನಂತರ ನಾನು ಚಾರ್ಟ್ ಸರ್ಕಲ್ ಏನೇನೋ ಮಾಡ್ಕೊಳ್ತೇನೆ. ಏನಾದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂತಂದ್ರೆ ಸೇಲಿಯಂಟ್ ಫೀಚರ್ಸ್, ಅದು ಮೇನ್ ಬೇಸಿಕ್ ಸ್ಟ್ರಕ್ಚರ್, ಪ್ರಿಯಾಂಬಲ್, ಫಂಡಮೆಂಟಲ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟೀಸ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪಾಲಿಸೀಸ್ ಆಫ್ ಸ್ಟೇಟ್, ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆ ತರದ್ದೆಲ್ಲ ಮಾಡ್ಕೊಳ್ತೀನಿ ನಾನು. ಚಿಕ್ಕ ಪುಸ್ತಕ ನನ್ನ ಹತ್ರ ಇಟ್ಕೊಳ್ತೀನಿ. ಏನೇ ಇದ್ರು ಒಂದು ಚಿಕ್ಕ ಪುಸ್ತಕ. ಇವತ್ತಿಗೂ ಕೂಡ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಪ್ರತಿ ದಿವಸ ಬೆಳಿಗ್ಗೆ ನಾನು ಮಾಡ್ಕೊಂಡೆ. ಬೆಳಿಗ್ಗೆ 9:09 ನಾನು ಮನೆ ಬಿಟ್ಟೆ ಅಂದ್ರೆ ಇವತ್ತು ಮಾಡಬೇಕಾದ ಕೆಲಸ 1 2 3 4 ಬರ್ಕೊಂಡೆ ಬರ್ತೇನೆ. ವೈಲ್ ಗೋಯಿಂಗ್ ಬ್ಯಾಕ್ ಟು ನೈಟ್, ರಾತ್ರಿ ವಾಪಸ್ ಹೋಗ್ಬೇಕಾದ್ರೆ 10ರಲ್ಲಿ ಎಷ್ಟಾಯ್ತು ಕೆಲಸ? 1 2 3 4 5 ಆಗಿದೆ, 6 ಆಯ್ತು, ಇನ್ 4 ರಿಮೈನಿಂಗ್, ಲೆಟ್ ಮಿ ಡೂ ಇಟ್ ಟುಮಾರೋ. ಇದೇ ತರ ಪ್ರಿಪರೇಷನ್ ಟೈಮ್ ಅಲ್ಲಿ ಇಡೀ ಪ್ರಿಪರೇಷನ್ ಅನ್ನ ಡಿವೈಡ್ ಮಾಡ್ಕೊಳ್ತಿದ್ವಿ ನಾವು. ಇಡೀ ಪ್ರಿಪರೇಷನ್ ಟೈಮ್ ಅನ್ನ ವಿ ಯೂಸ್ ಟು ಡಿವೈಡ್. ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಐ ಯೂಸ್ ಟು ಸ್ಪ್ಲಿಟ್ ಅಪ್ ಪಾಲಿಟಿಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಜನರಲ್ ಸ್ಟಡೀಸ್ಗೆ, ಕನ್ನಡ ಲಿಟರೇಚರ್ಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಎಸ್ಎಗೆ, ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಾನೇ ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಡಿವೈಡ್ ಮಾಡ್ಕೊಂಡ್ರೆ ಟೈಮ್ ಹಾಕೊಳ್ತಾ ಇದ್ದೆ. ಯಾರನ್ನೂ ಅಂಧಾನುಕರಣೆ ಮಾಡಬಾರದು. ಈಗ ರವಿಚಂದ್ರನ್ ಅವರು ಏನೋ ಹೇಳಿದ್ರಪ್ಪ, ರವಿಚಂದ್ರನ್ ಅವರು ಅಂತಿಮ ಅಲ್ಲ. ರವಿಚಂದ್ರನ್ ಅವರು ಹೇಳಿದ್ದ ಅದರ ಒಂದು ಭಾಗ ಅಷ್ಟೇ. ಉಳಿದವರು ಎಲ್ಲರೂ ಹೇಳಿದ್ದಾರೆ. ವಾಟ್ ಯು ಲೈಕ್ ಯು ಟೇಕ್ ಇಟ್. ಫ್ಯೂ ಪೀಪಲ್ ಆರ್ ಗುಡ್ ಇನ್, ಕೆಲವೊಂದಿಷ್ಟು ಜನ ಒಂದೊಂದರಲ್ಲಿ ವಿಶೇಷ ಇರ್ತಾರೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮೆಡಿಸಿನ್, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ದಿಸ್ ಎಕ್ಸಾಮ್ ಪ್ರೊವೈಡ್ಸ್ ಯು ಕಾಮನ್ ಪ್ಲಾಟ್ಫಾರ್ಮ್ ಟು ಫೈಟ್ ಇಟ್. ನಿಮಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಆದ್ರ ಅವ್ರಿಗೂ ಕೆಲವೊಂದಿಷ್ಟು ಡಿಫಿಕಲ್ಟ್ ಆಗತ್ತ. ನಿಮಗೂ ಕೆಲವೊಂದಿಷ್ಟು ಈಸಿ ಅನ್ಸಿದ್ರ ಅವ್ರಿಗೂ ಕೆಲವೊಂದಿಷ್ಟು ಈಸಿ ಅನಿಸ್ತದ. ಓವರ್ ಆಲ್ ಪ್ರಿಪರೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಿದ್ದಲ್ಲಿ ನಿಮ್ಮ ಪ್ರಿಪರೇಷನ್ ಕಾಟಾಚಾರಕ್ಕೆ ಇರಬಾರದು. ನಿಮ್ಮ ಪ್ರಿಪರೇಷನ್ ಸಮಯವನ್ನ ಹಾಳು ಮಾಡ್ಲಿಕ್ಕೆ, ವ್ಯರ್ಥ ಮಾಡ್ಲಿಕ್ಕೆ ಇರಬಾರ್ದು. ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ನಿಮ್ಮ ಮೇಲೆ IAS ಪ್ರಿಪರೇಷನ್ ಮಾಡ್ತೀನಿ ಅನ್ನೋದೇ ಒಂದು ಹೆಮ್ಮೆ ವಿಷಯ ಅಲ್ವೇ? IAS ಪ್ರಿಪೇರ್ ಮಾಡ್ತಿದ್ದಾಳೆ ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಗೆಳೆಯ. ಇಟ್ ಇಸ್ ಅ ಪ್ರೆಸ್ಟೀಜಿಯಸ್ ಇಶ್ಯೂ. ಹಂಗಂದ್ರೆ ಸಾಕನು. ಹಂಗಂದ್ರೆ ನೀವು ಪೂರ್ತಿ ಅದನ್ನ ಮಾಡ್ತಾನೆ ಉಳ್ಕೊಂಡ್ಬಿಡ್ತೀರಾ, ಬರೀ ಅದನ್ನ ಹೇಳ್ತಾನೆ ಉಳ್ಕೊಂಡ್ಬಿಡ್ತೀರಾ. ಅದು ಆಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್. ಹಿಂದಾಗಿದ್ದಾಗೋಯ್ತು, ಫೇಲ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ಮೊದಲನೇ ದಿವಸನಪ್ಪ. ಥಿಂಕ್ ದಟ್ ದಿಸ್ ದ ಫಸ್ಟ್ ಡೇ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೆಟ್ ಡೇ ಅಂಡ್ ಟೈಮ್. ಕೋಚಿಂಗ್ ಎಷ್ಟು ಅವಶ್ಯಕ? ಕೋಚಿಂಗ್ ಅವಶ್ಯಕ. ಬಿಕಾಸ್ ಬಹಳ ಜನ ಇದಕ್ಕೆ ಪ್ರಿಪೇರ್ ಆಗ್ತಾರೆ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಹಾವೇರಿ DC ಇದಾರೆ ಇವಾಗ, ಡಾಕ್ಟರ್ MU ವೆಂಕಟೇಶ್, ಹಾವೇರಿ DC MU ವೆಂಕಟೇಶ್ ಅಂತ 74ನೇ ರ್ಯಾಂಕ್ ಅವ್ರ ರಾಜ್ಯಕ್ಕೆ 2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ. ಅವನು MD DNB ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ₹1 ಲಕ್ಷ ಸಂಬಳ. ಅವಂಗ ನಮ್ ಜೊತೆ ಸೇರಿದಾಗ ಅದು 35-46 ಇಳಿತ. ಪೇ ಪ್ರೊಟೆಕ್ಷನ್ ಇದ್ರು. MD DNB ಡಾಕ್ಟರ್. ಅವನು ಬರೀ ಕೋಚಿಂಗ್ ತಗೊಂಡ್ಬಂದು ನೋಟ್ಸ್ ಎಲ್ಲರ ಕಡೆ ಕಲೆಕ್ಟ್ ಮಾಡೋದು, ಓದೋದು, ಬರೆಯೋದು. ಅಂತಹ ಪ್ರತಿಭಾವಂತರು ನೀವು ಆಗಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯು ಕ್ಯಾನ್ ಸಿಟ್ ಎಟ್ ಹೋಮ್ ಅಂಡ್ ಪ್ರಿಪೇರ್. ಇಲ್ಲ ಸರ್, ನಾವು ಆವರೇಜ್ ಸ್ಟೂಡೆಂಟ್, ನಾವು ಕನ್ನಡ ಮೀಡಿಯಂ ಓದೋರು, ಇಂಗ್ಲಿಷ್ನಾಗ ನಮಗೆ ಅವಾಗ ನೋಡಿದ್ರೆ ಭಯ ಆಗುತ್ತ. ನಿಮಗೂ ಭಯ ಆಯ್ತದ? ನಂತರ ತಲೆನೇ ಕೆಡಿಸ್ಕೊಬೇಡ್ರಿ. ಅವ್ರು ಇಂಗ್ಲೆಂಡ್ನಾಗ ಕನ್ನಡ ಮಾತಾಡ್ತಾರಣ ಹಂಗ. ಇದು ನಮಗೆ ಸಮಾಧಾನ ಮಾಡ್ಕೊಳಕ್ ಕೇಳ್ಕೊಂಡಿದ್ರು ಮರಾಯ. ಆಕ್ಚುಲಿ ಇಂಗ್ಲಿಷ್ ಕಲಿಬೇಕಾ?
ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವೇ. ವೈ ಯು ಹ್ಯಾವ್ ಟು ಲರ್ನ್ ಅಂದ್ರೆ ಥಿಂಕ್ ದಟ್ ಟುಮಾರೋ ಯು ಬಿಕಮ್ ಅನ್ IAS ಆಫೀಸರ್ ಆರ್ IPS ಆಫೀಸರ್. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಲ್ಲ ಒಂದು ಪ್ರಾಜೆಕ್ಟ್ ಬಗ್ಗೆ. ನಾಳೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ CO ಸಾಹೇಬ್ರಿಗೆ DC ಸಾಹೇಬ್ರಿಗೆ ಕೀನ್ಯಾನೋ ಉಗಾಂಡನೋ ಇಂಗ್ಲೆಂಡ್ ಇಂದ ಕಮ್ ಅಂಡ್ ಪ್ರಾಜೆಕ್ಟ್ ಯು ಹ್ಯಾವ್ ಡನ್ ಅ ಶಿವಮೊಗ್ಗ ಸಿಟಿ ಆರ್ ಮೈಸೂರು ಸಿಟಿ ಲೈಕ್ ದಿಸ್ ವಿ ಆರ್ ವೆರಿ ಮಚ್ ಇಂಪ್ರೆಸ್ಡ್ ಕಮ್ ಅಂಡ್ ಗಿವ್ ಅ ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿಬಿಟ್ಟು ಟ್ರಾನ್ಸ್ಲೇಟರ್ ಇಟ್ಕೊಂಡು ಮಾಡೋದು ಸರಿ ಆಗಲ್ಲ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ಟ್ರಾನ್ಸ್ಲೇಷನ್ ನಿಮ್ಗೆ ಅನುಭವ ಆಗೈತೆ? ಟ್ರಾನ್ಸ್ಲೇಷನ್ ನಮ್ಗೆ ಬಹಳ ಸಲ ಅನುಭವ ಆಗೈತಿ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ನಾವೇನೋ ಹೇಳಿರ್ತೀವಿ ಅವ್ರಿಗೆ ಏನೋ ತಿರ್ದಿರ್ತೈತಿ, ನಾವೇನೋ ಮಾತಾಡಿರ್ತೀವಿ ಅವ್ರು ಏನೋ ಅನ್ಕೊಳ್ತಾರ. ಅನ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಟ್ಸ್ ಅ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. 2007 July 23rd I decided to learn English. 2007 July 23rd somebody told that ಕನ್ನಡದಲ್ಲಿ ಮಾಡ್ಲಿಕ್ಕೆ ಇದು ಅಸಾಧ್ಯ, ರಿಸೋರ್ಸ್ ಮೆಟೀರಿಯಲ್ ಸಿಗಲ್ಲ ನಿನಗೆ ಧಾರವಾಡದಲ್ಲಿ. ಸೊ ಐ ಸ್ಟಾರ್ಟೆಡ್ ಫಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಓದ್ತಾ ಇದ್ದೆ. ಆಮೇಲೆ ಸ್ಲೋಲಿ ದ ಹಿಂದೂ ಕನ್ವರ್ಟ್ ಆದೆ. ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಕನ್ನಡ ಓದ್ತೀವಿ ಬಿಡ್ರಿ, ಹೆಂಗಾದ್ರೂ ಕೇಳಿದ್ರು ತಿರುಗಿ ಮುರುಗಿ ಏನ್ ಬೇಕಾದ ಹಾಕಿದ್ರು ಹಿಂಡಿದ್ರು ಕನ್ನಡ ಬರೆಯೋ ಸ್ವಲ್ಪ ಶಕ್ತಿ ಇದೆ. ಆದ್ರೆ ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡಲೆ ಆಗಿತ್ತು. ಕಲ್ಕೊಂಡ್ವಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. 30 ದಿವಸದಲ್ಲಿ ಇಂಗ್ಲಿಷ್ ಕಲೀರಿ, ಪುಸ್ತಕ ಓದಿರಿ ಇಂಗ್ಲಿಷ್ ಬರಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಪದೇ ಪದೇ ಏನನ್ನ ನಾವು ಪುನರುಚ್ಚಾರ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತೀವೋ ಅದು ಮಾತ್ರ ಬರುತ್ತೆ. ಎಷ್ಟೇ ಓದಿ, ರಿಮೆಂಬರ್ ಯು ಆರ್ ನಾಟ್ ಹಿಯರ್ ಟು ಡೂ ರಿಸರ್ಚ್. ನಾವು ರಿಸರ್ಚ್ ಮಾಡಬೇಕಾಗಿದೆ ಏನು? MPhil ಮಾಡಬೇಕಾಗಿದೆ ಏನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನೋ, ಕನ್ನಡ ಲಿಟರೇಚರೋ, ಆಂಥ್ರೋಪಾಲಜಿನೋ, ಜಿಯೋಗ್ರಫಿನೋ, ಸೋಷಿಯಾಲಜಿನೋ, ಪೊಲಿಟಿಕಲ್ ಸೈನ್ಸ್ ನಾಳೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಎಲ್ಲಾ ಪುಸ್ತಕಗಳನ್ನು ತಗೊಂಬಂದಿಟ್ಟು ಅದೊಂದು ಕೆಟ್ಟ ಹ್ಯಾಬಿಟ್. UPSC ಪ್ರಿಪರೇಷನ್ ಎಲ್ಲಾ ಪುಸ್ತಕ ತಗೊಂಡ್ಬರೋದು ಇಡೋದು, ಒಟ್ಟು ಬಿಡ್ತೀವಿ. ಡೋಂಟ್ ಬ್ರಿಂಗ್ ಬುಕ್ಸ್ ಅಂಡ್ ಸ್ಟಾಕ್ ಇಟ್ ಇಫ್ ಯು ಕಾಂಟ್ ರೀಡ್ ಇಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಇಂಡಿಯನ್ ಪಾಲಿಟಿನಪ್ಪ ಲಕ್ಷ್ಮೀಕಾಂತ್ ಅಂತ ಒಳ್ಳೆ ಪುಸ್ತಕ ಐತಿ, ಅದು ಟೆಕ್ಸ್ಟ್ ಬುಕ್. ದೊಡ್ಡ ದೊಡ್ಡ ಅವರೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂಮ್ 1, 2, 3, 4 ಅಂತ ಬರ್ದಾರ. ಕಾನ್ಸ್ಟಿಟ್ಯೂಷನಲ್ ಆಥರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಸುಪ್ರೀಂ ಕೋರ್ಟ್ ಲಾಯರ್ಸ್ ಆರ್ ಜಡ್ಜ್ ಆರ್ ಪ್ರಾಕ್ಟಿಸಿಂಗ್ ಪ್ರೊಫೆಸರ್. ಇಲ್ಲಲ್ಲ, ಬಂದನ ನೋಡಿನ ಬರದನ ಹೋದನ ಅಷ್ಟೇ ಇರ್ಬೇಕ. ಅದಕ್ಕೆ ಏನು ಬೇಕು ಅಷ್ಟೇ ಓದೋಣ, ಹೆಚ್ಚಿಗೆ ಓದಬಾರ್ದು. ಹೆಚ್ಚಿಗೆ ಓದ್ತಾ ಕೂತ್ರೆ ಯು ವಿಲ್ ಬಿಕಮ್ ಪಂಡಿತ. ಅದರಲ್ಲಿ ಎಲ್ಲರಿಗೂ ಹೇಳ್ತಾ ಹೋಗ್ತೀರಿ ಪರೀಕ್ಷೆ ಬಂದಿತ್ತು ಹಂಗಾತ್ ಹಿಂಗಾತ್ ಅಂತ. ನೋ, ವರ್ಲ್ಡ್ ವಿಲ್ ನಾಟ್ ಲಿಸನ್ ಫೇರ್ಡ್ ಸ್ಟೋರೀಸ್. ಇಟ್ ಈಸ್ ಆಫ್ಟರ್ ಸಕ್ಸಸ್. ದ ವರ್ಲ್ಡ್ ಈಸ್ ಆಫ್ಟರ್ ಸಕ್ಸಸ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಏನು ಓದಬಾರ್ದು ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನೇನು ಓದಬಾರ್ದಪ್ಪ? ದ ಹಿಂದೂ ಪೇಪರ್ ಪೂರ್ತಿ ಪುಟ 1ರಿಂದ ಪುಟ ಕೊನೆವರೆಗೆ ಓದೋ ಅವಶ್ಯಕತೆ ಇಲ್ಲ. ಪೊಲಿಟಿಕಲ್ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಫಿಲಂ ಹೀರೋಯಿನ್ಸ್ ಅಫೇರ್ಸ್ ಅವಶ್ಯಕತೆ ಇಲ್ಲ. ಸುಡ್ಗಾಡ್ ಸೊಂಡಿ ಕೊಂಬ್ ಅವಶ್ಯಕತೆ ಇಲ್ಲ. ಎಡಿಟೋರಿಯಲ್ಲು, ಪಾಲಿಸೀಸು, ಹೊಸ ಡಿಸ್ಕಷನ್ಸು, ಬೈಲ್ಯಾಟ್ರಲ್ ರಿಲೇಷನ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೊಸ ಇನ್ವೆನ್ಷನ್, ಏನಾದ್ರೂ ಹೊಸ ಡೆಫಿನಿಷನ್, ಅಮೆಂಡ್ಮೆಂಟ್, ಸುಪ್ರೀಂ ಕೋರ್ಟ್ ರೂಲಿಂಗು, ಅದು ಎಲ್ಲೋ ಒಂದು ವಾಲ್ಕೆನೋ, ಆ ತರದ್ದು ಏನಿರುತ್ತೆ ಆ ಸಬ್ಜೆಕ್ಟ್ ಕನೆಕ್ಟೆಡ್ ಅದನ್ನಷ್ಟೇ ಓದಬೇಕು, ಬರಿಬೇಕು, ನೋಡ್ಬೇಕು, ಇಟ್ಕೋಬೇಕು ಅಷ್ಟೇ. ಇಂಡಿಯಾ ಏರೋ ಬುಕ್ ಇಷ್ಟು ದೊಡ್ಡದಿರ್ತೈತಿ ಅಲ್ಲ. ಐ ನೆವರ್ ಕಂಪ್ಲೀಟೆಡ್ ಇಟ್. ಕಂಪ್ಲೀಟ್ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಮನೋರಮಾ ಇಯರ್ ಬುಕ್ ಎಲ್ಲ ಬಹ್ಯಾಟ್ ಮಾಡ್ಲಿಕ್ಕೆ ಸಾಧ್ಯವೇ? ಕುರುಕ್ಷೇತ್ರ ಯೋಜನಾ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಇಸ್ ಇಟ್ ಪಾಸಿಬಲ್? ಸೊ ಲರ್ನ್ ವಾಟ್ ನಾಟ್ ಟು ಸ್ಟಡಿ. ಅನ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವುದು? ಅನ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ರೋಮನ್ ಸೈನಿ ಅಂತ ಒಬ್ಬ ಹುಡುಗ, ಬಹಳ ಚಂದ, ಬಹಳ ದಿವಸದ ನಂತರ ಬಂದಾನ. ಬಹಳ ಚಂದ ಹೇಳ್ತಾನ್ರಿ. ಟು ದ ಪಾಯಿಂಟ್, ಹಸೆ ಗೋಡೆ ಹಳ್ಳ ಹೋಗದಂಗ. ಟು ದ ಪಾಯಿಂಟ್ ಅಷ್ಟೇ. ಬಕ್ವಾಸ್ ಇಲ್ಲ, ಜೋಳ್ಳಿ ಇಲ್ಲ. ಅದನ್ನೊಂದು ರೆಫರ್ ಮಾಡಿ. ಅದು ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ನೋಡ್ಬೇಕು. ಗೌರ್ಮೆಂಟ್ ವೆಬ್ಸೈಟ್ಗಳಿಂದ ಆ ಮಾಹಿತಿಯನ್ನ ಕಲೆ ಹಾಕಿಕೊಳ್ಬೇಕು. ಅಂದ್ರ ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಅಂಡ್ ಒನ್ ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಹೆಲ್ಪ್ ಯು. ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ UPSC ಪ್ರಿಪರೇಷನ್ ಅನ್ನೋದು. ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ. ಹೈದರಾಬಾದ್ ಇರಲಿ, ಬೆಂಗಳೂರು ನಮ್ಮ ವಿಜಯನಗರ ಇರಲಿ, ಡೆಲ್ಲಿ, ಅದು ಯಾವ ನಗರ? ಡೆಲ್ಲಿ ರಾಜೇಂದ್ರ ನಗರ್,
ಬಹಳ ಡಿಸ್ಟ್ರಾಕ್ಷನ್. ಸುಮ್ಮನೆ ಓದೋದು 1 ಗಂಟೆ, ಹರಟೆ 4 ಗಂಟೆ. ಓದೋದು 1 ಗಂಟೆ, ಹರಟೆ 4 ಗಂಟೆ. ಅದಗಿರಿ ಕೂಡುದು ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಒಬ್ಬ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇರುವ ವ್ಯತ್ಯಾಸ ಅಂತಂದ್ರ, ಕುದುರೆಗೆ ಇದನ್ನ ಮಕ್ಕ ಕಟ್ಟಿರ್ತಾರಲ್ಲ, ಅದನ್ನಷ್ಟೇ ನೋಡ್ತಿರ್ತಾನವ. ನಾನು ಆಗ್ಬೇಕಷ್ಟೇ. ಪಾರ್ಟಿ, ಈವ್ನಿಂಗ್ ಪಾರ್ಟಿಗಳು ಸ್ಟಾರ್ಟ್ ಇದೆ. ನಾನು ಹೈದರಾಬಾದ್ ಅಲ್ಲಿ ಇದ್ದಾಗ ಹೆಂಗಾಗ್ತಿತ್ತು ಅಂತಂದ್ರೆ, ವೀಕೆಂಡ್ ಒಂದ್ಸಾರಿ ಮೂವಿಗೆ ಹೋಗ್ಬೇಕು ಎಲ್ರು, ಕರ್ನಾಟಕದವರೆಲ್ಲ ಸೇರಿ ಊಟ ಮಾಡ್ಬೇಕು. ಬಾವರ್ಚಿ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ, ತೆಲುಗು ಹೊಸ ಸಿನಿಮಾಗಳು, ಆಮೇಲೆ ಅಫೇರ್ಸ್, ಹುಡುಗ ಹುಡುಗಿ ಅಫೇರ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂದ್ರೆ, ಯಾವುದು ನಮ್ಮ ಭೌತಿಕ ಆಧ್ಯಾತ್ಮಿಕ ಉದ್ಧಾರಕ್ಕೆ ಸಹಕಾರಿ ಆಯ್ತದೋ ಅದು ನನ್ನ ಪಾಲಿಗೆ ಅಮೃತ, ಯಾವುದು ಇದಕ್ಕೆ ಮಾರಕ ಆಯ್ತದೋ ಅದು ನನ್ನ ಪಾಲಿಗೆ ವಿಷ. ಇದೇನು 25 ವರ್ಷ ಇದೆಯಲ್ಲ ನಿಮ್ದು, IAS ಆಗ್ತಿರಲ್ಲ ನಾಳೆ, ನೀವೆಲ್ಲ ಆಗ್ತಿರಲ್ಲ, ನೀವೇನು IAS ಆಗುವ ವಯಸ್ಸಿದೆಯಲ್ಲ, ಇದು ಬ್ರಹ್ಮಚರ್ಯ ಇದ್ದಂಗೆ. 25 ವರ್ಷ ಸರಿಯಾದ ವಿದ್ಯಾರ್ಜನೆಯಷ್ಟೇ. ಮುಂಬರುವ 75 ವರ್ಷ, 25 ವರ್ಷ ಗೃಹಸ್ಥಾಶ್ರಮ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆ ಮುಂಬರುವ 75 ವರ್ಷಕ್ಕೆ ಇದು ಅಡಿಪಾಯ. ಏನ್ ಬೇಕು ಎಲ್ಲ ಕಲ್ತ್ಕೊಂಡ್ಬಿಡೋಣ, ಪಬ್ಲಿಕ್ ಸ್ಪೀಕಿಂಗ್, yes, let us learn it. Group discussion, let us learn it. Running, jogging, let us learn it. Sports, let us learn it. Guitar, let us learn it. UPSC preparation, yes, nothing else but preparation. Study, let me learn it. ನನಗೊಬ್ರು ನಮ್ಮ ಗುರುಗಳ 3 ಅಸ್ತ್ರ ಕೊಟ್ಟಿದ್ರು. ಹೂ, ವೈ, ವಾಟ್. ನೋಕಿಯಾ ಸೆಟ್ ಬರ್ತಾ ಇತ್ತು, ನಾನು ಅದ್ರಲ್ಲಿ ಹಾಕೊಂಡಿರ್ತಿದ್ದೆ. ಅದು ಅರ್ಧ ತಾಸಿಗೊಮ್ಮೆ ರಿಂಗ್ ಆಗದು. ಹೂ ಅಂದ್ರೆ ಹೂ ಎಮ್ ಐ, ನಾನು ಯಾರು? ರವಿ ದ್ಯಾಮಪ್ಪ ಚನ್ನಣ್ಣವರು, ನೀಲಗುಂದ್, ಗದಗ ತಾಲೂಕು, ನನ್ನ ಕುಟುಂಬ ಇಂಥದ್ದು. ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು IAS ಪ್ರಿಪರೇಷನ್ಗಾಗಿ ಡೆಲ್ಲಿಗೆ ಬರೀ ಒಂದು ಕೆಂಪು ಪುಸ್ತಕ, ಕೆಂಪುದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ, 3,000 ರೂಪಾಯಿ ತಗೊಂಡ್ಬಂದಿದ್ದೀನಿ. ನನಗೆ ಇಷ್ಟೊಂದು ಜವಾಬ್ದಾರಿಗಳಿದೆ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ. ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನೌ? ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ, ವೈ ಐ ಆಮ್ ಹಿಯರ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ? ಗಾಸಿಪ್ ಮಾಡ್ತಾ ಇದ್ದೀನಾ? ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಾ? ನಿದ್ದೆ ಮಾಡ್ತಾ ಇದ್ದೀನಾ? ಹಾಡ ಹಾಡ್ತಾ ಇದ್ದೀನಾ? ಅಥವಾ ಓದ್ತಾ ಇದ್ದೀನಾ? ಬರಿತಾ ಇದ್ದೀನಾ? ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಾ? ಕಂಪ್ಲೀಟ್ ಆಗಿ ಮನನ ಮಾಡ್ತಾನೆ ಇರೋದು. ಗ್ಯಾಪ್ ಇಲ್ವೇ ಇಲ್ಲ. 13 ವರ್ಷ ವನವಾಸ, 1 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ದಂಗೆ ಡಿಗ್ರಿ ಮಾಡಿದ್ದೀನಿ. ಇದು ನನ್ನ ಅಜ್ಞಾತವಾಸದ ಕಾಲಪ್ಪ. ನಾನು ಇದನ್ನ ಮಾಡಲೇಬೇಕು. ಇದನ್ನ ಬಿಟ್ರೆ ಬೇರೆ ನನಗೆ ಹಾದಿ ಇಲ್ಲ. ಒಂದು ಸಾರಿ ಇದನ್ನ ಆಗಿಬಿಟ್ಟೆ ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತವೆ. ನನಗೆ ಸಿನಿಮಾ ನೋಡೋ ಹುಚ್ಚಿತ್ತು. ಸಿನಿಮಾ ನನ್ನ ಹಾಬಿ, ಅದು ಸಿನಿಮಾ ನೋಡೋದು. ಒಳ್ಳೆ ಸಿನಿಮಾ ನೋಡೋದ? ಮತ್ತೆ ಸಿನಿಮಾ, ಎಲ್ಲಾ ಸಿನಿಮಾಗಳ ನನ್ನ ಪ್ರಿಪರೇಷನ್ ಅವಧಿಯಲ್ಲಿ ಏನ್ ರಿಲೀಸ್ ಆಯ್ತಲ್ಲ, ಆಕ್ಷನ್ ಮೂವೀಸ್, ಇಂಗ್ಲಿಷು, ಹಿಂದಿ ಮತ್ತು ತೆಲುಗು, ಕನ್ನಡ ಒಂದು ನೋಡ್ಲಿಲ್ಲ. ನಾನು ಅದನ್ನು ಬರೆದಿಡ್ತಿದ್ದೆ. ಈ ಸಿನಿಮಾ ಇವತ್ತು ರಿಲೀಸ್ ಆಯ್ತು, ನಾನು ಇದನ್ನ ನೋಡ್ಬೇಕು. ಆಮೇಲೆ ನನ್ನ ಗೆಳೆಯರು ಇವತ್ತು ಊಟಕ್ಕೆ ಹೋಗಿದ್ದಾರೆ. ನಾನು ಈ ಊಟ ತಿನ್ಬೇಕು. ಹೈದರಾಬಾದಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ, ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇರುತ್ತೆ. ಹೈದರಾಬಾದ್ಗೆ ಯಾರು ಹೋಗಿದ್ರೆ ಎಲ್ಲರೂ ಅನ್ ಮಾತಾಡ್ರು, ಏನನ್ನ. ಆಮೇಲೆ ಧೋಕ್ಲಾ ಅಂತ ಹೇಳಿ, ಆಮೇಲೆ ಹಲೀಮ್ ಅಂತ ಒಳ್ಳೆ ಬಿರಿಯಾನಿ, ಬಾವರ್ಚಿ ಬಿರಿಯಾನಿ ಸಿಗೋದು. ಈಗ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಅವಾಗ ಬಹಳ ತಿಂತಿದ್ದೆ. ಎಲ್ಲ ಬರೆದಿಟ್ಟೆ. ಆಗಸ್ಟ್ 15 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬಂದಿತ್ತು. ಆಗಸ್ಟ್ 15 ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ರಿಸಲ್ಟ್ ಬಂದು ಪಾಸ್ ಆಗಿದ್ದೀನಿ. ಅದರಲ್ಲೇನು ಆಶ್ಚರ್ಯ, ಮೇನ್ಸ್ ರೆಡಿ ಆಗಿ ಸುಮಾರು ಅಕ್ಟೋಬರ್ ಎಂಡ್ಗೆ ಅನ್ಸುತ್ತೆ, ಮಾರ್ಚ್ ಅಕ್ಟೋಬರ್ ಎಂಡ್ಗೆ ಮೇನ್ಸ್ ರಿಸಲ್ಟ್ ಬಂತು. ಎಸ್ ಸ್ವಾಮೀಜಿ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್. ಅದರಲ್ಲೇನು ಆಶ್ಚರ್ಯ, ಅದಾಗೋದೇ ಇತ್ತು. ಪ್ರಿಪೇರ್ ಫಾರ್ ಮೇನ್ಸ್. ಮಾರ್ಚ್ 28 ನಂದು ಇಂಟರ್ವ್ಯೂ ಡೇಟ್. ನಿರ್ಭಯ್ ಶರ್ಮಾ ಆಫ್ಟರ್ನೂನ್ ಇಂಟರ್ವ್ಯೂ ಮುಗೀತು. ಮೇ 6 ಈವ್ನಿಂಗ್, ಮೇ 6 ನನ್ನ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬ ಹೇಳ್ಬಿಟ್ಟ, ವೆಂಕಟೇಶ್ ಅನ್ನೋನು, ಹೈದ್ರಾಬಾದ್ನವನು, ನೀನು IPS ಆಯ್ತೀಯಾ ಅಂತ. ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ಹಿಂಗೆ 703
ರ್ಯಾಂಕ್ ತುಸು ಕಡಿಮೆನೆ, ಆದ್ರೆ IPS ಆಗ್ತೀನಿ ಸ್ವಾಮೀಜಿ, ಅದರಲ್ಲೇನು ಆಶ್ಚರ್ಯ, ಬಾ ಆಶ್ರಮಕ್ಕೆ. ಸ್ವಾಮೀಜಿ ಒಂದು ಕೆಲಸ ಇದೆ. ಏನು? ನನಗೆ ಸ್ವಲ್ಪ ಊಟ ಮಾಡೋ ಆಸೆ, ಮೂವಿ ನೋಡೋ ಆಸೆ. ಇದುವರೆಗೂ ಯಾವ್ರ ಜೊತೆ ಹೋಗ್ಲಿಲ್ಲ, ಯಾವ ಪಿಕ್ಚರ್ ನೋಡ್ಲಿಲ್ಲ, ಒಂದು ವಾರ ಸಮಯ ಕೊಡಿ. ಎಲ್ಲ ಮೂವಿ ಸಿಡಿ ತರಿಸಿದೆ ರೀ, ಫುಲ್ ಒಂದು 52 ಇಂಚಿನ LED ಹಾಕಿ ನೋಡಿದ್ದ. ಎಲ್ಲ ಊಟ ಪಾರ್ಸಲ್ ತಗೊಂಬಂದು ತಿಂದಿದ್ದ. ವೆನ್ ಐ ಡಿಡ್ ಇಟ್ ಆಫ್ಟರ್ ಮೈ ರಿಸಲ್ಟ್ಸ್. ಪ್ರಿಪರೇಷನ್ ಫಾರ್ ಅ ವಾರ್ ಶುಡ್ ಬಿ ಡನ್ ಡ್ಯೂರಿಂಗ್ ಪೀಸ್ ಟೈಮ್. ಬದುಕಿನಲ್ಲಿ ಆ ನಿರ್ಣಾಯಕ ಘಟ್ಟಕ್ಕೆ ಯಾವತ್ ನಾವು ಖಾಲಿ ಇರ್ತೀವೋ ಅವತ್ತು ಪ್ರಿಪರೇಷನ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಬಹಳ ಸುಖ ಪಟ್ರೆ ಮುಂದೆ ಕಷ್ಟಪಡ್ತೀವಿ ಅಂತ, ಬಹಳ ಕಷ್ಟಪಟ್ರೆ ಮುಂದೊಂದ್ ದಿವಸ ಸುಖ ಕಟ್ಟಿಟ್ಟ ಬುತ್ತಿ ಅಂತ. ಸೊ ಹಾಗಾಗಿ ನಿಮಗೇನಾದ್ರೂ ವಯೋಮಾನ ಸಹಜವಾದ ಹವ್ಯಾಸಗಳಿದ್ದಲ್ಲಿ ಇರ್ತವೆ. ನನಗೂ ಇತ್ತು, ಇನ್ನೂ ಒಂದಿತ್ತು, ಅದೇ ನಿಮಗೂ ಎಲ್ರಿಗೂ ಇರುತ್ತೆ. ನನಗೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಗಿದ್ದು. ಮಾತಾಡಕ್ ಧೈರ್ಯ ಆಗ್ತಿರ್ಲಿಲ್ಲ. ಐ ಡಿಂಟ್ ಹ್ಯಾವ್ ದ ಗಟ್ಸ್. ಚಿಕ್ಕವನಿದ್ದೆ ರೀ, ಮೀಸೆ ಬೇರೆ ಬಿಡ್ತಾ ಇರಲಿಲ್ಲ ಅವಾಗ. ನಂದು ಡ್ಯೂರಿಂಗ್ ಪ್ರಿಪರೇಷನ್ ಟೈಮ್ ಅಂಡ್ ಇವನ್ ಮಸೂರಿ ಅಕಾಡೆಮಿಯಲ್ಲಿ ಮೀಸೆ ಇರಲಿಲ್ಲ. ಎಲ್ಲರೂ ಚಿನ್ನು ಅನ್ನೋರು. ಸೊ ರಿಸಲ್ಟ್ ಬಂದ ಮೇಲೆ ವೆಂಟ್ ಅಂಡ್ ಅಪ್ರೋಚ್ಡ್ ಹರ್ ಅಂಡ್ ಟೋಲ್ಡ್ ಹರ್ ದಟ್ ಸಿ ಐ ವಾಂಟ್ ಟು ಮ್ಯಾರಿ ಯು ಅಂತೇಳಿ. ಆ ಹುಡುಗಿ ನಾನು IPS ಆಗ್ತೀನಿ ಅಂತ ಗೊತ್ತಿದ್ರು ಯಾರ ಗಬಕ್ಕನ್ನು ಒಪ್ಕೊಂಡ್ಬಿಡ್ತಾರ. ಗೋ ಅಂಡ್ ಮೀಟ್ ಮೈ ಫಾದರ್. ಡಾಕ್ಟರ್ ತ್ರಿವೇಣಿ, ಏನ್ ಮದುವೆ ಆಗಿದ್ದೀನಿ ಅದ ಹುಡುಗಿಯಪ್ಪ. Then I went and approached her father and her father told, ours is an undivided family. Let me discuss with my brother and come back to you anta. You know. ಅನಾಹುತ ಆಯ್ತಲ್ಲಪ್ಪ ಇದು ಅಂದೆ. ಆಯ್ತು, ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ಒಪ್ಪಿದ್ರ, ಆಸ್ ಇಫ್ ಅವ್ರೇನೋ ನನ್ನ ಬಗ್ಗೆ ಕರುಣೆ ತೋರಿಸ್ದಂಗ. ಬಟ್ ಐ ಗಾಟ್ ಗುಡ್ ಗರ್ಲ್. ಯು ಶುಡ್ ಹ್ಯಾವ್, ಅವು ಏನಾದ್ರೂ ಇತ್ತು ಅಂತಂದ್ರೆ ಯು ಶುಡ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಿದ್ದೀನಿ. ಒಂದು ಸಾರಿ ಸರ್ವಿಸ್ ಬಂದ್ರೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಮ್ಯಾಜಿನ್ ಯು ವಿಲ್ ಬಿಕಮ್ ದ್ಯಾಟ್. ಯು ಡಿಸೈಡ್ ಯು ವಿಲ್ ಡೂ ದ್ಯಾಟ್ ಅಷ್ಟೇ. ಬೇಕಾದಿರ್ಲಿ ಅದು. ಹಿಯರ್ ಯು ಆರ್ ಎಂಪವರ್ಡ್ ಬೈ ಲಾಸ್ ಅಂಡ್ ಪವರ್ಸ್. ಸೊ ಇದು ಈ ಪರೀಕ್ಷೆ ಅನ್ನೋದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವುದರಿಂದ, ನಿಮ್ಮನ್ನ ಪೂರ್ತಿ ಅದು ಅಳೆಯುವುದರಿಂದ, ಇದಕ್ಕೆ ತಯಾರಿ ಈ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೇಲ್. ಆ ಕಿಲ್ಲರ್ ಜೀಲಲ್ಲಿ ರಾಕೆಟ್ ಹಿಂದ್ಗಡೆ ಹಚ್ಚಿರ್ತಾರಲ್ಲ ಆ ತರ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ಒಳ್ಳೆ ಸ್ನೇಹಿತರ ಸರ್ಕಲ್ ಇರ್ಬೇಕು. ಕೆಲವೊಂದಿಷ್ಟು ಜನ ನೋಟ್ಸ ಕೊಡಂಗಿಲ್ಲ ಅಲ್ವೇ. ಬಟ್ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ಇನ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನ ಆಗ್ತಿರ್ಲಿಲ್ಲ ನನಗೆ. 150ಕ್ಕೆ 13, 14. ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ 25, 30. Every day I used to take my answer script and go and sit with Madam Sosin Tayyaba and ask, Madam, am I really eligible to become an IAS officer? ನನಗೇನು ಬರೀ 13, 14 ಬೆಳಕತ್ತೇವ್. ಅವಾಗ ಏನಂದ್ರು, ಆಯ್ತಪ್ಪ ಟಾಪ್ ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರ ಅವ್ರ ಆನ್ಸರ್ ಸ್ಕ್ರಿಪ್ಟ್ ನೋಡಪ್ಪ. ದೆನ್ ಐ ಸ್ಟಾರ್ಟೆಡ್. ಯಾರ್ದು ಬೆಸ್ಟ್ ಆನ್ಸರ್ ಸ್ಕ್ರಿಪ್ಟ್ ಇತ್ತು ರೈಟಿಂಗ್. ಕ್ಲಾಸ್ನಾಗ ಆನ್ಸರ್ ಎಲ್ಲರೂ ಹೇಳ್ತಾರ, ಪರೀಕ್ಷೆದಾಗ ಉತ್ತರ ಬರೆದವನ ಟಾಪರ್. 3 ಗಂಟೆ ಅವಧಿಯಲ್ಲಿ ಜಗದೀಶ್ ಹೇಳಿದ ಹಾಗೆ ಇಡೀ ಒಂದು ವರ್ಷ ಓದಿದ ಎಲ್ಲಾ ಪುಸ್ತಕಗಳನ್ನ ಆ 2 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ, 15 ಮಾರ್ಕ್ಸ್ಗೆ, 20 ಮಾರ್ಕ್ಸ್ಗೆ ಕಂಡೆನ್ಸ್ ಮಾಡಿ ಯಾವ ಉತ್ತರಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಬರೀಬೇಕದನ್ನ ತೀರ್ಮಾನ ಮಾಡಿ ಬರೆಯುವುದಿದೆಯಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜ್. ನಿಮ್ಗೆ ರ್ಯಾಂಕ್ ತರೋದು, ಸರ್ವಿಸ್ ತರೋದು, ಆನ್ಸರ್ ರೈಟಿಂಗ್ ಅಲ್ಲೇ, ಮೇನ್ಸ್ ಎಕ್ಸಾಮ್ ನಲ್ಲೇ ಎಲ್ಲರೂ ಓದ್ತಾರೆ. ಬಟ್ ರ್ಯಾಂಕ್ ಯಾರಿಗೆ ಬರುತ್ತೆ? ಸರಿಯಾಗಿ ಪರೀಕ್ಷೆ ಬರ್ದವನಿಗೆ. then how will do it? I started studying, analyzing the good answer scripts. ಯಾರಪ್ಪ ಟಾಪರ್ 110 ಯಾರಿಗೆ ಬಂದೈತಿ ಅವನು ತಗೊಳ್ಳೋದು. how he started his introduction, what is there in his body of answer. ಅವನು ಪಾಯಿಂಟ್ ವೈಸ್ ಫಸ್ಟ್ಲಿ, ಸೆಕೆಂಡ್ಲಿ, ಥರ್ಡ್ಲಿ ಅಂತ ಬರದ್ನ ಪಾಯಿಂಟ್ ನಂಬರ್ 1, 2, 3, 4 ಅಂತ ಹಾಕಿದ್ನ, ಚಾರ್ಟ್ ಏನಾದ್ರೂ ಹಾಕಿದ್ನ, ಟೇಬಲ್ ಏನಾದ್ರೂ ಹಾಕಿದ್ನ, ಪೈ ಚಾರ್ಟ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ನ, ಅಂಡರ್ಲೈನ್ ಏನಾದ್ರೂ ಮಾಡಿದ್ನ,
ಅವನ ಕನ್ಕ್ಲೂಷನ್ ಹೇಗಿತ್ತು, ಕಮೆಂಟ್ ಅಂದಲ್ಲಿ ಏನು ಬರದ, ಎಲುಸಿಡೇಟ್ ಅಂದಲ್ಲಿ ಏನು ಬರದ, ಎಕ್ಸ್ಪ್ಲೇನ್ ಅಂದಲ್ಲಿ ಏನು ಬರದ, ಕ್ರಿಟಿಕಲಿ ಎನಲೈಸ್ ಅಂದಲ್ಲಿ ಏನು ಬರದ, ಎಲ್ಲವನ್ನ ನೋಡಿ ಎಲ್ಲರದು ಮಿಕ್ಸ್ ಮಾಡಿ ನಾನೊಂದು ತಯಾರು ಮಾಡ್ತಿದ್ದೆ. ನಾನು ಎಲ್ಲರ ಕಡೆನೂ ಅದನ್ನ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಏನೇನು ಇರ್ತಿತ್ತಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, GS ಪೇಪರ್ 1, 2 ಎಲ್ಲ 3, 4 ಎಲ್ಲ ತಗೊಬಿಡೋದು, ನಂದೇ ಒಂದು ಆನ್ಸರ್ ರೆಡಿ ಮಾಡೋದು. I used to practice this minimum 5 to 10 times. Each answer, ಏನ್ ನಾನು ಆನ್ಸರ್ ಸ್ಕ್ರಿಪ್ಟ್ ಬರಿತಿದ್ನಲ್ಲ, ಟೆಸ್ಟ್ ಸೀರೀಸ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ನಡೀತಿತ್ತಲ್ಲ, ಎಲ್ಲರದು ತೆಗೆದುಕೊಂಡು ಬರೆದ್ಬಿಟ್ಟು ಒಂದು 5 ರಿಂದ 10 ಸಾರಿ ಬರೆಯೋದ ತೆಗೆಯೋದೆ ಬರೆದು ತೆಗೆದು ಇಡ್ತಾ ಇದ್ದೆ. ದಟ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಥಿಂಗ್ ವಿಚ್ ಐ ಡಿಡ್ ಡ್ಯೂರಿಂಗ್ ಮೈ ಪ್ರಿಪರೇಷನ್. ನೀವು ಬರೀ ಓದೋದಷ್ಟೇ ಅಲ್ಲ, ಒಂದ್ಸಾರಿ ಮನನ ಮಾಡ್ಬೇಕು, ಸಬ್ ಹೆಡಿಂಗ್ಗಳನ್ನು ಬರಿಬೇಕು, ಅದನ್ನ ಬರೋದು ಹೊರಗಡೆ ತೆಗಿಬೇಕು. ಯಾವುದೇ ಪರೀಕ್ಷೆ ಇರಲಿ, ಅದು PC ಇಂದ ಹಿಡಿದು IAS IPS ವರೆಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಆನ್ಸರ್ ರೈಟಿಂಗ್ ಸ್ಕಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಇನ್ನೊಂದು ನನಗೇನು ನಾನು ಆಲೋಚನೆ ಮಾಡುವ ವಿಧಾನ, ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೇಪರ್ 1 13 ಚಾಪ್ಟರ್ ಅಲ್ಲಪ್ಪ, ಥೇರೀಸ್ ಎಲ್ಲ ಸೇರ್ಬಿಟ್ಟು 13 ಚಾಪ್ಟರ್. ಏನು ಪ್ರಶ್ನೆ ಕೇಳಿದ್ರು ಇದ್ರದ ಕೇಳ್ಬೇಕಲ್ಲ ಅವನು. ಹಿ ಕಾಂಟ್ ಆಸ್ಕ್ 14 ಚಾಪ್ಟರ್ 13 ಚಾಪ್ಟರ್ ಕೇಳಬೇಕು. ಲೆಟ್ ಮಿ ಸ್ಟಡಿ ವೆಲ್. ಪೇಪರ್ 2 ನಲ್ಲಿ 14 ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದರಲ್ಲಿ ಇಷ್ಟು ಚಾಪ್ಟರ್ಗಳಿದೆ. ಏನೇ ಪ್ರಶ್ನೆ ಕೇಳಿದ್ರು ಅದ್ರಾಗ ಕೇಳ್ಬೇಕಲ್ಲ ಅವನು. ಹಿ ವಿಲ್ ನಾಟ್ ಆಸ್ಕ್ ಸಮಥಿಂಗ್ ಎಲ್ಸ್. ವೇರ್ ಆರ್ ದಿ ಓಲ್ಡ್ ಕ್ವಶನ್ ಪೇಪರ್ಸ್, ವಾಟ್ ಹಿ ಹ್ಯಾಸ್ ಆಸ್ಕ್ಡ್ ಇನ್ ದ ರೀಸೆಂಟ್ ಪಾಸ್ಟ್. ಕಂಪ್ಲೀಟ್ ಸ್ಟಡಿ ಮಾಡೋದು, ಅಟಾಪ್ಸಿ ಮಾಡ್ದಂಗೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ. ಸೊ ಹಾಗಿದ್ರೆ ಈ ಸಾರಿ ಬಹುಶಃ ಈ ಚಾಪ್ಟರ್ ಅಲ್ಲಿ ಬರ್ಬೋದು, ಈ ಚಾಪ್ಟರ್ ಅಲ್ಲಿ ಕೇಳಿದ್ರೆ ಇದನ್ನೇ ಕೇಳ್ತಾರೆ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಇಟ್. ನಾನು ಅದನ್ನ ಕಮೆಂಟ್ ಅಂದ್ರೂ ಬರಿಬೇಕು, ನೆಗೆಟಿವ್ ಆಗಿ ಕೇಳಿದ್ರು ಬರಿಬೇಕು, ಪಾಸಿಟಿವ್ ಆಗಿ ಆದ್ರೂ ಬರಿಬೇಕು, ಒಟ್ಟು ಅದನ್ನೇ ಬರಿಬೇಕಪ್ಪ. ಸೊ ಅದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡುವ ಮೂಲಕ, ಒಳ್ಳೆಯ ಸ್ನೇಹಿತರ ಜೊತೆಗೆ ಗ್ರೂಪ್ ಡಿಸ್ಕಷನ್ ಮಾಡುವ ಮೂಲಕ, ಆನ್ಸರ್ ಅನ್ನ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸುವ ಮೂಲಕ, ಬರದ ಉತ್ತರ ಪತ್ರಿಕೆಯನ್ನ ಯಾರಾದ್ರೂ ಒಬ್ಬ ಕರೆಕ್ಷನ್ ಮಾಡ್ಲಿಕ್ಕೆ ಒಬ್ಬ ಗುರು ಇಟ್ಕೋಬೇಕು. ಇನ್ ಅ ಬಿಗ್ ಇನ್ಸ್ಟಿಟ್ಯೂಷನ್ ನೋ ಒನ್ ವಿಲ್ ಗಿವ್ ಇಂಡಿವಿಜುವಲ್ ಅಟೆನ್ಷನ್. ಹೈದರಾಬಾದ್ ಡೆಲ್ಲಿನಲ್ಲಿ ಯಾರು ಮಾತಾಡ್ಸಂಗಿಲ್ಲ ನಿಮ್ಮನ್ನ. ಬಟ್ ಇಫ್ ಯು ಕ್ಯಾನ್ ಗೆಟ್ ಅ ಗುಡ್ ಟೀಚರ್, ನಥಿಂಗ್ ಲೈಕ್ ದಟ್. ಒಬ್ಬ ಒಳ್ಳೆ ಶಿಕ್ಷಕ ಸಿಕ್ಕರು ಅಥವಾ ಸೀನಿಯರ್ ಆಫೀಸರ್ ಸಿಕ್ಕರು, ಅದಕ್ಕಿಂತ ದೊಡ್ಡ ಅದೃಷ್ಟ ನಿಮ್ದು ಇಲ್ವೇ ಇಲ್ಲ. ನಸೀಬ ತೆರೆದಂಗ, ನಿಮ್ದು ಲಕ್ ನಿಮ್ ಕಡೆ ಐತೆ ಅಂತ. ಲಕ್ಕಿಂದ ಏನು ಇರ್ಲಿಲ್ಲ, ಬಟ್ ಹಾರ್ಡ್ ಲಕ್ ಯಾರು ಮಾಡ್ತಾರ ಅವ್ರಿಗೆ ಫೇವರ್ ಆಗೇ ಆಗತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಅದು ಆಯ್ತದೆ. ನೆಕ್ಸ್ಟ್ ಇದನ್ನ ಹೇಳಿದ್ದೀನಿ, ಸ್ಟೇ ಫೋಕಸ್ಡ್. ಯಾವ ತರ ಅರ್ಜುನನಿಗೆ ಆ ಪಕ್ಷಿಯ ಕಂಡಂಗೆ ಫೋಕಸ್ ಅಂತಂದ್ರೆ ಟಾರ್ಗೆಟ್. ಇದು ನನ್ನ ಟಾರ್ಗೆಟ್ ಅಪ್ಪ. ಬಿಂದ್ರನ್ವಾಲಾಗೆ ಅವನು ಜಲಿಯನ್ ವಾಲಾ ಬಾಗ ಮಾಡಿದವನು ಟಾರ್ಗೆಟ್ ಇದ್ದಂಗೆ, ಭಗತ್ ಸಿಂಗ್ರಿಗೆ ಅಥವಾ ಆಜಾದನಿಗೆ ಬ್ರಿಟಿಷರ ಟಾರ್ಗೆಟ್ ಇದ್ದಂಗೆ, ನಮ್ಮ ಸುಭಾಷ್ ಚಂದ್ರ ಬೋಸ್ರಿಗೆ ಈ ದೇಶದ ಆಜಾದಿ ಟಾರ್ಗೆಟ್ ಇದ್ದಂಗೆ, ಮಹಾತ್ಮ ಗಾಂಧಿಗೆ ಸತ್ಯ ಅಹಿಂಸೆ ಅನ್ನೋದು ಟಾರ್ಗೆಟ್ ಇದ್ದಂಗೆ, ಶ್ರವಣ ಕುಮಾರನಿಗೆ ಆ ಪಿತೃ ಮತ್ತು ಮಾತೃ ವಾತ್ಸಲ್ಯ ಹ್ಯಾಕ್ ಟಾರ್ಗೆಟ್ ಆಗಿತ್ತೋ ಹಾಗಿದ್ದಂಗೆ ಅಲ್ವೇ. ಏಕಲವ್ಯನಿಗೆ ಆ ಗುರು ತನ್ನ ಬಿಲ್ವಿದ್ದೆ ಹೇಗೆ ಪಂಚಪ್ರಾಣ ಹೇಗಿತ್ತ ಅದು, ಅದಕ್ಕೆ ಅವರು ಹಾಗಾದ್ರು ಆ ಫೋಕಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ನಾಟ್ ಗೆಟ್ ಡೈವರ್ಟೆಡ್. ಒಂದ್ ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು, 2 ಸಾರಿ ಫೇಲ್ ಆದ್ರೆ ಹೋಗ್ಬಾರ್ದು. ಸಿಲೆಬಸ್, ಫಾಲೋ ದ ಸಿಲೆಬಸ್, ನಥಿಂಗ್ ಎಲ್ಸ್. ಬೇರೆ ಏನು ಕಾಣಲೇಬಾರ್ದು. ನೆಕ್ಸ್ಟ್, ಸೊ ಹಾಗಾಗ್ಬೇಕು. ಒಂದೇ ದಿವಸಕ್ಕೆ ಆಗಲ್ಲ. ಒಂದು ಗ್ರಾಜುಯೇಷನ್ ಡಿಗ್ರಿ ಇದ್ದಂಗೆ, 1 ಸಾರಿ ಆಗದೆ ಹೋಗ್ಬೋದು, 2 ಸಾರಿ ಆಗದೆ ಹೋಗ್ಬೋದು, ಪರವಾಗಿಲ್ಲ. 3 ಸಾರಿ ಆಗದೆ ಹೋಗ್ಬೋದು, 4 ಸಾರಿ ಆಗದೆ ಹೋಗ್ಬೋದು, 5 ಸಾರಿ ಆಗದೆ ಹೋಗ್ಬೋದು. 6ನೇ ಸಾರಿ ಆದವರು ಕೂಡ ಅನ್ಬು ಕುಮಾರ್ IAS ಹಾಸನ್ DC ಆಗಿದ್ರು. 6th ಅಟೆಂಪ್ಟ್, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅವರು. ಅನ್ಬು ಕುಮಾರ್ ಪಕ್ಕಾ ತಮಿಳ್ ಮೀಡಿಯಂ, ಒಂದೇ ಒಂದು ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. 6th ಅಟೆಂಪ್ಟ್ ಪ್ರಿಲಿಮ್ಸ್ ಮೇನ್ಸ್ ಕಂಪ್ಲೀಟ್ ಕ್ಲಿಯರ್. 6 ವರ್ಷಗಳ ಕಾಲ ಆ ಮನುಷ್ಯ ಹೆಂಗ್ ತಡ್ಕೊಂಡಿರ್ಬೇಕು ನನಗದ್ರ ನೋವು ಗೊತ್ತಿಲ್ಲ. ಐ ಡೋಂಟ್ ನೋ ದಟ್. ಆ ಪರ್ಸಿವರೆನ್ಸ್ ಬೇಕಾಯ್ತದೆ. ಹೀಯಾಳಿಸ್ತಾರೆ, ಕಿಚಾಯಿಸ್ತಾರೆ, ಅಪ್ಪ ಅಮ್ಮನೂ ಬೈತಾರೆ, ಸ್ನೇಹಿತರು ಬೈತಾರೆ, ನಿಮಗೆ ನಿಮ್ಮ ಮೇಲೆ ಒಂಥರ ಇದು ಹುಟ್ಟುತ್ತೆ, ಪರವಾಗಿಲ್ಲ. ಅಗೇನ್ ಯು ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಮಿರರ್ ಅಂಡ್ ಸೇ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ನಿಮ್ಮನ್ನು ನೀವು ಪ್ರೀತಿಸ್ಬೇಕು. ಫೇಲ್ ಆದ್ರೂ ಪರವಾಗಿಲ್ಲ, 1 ಸಾರಿ ಕನ್ನಡಿ ಮುಂದೆ ಎತ್ಕೋಬೇಕು.
ಅಂಡ್ ಯು ಶುಡ್ ಟೆಲ್ ಯು ಆರ್ ದ ಬೆಸ್ಟ್ ಕ್ರಿಯೇಚರ್ ಆನ್ ದಿಸ್ ಅರ್ತ್. ಒಳ್ಳೆ ಜೀವಿ ನೀನು, ಚೆನ್ನಾಗಿದೀಯಾ, ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ತಾ ಇರ್ಬೇಕು. ಗೋಲ್ ಓರಿಯೆಂಟೆಡ್ ಇರ್ಬೇಕು. ಡೋಂಟ್ ಪ್ಯಾನಿಕ್ ಆರ್ ಫಿಯರ್. ನೆಕ್ಸ್ಟ್, ಫಿಯರ್ ಕಿಲ್ಸ್ ಯು. ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ನಾಟ್ ಬಿಕಮಿಂಗ್, ಫಿಯರ್. ಅಂಜಬೇಡಿ. ಧೈರ್ಯಂ ಸರ್ವರ್ಥ ಸಾಧನಂ. ನಮ್ಮ ಕಾಶಿ ನಿಮ್ಗೆ ಹೇಳ್ಬೇಕಾದ್ರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ಆ ಕ್ವಶನ್ ಹೇಳಿದ್ರಲ್ಲ, ಅದ್ರ ಜೊತೆ ಇನ್ನೊಂದು ಹೇಳಿದ್ರು, ಡಿಫೈನ್ ಯುವರ್ ಪರ್ಸನಾಲಿಟಿ ಇನ್ ಎ ಸಿಂಗಲ್ ಸೆಂಟೆನ್ಸ್. ನಿರ್ಭಯ್ ಶರ್ಮಾ, ರಿಟೈರ್ಡ್ ಮೇಜರ್ ಆರ್ಮಿ ಜನರಲ್, ಟಿಲ್ ಟುಡೇ ಐ ರಿಮೆಂಬರ್, ಸ್ಪಾಂಟೇನಿಯಸ್ ಆನ್ಸರ್, ಡೇರ್ ಟು ಡೂ. ಏನ್ ಕೊಟ್ರು ನಾನು ಮಾಡ್ತಾನೆ, ಏನ್ ಕೊಟ್ರು ಧೈರ್ಯದಿಂದ ಮಾಡ್ತಾನೆ, ಡೇರ್ ಟು ಡೂ ಅಂತ. ಬಿಕಾಸ್ ಯು ಹ್ಯಾವ್ ನಥಿಂಗ್ ಟು ಲೂಸ್ ಹಿಯರ್. ಏನಾದ್ರೂ ಕಳ್ಕೊಳ್ಳಕ್ಕೆ ಏನಾದ್ರೂ ಇದೆಯಾ? ದಟ್ಸ್ ಹೌ ಐ ವೆಂಟ್. ನನಗೆ ಕಳೆದುಕೊಳ್ಳಲಿಕ್ಕೆ ಏನು ನನ್ನ ಹತ್ರ ಇಲ್ಲ. ಇರುವ ಅವಕಾಶಗಳೆಲ್ಲ ಪಡೆದುಕೊಳ್ಳಲಿಕ್ಕೇನೆ. ಎಲ್ಲ ಅವಕಾಶಗಳಿರುವುದು ಪಡೆದುಕೊಳ್ಳೋದಕ್ಕೆ ಅಂತಾನೆ ಮುಂದೆ ಹೋಗ್ತಿದ್ದೆ. ಡೋಂಟ್ ಫಿಯರ್. ಇಫ್ ಯು ಫಿಯರ್, ಆ ಫಿಯರ್ ಅನ್ನೋದು ಡಬಲ್ ಆಯ್ತಾ ಹೋಯ್ತದೆ. ನೋಡಿ ನಗಬೇಕು ಆ ಫೇಲ್ಯೂರ್ಗಳನ್ನ, ಭಯ, ಇಂಟಿಮಿಡೇಷನ್ಗಳನ್ನ. ಯು ಕಾಂಟ್ ಡಿಫೀಟ್ ಮೀ ಅಂಡ್ ಯು ಶುಡ್ ಟೆಲ್ ಟು ದಟ್ ಫಿಯರ್. ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಮನುಷ್ಯನನ್ನ ಸೋಲಿಸುವ ಯಾವುದೇ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಅಂಡ್ ಐ ಆಮ್ ಕೆಪಬಲ್ ಆಫ್ ಅಚೀವಿಂಗ್ ಇಟ್ ಅಂತ ಹೇಳಿ. ನೆಕ್ಸ್ಟ್, ಎಲ್ಲ ಓದ್ಲಿಕ್ಕಾಗಲ್ಲ, ಸಾಧನೆ ಇಲ್ಲ. ಬೆಕ್ಕದವ್ರನ್ನ ಕೇಳಿ ನೀವು. ಅಂಡ್ ಡೋಂಟ್ ಹ್ಯಾವ್ ದಟ್ ಏಮ್ ಆಲ್ಸೋ. ನೆಕ್ಸ್ಟ್, ಸ್ಮಾರ್ಟ್ ಇರ್ಬೇಕು. ಏನು ಓದಬಾರ್ದು ಅನ್ನೋದು ಗೊತ್ತಿರ್ಬೇಕು. ಯಾರು ಏನೇನು ತಪ್ಪುಗಳನ್ನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ನನಗೆ ಗೊತ್ತಿದೆ. ನನ್ನ ಫ್ರೆಂಡ್ ಬಿ ರಮೇಶ್ ಅಲ್ಲ, ರಮೇಶ್ ಅಂತ, ಎಷ್ಟು ಚಂದ ಬರಿತಿದ್ದ ಅಂದ್ರೆ ಅವನು 6 ವರ್ಷದಿಂದ ಅನಕಾಪಲ್ಲಿ ಅಂತ ವಿಶಾಖಪಟ್ಟಣಂ ಅಂತ ಚಿಕ್ಕ ಹಳ್ಳಿ, ಅವನು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅವ್ರ ತಂದೆ. ಅಲ್ಲಿಂದ ಬಂದಿದ್ದ. ಅವನು ಕೇಳಿದ್ದೆಲ್ಲ ಸಿಗೋದು. ಹಿ ಆಲ್ವೇಸ್ ಕಾನ್ಸಂಟ್ರೇಟೆಡ್ ಆನ್ ಗುಡ್ ರೈಟಿಂಗ್. ಎಷ್ಟು ದುಂಡ ಅಕ್ಷರ ಅಂತಾರಲ್ಲ, ಮುತ್ತಿನಂತ ಅಕ್ಷರ ಬರೀತಿದ್ದ. ಅದನ್ನ ಬಿಟ್ಟು ಬೇರೆ ಏನು ಫೋಕಸ್ ಮಾಡಲಿಲ್ಲ. ನಂದು ದುಂಡ ಆಗಲ್ಲ ಅಕ್ಷರ, ಬಟ್ ಲೆಜಿಬಲ್ ರೈಟಿಂಗ್. ನನ್ನ ಬರವಣಿಗೆಯನ್ನ ಕನ್ನಡ ಇಂಗ್ಲಿಷ್ ಯಾರಾದ್ರೂ ಓದ್ಬೋದು. 5ನೇ ತರಗತಿ ವಿದ್ಯಾರ್ಥಿಯು ಕೂಡ ನಾನು ಬರೆದ ಸೆಂಟೆನ್ಸ್ ಗಳನ್ನು ಓದ್ತಾನೆ. ಲೆಜಿಬಲ್ ರೈಟಿಂಗ್ ಇಸ್ ಇನಫ್. ಐ ಅಂಡರ್ಸ್ಟುಡ್ ಇಟ್, ಐ ಫಾರ್ಗಾಟ್. ದುಂಡಾಗಿ ಏನು ಬರೆದ ಅವಶ್ಯಕತೆ ಇಲ್ಲ. ಸ್ಪೀಡ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ನನಗೆ 300 ಮಾರ್ಕ್ಸ್ಗೆ 3 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು, ಅಷ್ಟೇ ನನ್ನ ಉದ್ದೇಶ. ಒಂದೇ ಪ್ರಶ್ನೆಯನ್ನ ನಾವು ನೀಟಾಗಿ ಬರೆದ್ಬಿಟ್ರೆ ನಾವು ಶಬಾಷ್ ಅಂತಾರನ, ಹುಚ್ಚ ಅಂತಾರ. ಸೊ ಹಂಗಾಗಿ ಅದನ್ನ ಬಿಟ್ಬಿಡ್ವಿ. ಸೊ ಡೀಟೇಲ್ ಅಜೆಂಡಾ ಇರ್ಬೇಕು. ಒಬ್ಬೊಬ್ರದ್ದು ಇರುತ್ತ, ಒಬ್ಬೊಬ್ರದ್ದು ಇರಂಗಿಲ್ಲ, ಪರವಾಗಿಲ್ಲ. ನಿಮ್ಗೆ ಏನ್ ಅನುಕೂಲ ಆಗುತ್ತಾ ಹಂಗ ಅನ್ಕೊಳ್ಳಿ. ನಿಮ್ಗೆ ಡಿಫಿಕಲ್ಟಿ ಯಾವ್ದು ಅನ್ಸುತ್ತಾ, ಈಸಿ ಯಾವ್ದು ಅನ್ಸುತ್ತಾ ಅದನ್ನ ಮಾಡ್ಬೇಕು. ದೊಡ್ಡ ತಲೆ ಮೇಲೆ ಹಾಕೊಂಡು ಹೆದರ ಅವಶ್ಯಕತೆ ಇಲ್ಲ. UPSC ಹೂ ಹೆದರ್ಸ್ತಾರ. ಕನ್ನಡ ಮೀಡಿಯಮು ಯಾರು ಬೇಕಾದ್ರೂ ಪಾಸ್ ಆಗ್ಬೋದು. ಒಂದು 14 ವರ್ಷದ ಹುಡುಗಿ ಪೊಲೀಸಿನ ಹೆಂಡತಿ ಯಾರನ್ನ ನೋಡಿ ಪಾಸ್ ಆದ ಉದಾಹರಣೆ ಇಲ್ಲದಾವು. ರಿಕ್ಸಾ ಪುಲ್ಲರ್ ಮಗ ಪಾಸ್ ಆದ ಉದಾಹರಣೆಗಳಿದಾವ್. ಎಲ್ಲಾ ಕಡೆ ಕೆಲಸ ಮಾಡಿ ಪಾಸ್ ಆದ ಉದಾಹರಣೆಗಳಿದಾವ್. ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ನಿಮ್ಮ ಏರಿಯಾ ಯಾವ್ದಿರುತ್ತೆ ಅದರಲ್ಲಿ ನಾಲೆಜ್ ಇರಬೇಕು. ದಟ್ ಇಸ್ ವಾಟ್ ವಿಲ್ ಡಿಸೈಡ್ ಯುವರ್ ಕಂಪ್ಲೀಟ್ ಸಕ್ಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾನ್, ಡೂ, ರಿವ್ಯೂ, ರಿವಿಷನ್. ಓದ್ತಾ ಇರ್ಬೇಕಷ್ಟೇ. ರಿವಿಷನ್. ಐ ಆಮ್ ನಾಟ್ ಅ ಪರ್ಸನ್, ನಾನು ಅಷ್ಟಾವಧಾನಿ ಅಲ್ಲ. ಅಷ್ಟಾವಧಾನಿಗಳು ಅಂತಿದ್ರಂತೆ. ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಒಂದು ಇತ್ತು ನೋಡಿ, ಶತಾವಧಾನಿ ಅಂತೇಳಿ. 100 ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲವನ್ನೂ ಜ್ಞಾಪಕದಕ್ಕಿಟ್ಕೊಂಡು ಅದರ ಕ್ರಮವಾಗಿ ಹತ್ರಕ್ಕೆ ಉತ್ತರಿಸ್ತಾ ಬರೋದು ಕಣ್ಣು ಮುಚ್ಕೊಂಡು. ನಾನಂತೂ ಅಲ್ಲ. ಅಂತವ್ರಿದ್ದಾರೆ, ಶತಾವಧಾನಿಗಳಿದ್ದಾರೆ, ಅಷ್ಟಾವಧಾನಿಗಳಿದ್ದಾರೆ, ಇನ್ನೂ ಬಹಳ ಅವಧಾನಿಗಳಿದ್ದಾರೆ. ನೀವು ಆವರೇಜ್ ಸ್ಟೂಡೆಂಟ್. ಇಫ್ ಯು ಆರ್ ಲೈಕ್ ದಟ್, ಓಕೆ. ನನಗೆ ರಿಪಿಟೇಷನ್ ಅತಿ ಅನಿವಾರ್ಯ. ದಟ್ಸ್ ವೈ ಬರೆಯೋದು, ಓದೋದು ಯಾವ್ದಾವ್ದು ಬರುತ್ತೆ ಚಾಪ್ಟರ್ಗಳನ್ನ ನೋಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ರೈಟಿಂಗ್ ಪ್ರಾಕ್ಟೀಸ್, ಅದರಲ್ಲೂ ಓದೋ ಪ್ರಾಕ್ಟೀಸ್ ಅಲ್ಲ. ಎಲ್ಲರೂ ಓದ್ತಾರೆ. ರೈಟಿಂಗ್ ಪ್ರಾಕ್ಟೀಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಲಿಯಂಟ್ ಫೀಚರ್ಸ್. 2 ಅಂಕಕ್ಕೆ ನಾನು ಉತ್ತರಿಸಬಲ್ಲೆನಾ? 20 ಮಾರ್ಕ್ಸ್ಗಳಿಗೆ ಕೇಳಿದ್ರೆ ನಾನು ಅದನ್ನು ವಿವರಣೆ ಕೊಡಬಲ್ಲನೆ? ಅದನ್ನೇ ನಾಳೆ ಎಸ್ಎ ಪೇಪರ್ ಅಲ್ಲಿ 250 ಅಂಕಗಳಿಗೆ ಬಂದ್ರೆ 250 ಅಂಕಗಳಿಗೆ ಆ ಇಡೀ ಭಾರತದ ಸಂವಿಧಾನದ ಸೇಲಿಯಂಟ್ ಫೀಚರ್ಸ್, ಆ ಪ್ರಮುಖ ಲಕ್ಷಣಗಳನ್ನು ನಾನು ವಿವರಿಸಬಲ್ಲನೆ? ಒಳ್ಳೆ ಇಂಟ್ರೊಡಕ್ಷನ್ ಹಾಕಬಲ್ಲನೆ?
ಬಾಡಿ ಆಫ್ ದ ಆನ್ಸರ್ ಕರೆಕ್ಟ್ ಆಗಿ ಇರ್ತದ, ಕನ್ಕ್ಲೂಷನ್ ಸರಿಯಾಗಿ ತರಬಲ್ಲನೆ, ನಮ್ಮನ್ನ ನಾವು ಟೆಸ್ಟ್ ಮಾಡ್ಬೇಕು. 2 ಮಾರ್ಕ್ಸ್ಗೂ ಬರಿಬೇಕು, 50 ಮಾರ್ಕ್ಸ್ಗೂ ಬರಿಬೇಕು. ಗ್ರೂಪ್ ಡಿಸ್ಕಷನ್ಸ್, ಕಲ್ಯಾಣ್ ರವೆಲ್ಲ, KT ರೆಡ್ಡಿ, ಕಿರಣ್ T ರೆಡ್ಡಿ ನನ್ನ ಬಡ್ಡೀಸ್. ನನ್ನ ಪ್ರಿಪರೇಷನ್ ಟೈಮಲ್ಲಿ ಒಬ್ರು ನನ್ನ ಜಿಯೋಗ್ರಫಿ ಟೀಚರ್, ಇನ್ನೊಬ್ರು ನನ್ನ ರೂಮ್ ಪಾರ್ಟ್ನರ್. ಇವರಿಬ್ರು ಇಲ್ಲದೆ ಹೋಗಿದ್ರೆ ನಾನು IPS ಆಗ್ತಾ ಇರಲಿಲ್ಲ ಅಥವಾ ಸಿವಿಲ್ ಸರ್ವೆಂಟ್ ಆಗ್ತಾ ಇರಲಿಲ್ಲ. ಅವ್ರು ಎಂತ ನನ್ನ ಫ್ರೆಂಡ್ಸ್ ಅಂತಂದ್ರೆ, ನಾನು ಯಾವ್ದಾದ್ರು ವಿಚಾರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಲ್ಯಾಣ್ ರವೆಲ್ಲ ಇಸ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಅವ್ನ್ ಬಿಟ್ಟು ನಾನು ಯಾರು ನೋಡೇ ಇಲ್ಲ. ಅಷ್ಟೊಂದು ಪಾಠ ಮಾಡ್ತಿದ್ದ ಹುಡುಗ. ನನಗೆ ಯಾವುದೇ ಸಬ್ಜೆಕ್ಟ್ ವೀಕ್ ಆದ್ರೂ, ಅಣ್ಣಯ್ಯ ಇದನ್ನ ತಿಳಿಯಲಿದ್ರ, ನನಗಿದು ಅರ್ಥ ಆಗ್ತಿಲ್ಲ ಅಂತ ತೆಗೆದುಕೊಂಡು ಹೋದೆ ಅಂತಂದ್ರೆ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದ, ನನ್ನನ್ನು ಹೀಯಾಳಿಸ್ತಿರ್ಲಿಲ್ಲ. KT ರೆಡ್ಡಿ, ಕಿರಣ್ T ರೆಡ್ಡಿ ಜಿಯೋಗ್ರಫಿ ಟೀಚರ್. ಅವನಿಗೂ ಅಣ್ಣ ನನಗಿದು ಅರ್ಥ ಆಗ್ತಿಲ್ಲ ಜಿಯೋಗ್ರಫಿ, ಇದು ನಾನು ಏನ್ ಮಾಡ್ಲಿ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ವೈರ್ಲೆಸ್ ಫಿಡಿಲಿಟಿ ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡು ಅಂತಂತಂದ್ರೆ ಅವನು ವಾಪಸ್ ನಾನು ಎಕ್ಸ್ಪ್ಲೈನ್ ಮಾಡೋನು, ಬರೆದು ತೋರಿಸ್ತಾ ಇದ್ದ, ಚಾರ್ಟ್ ಹಾಕ್ತಿದ್ದ, ಡೈಗ್ರಾಮ್ ಮಾಡ್ತಾ ಇದ್ದ, ಆನ್ಸರ್ ಸ್ಕ್ರಿಪ್ಟ್ ಗಳನ್ನ ಕೊಡ್ತಾ ಇದ್ರು. ಅವ್ರನ್ನ ಬಿಟ್ರೆ ಬೇರೆ ಯಾರ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ. ಯಾರಿಗಾನ ಏನ್ರ ಹೇಳಿದ್ರೆ ರಾಂಗ್ ಗೈಡ್ ಮಾಡೋರು. ಇಲ್ಲಿ ಗೈಡ್ ಮಾಡೋದಕ್ಕಿಂತ ಮಿಸ್ಗೈಡ್ ಮಾಡೋರು ಬೇಡ, ಗೈಡ್ ಮಾಡೋದಕ್ಕಿಂತ ಮಿಸ್ಗೈಡ್ ಮಾಡೋರು ಬೇಡ. ಅವ್ರನ್ನೆಲ್ಲ ದೂರ ಸರಿಸ್ಬಿಡಿ, ಬೇಡ ಅವರು. ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಭಾಷಣೆ ನಿಮ್ಮನ್ನ ಕೀಳಿರಿಮೆ ಕಾಡುವಂತೆ ಮಾಡುತ್ತದೆಯೋ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸ್ನೇಹ ನಿಮ್ಮನ್ನ ಕೆಳ ವ್ಯಕ್ತಿಯನ್ನಾಗಿ ನೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೋ ಆ ವ್ಯಕ್ತಿ ನಿಮ್ಮ ಸ್ನೇಹಿತನಲ್ಲ, ಆಗಬಾರದು. ಅವರಿಂದ ದೂರ ಇರಿ. ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಕೂಡ ನಿಮ್ ಜೊತೆಗೆ ಯಾರಾದ್ರೂ ಇದ್ದಾರಾ? ನಿಮ್ಮ ಬಲಹೀನತೆಗಳನ್ನ ಶಕ್ತಿಯಾಗಿ ಪರಿವರ್ತಿಸುವಂತ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ನಿಮ್ ಜೊತೆಗಿದಾರಾ? ಯು ಆರ್ ಇನ್ ಅ ಸೇಫ್ ಝೋನ್, ಯು ಆರ್ ಹ್ಯಾವಿಂಗ್ ಅ ಗುಡ್ ಫ್ರೆಂಡ್ಸ್, ನಿಮ್ಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಇಟ್. ಈ ಪ್ರಿಪರೇಷನ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಬಹಳ ಇಂಪಾರ್ಟೆಂಟ್. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಜ್ಞಾನಕ್ಕೆ ಸಾವಿಲ್ಲ, ಆಮೇಲೆ ಜ್ಞಾನಕ್ಕೆ ಏನೇ ಇಲ್ಲ. ನಾವು ಕಲಿತಿರೋದು ಇಷ್ಟ 0.1 ಬಹಳ ಐತಿ. ದೇವರು ಏನೇನೋ ಸೃಷ್ಟಿ ಮಾಡ್ಯಾನ, ಎಲ್ಲರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದನೂ ಕಲಿಯೋಣ. ಎಲ್ಲ ಕಲಿತ್ರು ಸಿಕ್ಕಾಪಟ್ಟೆ ಜ್ಞಾನ ಇದ್ರು ನಮ್ ಕಾಲ್ ಮಾತ್ರ ನೆಲದ ಮೇಲೆ ಇರ್ಬೇಕು, ಗಾಳ್ಯಾಗ ತೇಳಾಡ್ಬಾರ್ದು. ನಾನೇ ಎಲ್ಲವನ್ನು ಬಲ್ಲೆ, ಐ ಹ್ಯಾವ್ ದ ಕಮಾಂಡ್ ಅಂತ ಬರಬಾರ್ದು, ಕಮಾಂಡ್ ಬರಬಾರ್ದು. ಬಂತು ಅಂದ್ರೆ ಯುವರ್ ಡೌನ್ ಫಾಲ್ ಹ್ಯಾಸ್ ಸ್ಟಾರ್ಟೆಡ್, ನಿಮ್ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್, ಗಾರ್ಡನ್ ಯುವರ್ ಸೆಲ್ಫ್ ವಿತ್ ವೆರಿ ಸಪೋರ್ಟಿವ್ ಹೆಲ್ದಿ ಗ್ರೂಪ್ ಡಿಸ್ಕಷನ್ಸ್. ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಕ್ಕೂ ಬಹಳ ಸಹಾಯ ಆಯ್ತದೆ. ಯು ಆರ್ ಯುವರ್ ಬಾಸ್. ಬಹಳ ಒಬ್ಬ ಟಾಪರ್ ಇರ್ತಾನೆ, ಅವ್ನು ನೋಡಿ ಕುಗ್ಗಬೇಡಿ, ಕುಗ್ಗಬೇಡಿ. ಬಡ ಅಂತ ಮಾತಾಡ್ತಿರ್ತಾರೆ, ಅವ್ನು ನೋಡಿ ಮಂಕ್ ಆಗಬೇಡಿ. ಸ್ಟಿಲ್ ಯು ಆರ್ ಓಕೆ ಯಾರ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಿಮ್ಮನ್ನ ನೀವೇ ಊಹೆ ಮಾಡ್ಕೊಳ್ತಿರೋದಿಲ್ಲ ಅಲ್ವೇ? ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಮ್ಮನ್ನ ನಾವೇ ಊಹೆ ಮಾಡ್ಕೊಳ್ತೀವಿ. ವಿ ಡೋಂಟ್ ಇಮ್ಯಾಜಿನ್ ಅವರ್ ಫ್ರೆಂಡ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಅಂಡ್ ಮೋರ್ ದನ್ ದ್ಯಾಟ್, ಯು ಆರ್ ಹೀರೋ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವೇ ಹೀರೋ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ಅವ್ರು ಪ್ರೀತಿಸಲ್ಲ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾರನ್ನು ನೋಡಿ ಕುಗ್ಬೇಡಿ. ಇಂಗ್ಲಿಷ್ ಪಡಬಡ ಮಾತಾಡ್ತಾನ, ಪರವಾಗಿಲ್ಲ, ಅವಂದ ಅದು ಲೈಫ್, ನಂದು ಇದು ಲೈಫ್. ಒಬ್ಬ ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಣದನ, ಪರವಾಗಿಲ್ಲ, ಅವನ ನಾನ. ಯು ಕಾಂಟ್ ಬಿಕಮ್ ಸಂಬಡಿ ಎಲ್ಸ್. ಲೆಟ್ ಮೀ ಲರ್ನ್. ನನ್ನಲ್ಲಿ ಈ ವೀಕ್ನೆಸ್ ಅದ, ನಾನು ಅದರಿಂದ ಹೊರ ಬರ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕಲಿಬೇಕಾಗಿದೆ, ನಾನು ಕಲಿತೀನಿ. ಸ್ಟಾಟಿಸ್ಟಿಕ್ಸ್ ನಾನು ಇಂಪ್ರೂವ್ ಆಗಬೇಕು, ನಾನು ಇಂಪ್ರೂವ್ ಆಗ್ತೀನಿ. ಕಮ್ಯುನಿಕೇಶನ್, ಕಾಂಪ್ರಹೆನ್ಷನ್, ಟ್ರಾನ್ಸ್ಲೇಷನ್ ನಾನು ಇಂಪ್ರೂವ್ ಆಗಬೇಕು, ನಾನು ಆಗ್ತೀನಿ. ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಇನ್ಫೀರಿಯರ್ ಟು ಹಿಮ್. ಹಿ ಇಸ್ ಯುನಿಕ್. ಅವ್ರ ಅಪ್ಪನ ಮಗ ಆಗದೆ ಹೋಗಿದ್ರ ನನ್ನ ಹಂಗ ಇರ್ತಿದ್ದವ ಅಲ್ವೇ? ನೀವು ಪಾಪ ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಅದು ಇದು ಎಲ್ಲ ಸೇರಿ ಎಲ್ಲ ಮಾಡಿ, ನೀವು ಕಾಯಿಪಲ್ಲೆ ನಿನ್ನ ತರಬೇಕು, ನೀವೇ ಬೆಳಿಬೇಕು, ತರಬೇಕು, ಕಟ್ ಮಾಡ್ಬೇಕು, ಮಸಾಲೆ ನೀವು ಊಟ ಮಾಡಿ ನೀವು ಮಾಡ್ಬೇಕು. ಅವ್ನು ರೆಡಿಮೇಡ್ ಬರಕತೈತಿ, ಪರವಾಗಿಲ್ಲ. ಹಿ ಈಸ್ ಆಲ್ಸೋ ಗುಡ್, ಯು ಆರ್ ಆಲ್ಸೋ ಗುಡ್. ಡೋಂಟ್ ಫೀಲ್ ಇನ್ಫೀರಿಯರ್ ಟು ಎನಿವನ್. ಇನ್ಫೀರಿಯಾರಿಟಿ ಅಂಡ್ ಜೆಲಸಿ, ದೀಸ್ ಆರ್ ದ ಟೂ ಬೇನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಬಹು ದೊಡ್ಡ ದೌರ್ಭಾಗ್ಯ, ಶಾಪ ಏನ್ ಗೊತ್ತಾ? ಒಂದು ಕೀಳರಿಮೆ, ಇನ್ನೊಂದು ಜಲಸಿ. ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ, ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ. ಅದರಲ್ಲಿ ಇರಬೇಡ ದಯಮಾಡಿ. ಹಿ ಈಸ್ ಆಲ್ಸೋ ಓಕೆ, ಐ ಆಮ್ ಆಲ್ಸೋ ಓಕೆ.
he is also having strength, I am also having strength. Focus on your goal. ನಿಮ್ದೇನ್ ಗೋಲ್ ಐತೆ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವೆಲ್ಲ ವಿಡಿಯೋಸ್. ಇನ್ನೊಂದು ಯಾವ್ದಾದ್ರು ವಿಡಿಯೋ ನೋಡ್ತೀರಾ? ಒಂದ್ ನಿಮಿಷ. ಮೇಕಿಂಗ್ ಆಫ್ ಮೋಟಿವೇಶನ್ ವಿಡಿಯೋ NPA. ಆ NPA ಮೋಟಿವೇಶನ್ ವಿಡಿಯೋ ಹಾಕ. ಡಬಲ್ ಕ್ಲಿಕ್. ಇಂಟರ್ನೆಟ್ ಇದ್ರೆ ಆಟೋಮೆಟಿಕಲಿ ಕನೆಕ್ಟ್ ಆಯ್ತದೆ. 99% of the achievements on this earth are done by 90% inspirations, 10% hard work and effort. ನಮಗೆ ಮಾಡಬೇಕನ್ನ ಫಸ್ಟ್ ಜೀಲ್ ಇರ್ಬೇಕು, ಆ ಶಕ್ತಿ ಇರ್ಬೇಕು. ಜಗತ್ತಿಗೆಲ್ಲದಾಗಿರ್ಲಿ, ಪದವಿ ಪಡೆಯೋದಾಗಿರ್ಲಿ, ಅಧಿಕಾರಕ್ಕೆ ಏರೋದಾಗಿರ್ಲಿ, ಒಂದು ಸಾಧನೆಯನ್ನು ಮಾಡೋದಾಗಿರ್ಲಿ. ಆರ್ ಯು ಮೋಟಿವೇಟೆಡ್? ರವಿಚಂದ್ರನ್ ಅವರು 1 ಗಂಟೆ ಮಾತ್ರ ನಿಮ್ಮನ್ನು ಮೋಟಿವೇಟ್ ಮಾಡಬಲ್ಲ. ಅದಾದ್ಮೇಲೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಮುಗಿದೋಗುತ್ತೆ. ಅಥವಾ ಎನಿ whoever sitting on dais, we can't motivate you every day. You have to motivate yourself. And what should be the motivating factors? Your own reasons. ನಿಮ್ಮ ಕಾರಣಗಳು. ನಾನು ಯಾಕೆ IAS ಆಗ್ಬೇಕು, ನಾನು ಯಾಕೆ IPS ಆಗ್ಬೇಕು, ನನ್ನ ಹಿನ್ನೆಲೆ ಏನು, ನನ್ನ ಮುಂದಿನ ಗುರು ಉದ್ದೇಶಗಳೇನು, ನನ್ನ ಬದುಕು ಎಂತಹದ್ದು, ನನ್ನ ಸುತ್ತಲೂ ಎಂತ ವಾತಾವರಣ ಇದೆ, ನನ್ನ ನಾಡೆ ಹೇಗಿದೆ, ನನ್ನ ಜಿಲ್ಲೆ ಹೇಗಿದೆ, ನನ್ನ ದೇಶ ಹೇಗಿದೆ, ಏನನ್ನ ಕಂಡ್ರೆ ನನಗೆ ಸಹ್ಯ, ಏನನ್ನ ಕಂಡ್ರೆ ನನಗೆ ಅಸಹ್ಯ, ನಾನು ಏನನ್ನ ಇಷ್ಟಪಡ್ತೀನಿ, ಏನನ್ನ ಇಷ್ಟಪಡಲ್ಲ, ಯಾವ ಕಾರಣಕ್ಕಾಗಿ ನಾನು ಬರ್ಬೇಕು ಅನ್ನೋದನ್ನ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕಲಿ ಅದು ಮೋಟಿವೇಟ್ ಆಗ್ತಾ ಇರುತ್ತೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರ್ತದೆ. ಐ ಜಸ್ಟ್ ಕಾಂಟ್ ಸಿಟ್ ಸೈಲೆಂಟ್ ವೆನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಫ್ರಂಟ್ ಆಫ್ ಮೀ. ನಾನು ಕೋಪ ಹೆಚ್ಚಿಗೆ ಯಾವನ್ನಾದ್ರೂ ಏನಾದ್ರು ಮಾಡ್ತಾನೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ, ಬಂದೇ ಬಿಡ್ತೀನಿ ರೋಡ್ಗೆ. ಬೇಕಾದ್ರೆ ಬರ್ತ್ ಬಿತ್ ಅನ್ನೋದೆ ಕೇಸ್ ಕಂಪಲ್ಸರಿ, ಒದೆ ಬೋನಸ್, ಬೇಕಾದ್ರೆ ಅದು ನನ್ನ ಮೋಟಿವೇಶನ್. I can't sit silent. If something is going wrong and if I am capable of correcting it, I will not sit silently. ಅದು ಸರಿಯಾಗಿ ನಡೀತಾ ಇಲ್ಲ, ನಾನು ಹೋದ್ರೆ ಅದು ಸರಿ ಆಯ್ತದೆ, ನಾನು ಹೋಗ್ತೀನಿ. ಬೇಕಾದಿರಲ್ಲ. ನನ್ನ ಮೋಟಿವೇಟಿಂಗ್ ಫ್ಯಾಕ್ಟರ್, I can't sit silent when people are going in a wrong direction. ಯಾರೋ ಬಂದು ಏನೇನು ಹೇಳ್ತಿದ್ದಾರೆ, ಏನೋ ನಂಬ್ತಿದ್ದಾರೆ, ನೋ I can't tolerate myself. ಆಂಗ್ಲ ಹೋಗ್ತೀನಿ, ಬಿಡಕ್ಕಿಲ್ಲ. ಸೊ ಹಾಗೆ ನಿಮಗೇನು ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಕೋಪ ಇದೆಯೇ? ಕಮ್ ಈ ಸೈಡೆ ಬನ್ನಿ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆ ನಿಮಗೆ ರಕ್ತ ಏನಾರ ಆಗ್ತಾ ಇದೆಯಾ? ಪ್ಲೀಸ್ ಕಮ್, ಬಿಕಮ್ IAS or IPS. ಸ್ವಚ್ಛತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಡತನ, ನಿರುದ್ಯೋಗ, ಇನ್ನೊಂದು ಮತ್ತೊಂದು ಏನಾದ್ರೂ ನಿಮಗೆ ಕೋಪಗಳಿದೇವೆ, ಈ ಕಡೆ ಬನ್ನಿ. ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಇದು ನಿಮ್ಗೆ ರೈಟ್ ಪ್ಲಾಟ್ಫಾರ್ಮ್. ಅವು ಮೋಟಿವೇಟಿಂಗ್ ಫ್ಯಾಕ್ಟರ್ ನಿಮ್ಗಾಗ್ಲಿ. ವಿಡಿಯೋಗಳು ದೇ ವಿಲ್ ಹೆಲ್ಪ್. ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ ಆನ್ ದ ಫಿಂಗರ್ ಟಿಪ್. ಬಟ್ ಡೋಂಟ್ ಸಿ ಆಲ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಸ್ಪಾಯ್ಲ್ ಯುವರ್ ಟೈಮ್ ಅಂಡ್ ಎನರ್ಜಿ. ಅದನ್ನೆಲ್ಲ ನೋಡಬೇಡಿ, ಬಹಳ ಇದಿರ್ತದೆ. ಪ್ಲೇ ಆಯ್ತದ ಗುರು? ಎರಡನೇದ ಮೋಟಿವೇಶನಲ್ ವಿಡಿಯೋ NPA, ಡಬಲ್ ಕ್ಲಿಕ್. ಇದೊಂದು ಸ್ವಲ್ಪ ನೋಡ್ರಪ್ಪ, ಫಾರ್ ಅ ಚೇಂಜ್. 5 ಗಂಟೆ ಆಯ್ತು ಅದಕ್ಕೆ. IPS ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಬಗ್ಗೆ ಇದೆ. ಫಾರ್ ಕೋಚಿಂಗ್ ನೆಕ್ಸ್ಟ್ ತೊಳಪ್ಪ. ನೀಡ್ ಫಾರ್ ಕೋಚಿಂಗ್ 6 to 8 months, not more than that. If you are taking more than 8 months, still you have not learned ಅಂತ ಅರ್ಥ, ನೀವಿನ್ನೂ ಕಲ್ತಿಲ್ಲ ಅಂತಾನೆ ಅರ್ಥ. ಹಾಗಾಗ್ಲಿಕ್ಕೆ ಅವಕಾಶ ಕೊಡಬೇಡಿ. ಅವು ಸ್ಕೂಲ್ಸ್ ಅಲ್ಲ. ಹಾಗಾಗಿ ಯಾವ ಸಕ್ಸಸ್ ಕೂಡ ಇನ್ಸ್ಟಿಟ್ಯೂಟ್ ಡಿಪೆಂಡೆಂಟ್ ಆಗಿರಲ್ಲ, ಬೇಕಾದವ್ರು ನೋಡಿ. ಸೊ ಹಾಗಾಗಿ ಡೋಂಟ್ ಡಿಪೆಂಡ್ ಆನ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಬಟ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವಿರುತ್ತೆ ಹೋಗಿ ನೋಡಿ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. UPSC ಅಂತಂದ್ರೆ ಕೇವಲ IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಅಷ್ಟೇ ಅಲ್ಲ. ಇಟ್ ಕಂಡಕ್ಟ್ಸ್ ಫಾರ್ 12 ಡಿಫರೆಂಟ್ ಸರ್ವಿಸ್ಗೆ ಎಕ್ಸಾಮಿನೇಷನ್ ಮಾಡ್ತದೆ. ಬರೀ IAS, IPS just small video. Every day will be like that. ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ ಬಹಳ ಚೆನ್ನಾಗಿ ತಯಾರು ಮಾಡ್ತಾರೆ. 12 ಡಿಫರೆಂಟ್ ಸರ್ವಿಸ್ಗಳಿಗೆ UPSC ಪರೀಕ್ಷೆಯನ್ನ ಮಾಡುತ್ತೆ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಸರ್ವಿಸು, ಜಿಯಾಲಜಿಸ್ಟ್ ಎಕ್ಸಾಮಿನೇಷನ್, ಸ್ಪೆಷಲ್ ಕ್ಲಾಸ್ ರೈಲ್ವೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸು,
ಕಂಬೈನ್ಡ್ ಮೆಡಿಕಲ್ ಸರ್ವಿಸು, ಇಂಡಿಯನ್ ಎಕನಾಮಿಕ್ ಸರ್ವಿಸು, ಸೆಕ್ಷನ್ ಆಫೀಸರು, ಸೆಂಟ್ರಲ್ ಪೊಲೀಸ್ ಫೋರ್ಸಸ್, BSF, ಆಮೇಲೆ CRPF, ITBP ಎಲ್ಲಕ್ಕೂ ಕೂಡ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುತ್ತೆ. ವೈ ಐ ಆಮ್ ಟೆಲಿಂಗ್ ಯು, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC 1 or 2 attempts, if you feel that, ಆಮೇಲೆ ಈ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರ್ತದೆ. ಬಹಳಷ್ಟು ಜನರು ನಮಗೆ ಆ ವೆಬ್ಸೈಟ್ಗಳೇ ಗೊತ್ತಿರಲ್ಲ. ಸೊ ಲುಕ್ ಇನ್ ಟು ಇಟ್. ಈ ಕಂಪ್ಲೀಟ್ ಪವರ್ ಪಾಯಿಂಟ್ ಅನ್ನು ನಾನು ಇಲ್ಲೇ ಬಿಟ್ಟು ಹೋಗಿರ್ತೀನಿ ಮತ್ತು ಅಪ್ಡೇಟ್ ಮಾಡ್ತೀನಿ. ಒಂದ್ಸಾರಿ ಈ ವೆಬ್ಸೈಟ್ಗಳನ್ನ ಚೆಕ್ ಮಾಡಿ. ಅದಕ್ಕೂ ಕೂಡ ಪರೀಕ್ಷೆಯನ್ನ ನೀವು ಬರೆಯಬಹುದು. ಬರೀ IAS IPS ಅಲ್ಲ. ನೆಕ್ಸ್ಟ್, ದೀಸ್ ಆರ್ ದ ಡಿಫರೆಂಟ್ ಸರ್ವಿಸಸ್, ಇಂಪಾರ್ಟೆಂಟ್ ಸರ್ವಿಸಸ್ UPSC ಅಲ್ಲಿ. ನಂಬರ್ ಆಫ್ ವೇಕೆನ್ಸಿ ಇಯರ್ ವೈಸ್ ತೆಗೆದುಕೊಳ್ತಾರೆ. IAS, ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಪೊಲೀಸ್ ಸರ್ವಿಸ್ ಜೊತೆಗೆ 24 ಇತರೆ ಸೇವೆಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನಾಳೆ ನೀವು ಪರೀಕ್ಷೆ ಬರೀತೀರಾ, IAS IPS ಆದ್ಮೇಲೆ ಆಮೇಲೆ ಮುಗಿತು ಅಂತಲ್ಲ. ಯು ಮೈಟ್ ಬಿಕಮ್ ಗ್ರೂಪ್ A 16 ಸರ್ವಿಸಸ್ ಇದೆ, ಗ್ರೂಪ್ B 5 ಸರ್ವಿಸಸ್ ಇರ್ತದೆ. ಆರ್ಮ್ಡ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಹಿಡಿದು ಪಾಂಡಿಚೇರಿ, ಅಂಡಮಾನ್ ನಿಕೋಬಾರು, ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸು, ಸೆಂಟ್ರಲ್ ಕಸ್ಟಮ್ ಎಕ್ಸೈಸು, ಆಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸು, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸು, ಅವು ಎಲ್ಲವೂ ಇರ್ತದೆ. ಬರೀ IAS IPS ಅಲ್ಲ, ಬೇಸ್ಡ್ ಆನ್ ಯುವರ್ ಮೆರಿಟ್, ವೇಕೆನ್ಸಿ, ಪ್ರಿಫರೆನ್ಸ್ ಮತ್ತು ರಿಸರ್ವೇಶನ್ ಮೂಲಕ ಈ 24 ಸರ್ವಿಸ್ಗಳಿಗೆ UPSC ಮೂಲಕ ನಿಮ್ಮ ಅಲೋಕೇಶನ್ ಆಯ್ತದೆ, ಸರ್ವಿಸ್ ಅಲೋಕೇಶನ್ಸ್. ನೆಕ್ಸ್ಟ್, ಇದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ, ಗೊತ್ತಿದೆಯಾ? ಕ್ವಾಲಿಫಿಕೇಶನ್, ಯು ಶುಡ್ ಬಿ ನ್ಯಾಷನಾಲಿಟಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯನಾಗಿರ್ಬೇಕು. ಗ್ರಾಜುಯೇಷನ್ ಏಜ್ ಲಿಮಿಟ್ ಒಂದು ಜನರಲ್ ಕ್ಯಾಟಗರಿಗೆ 21 to 33, OBC 32, 22 to 35, SC ST 21 to 37 ಇಯರ್. ನಿಮ್ ಜೊತೆನೆ ನಾನು ಇನ್ನೂ 4 ಅಟೆಂಪ್ಟ್ ಬರಿಬಹುದು. ಬೇಡ, ಸಾಕ, ಒಂದ್ಸಲ ಬರೆದಿದ್ದ ರಗಡಾಗೈತಿ, ಇನ್ನು ಬರೆಯಂಗಿಲ್ಲ ನಾವು ವಾಪಸ್. ಸೊ ದಿಸ್ ಇಸ್ ಅಟ್ ನಂಬರ್ ಆಫ್ ಅಟೆಂಪ್ಟ್ಸ್. ಜನರಲ್ ಕ್ಯಾಟಗರಿ 6 ಇರುತ್ತೆ, OBC ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 9, SC ST unlimited. So if a candidate applies for prelims and if it doesn't appear for the examination, it will not be counted. ಅದು ಕೌಂಟ್ ಆಗಲ್ಲ. If you give attempt ಅಂದ್ರೆ ಅದು ಕೌಂಟ್ ಆಯ್ತದೆ. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಪ್ರೊಸೆಸ್ 2, ಒಂದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್ ಪ್ಲಸ್ ಇಂಟರ್ವ್ಯೂ, 2 ಸೇರಿ ಆಯ್ತದೆ. ನೆಕ್ಸ್ಟ್, ಈ ಸೋರ್ಸ್ ಕೊಟ್ಟಿದ್ದೀನಿ, ಸೋರ್ಸಸ್ ಆಫ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ನಾವು ಹೇಗಪ್ಪ ತಯಾರಾಗೋದು? ಒಂದು ರೆಪ್ಯೂಟೆಡ್ ಮ್ಯಾಗಝಿನ್, ನಾರ್ಮಲಿ ದ ಹಿಂದೂ ಅದು ಆಕ್ಚುಲಿ ನ್ಯೂಸ್ ಪೇಪರ್ ಅಲ್ಲ, ಒಂಥರ ಮ್ಯಾಗಝಿನ್ ಇದ್ದಂಗೆ ಇರ್ತದೆ, ಎಲ್ಲ ಓದಕ್ಕಂತೂ ಆಗಲ್ಲ. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಹಾಕಿ ಗೂಗಲ್ ಅಲ್ಲಿ UPSC ಪ್ರಿಪರೇಷನ್ ಅಂತ ಹೊಡೆದ್ರೆ 100 ಬರ್ತದೆ. ರೋಮನ್ ಸಾಯ್ನಿ ಎಕ್ಸ್ಪ್ಲೇನ್ಸ್ ಇಟ್ ವೆರಿ ವೆಲ್, ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಅದನ್ನ ಒಂದ್ಸಾರಿ ಕೇಳಿ. ಮ್ಯಾಗಝಿನ್ಸ್ ಯಾವ್ದಾವ್ದಪ್ಪ ರೆಫರ್ ಮಾಡ್ಬೇಕು ನಾವು? ಫ್ರಂಟ್ ಲೈನ್, ಯೋಜನಾ, ಕುರುಕ್ಷೇತ್ರ, ಸೈನ್ಸ್ ರಿಪೋರ್ಟರ್, ವರ್ಲ್ಡ್ ಫೋಕಸ್, ಸಿವಿಲ್ ಸರ್ವಿಸ್ ಟೈಮ್ಸ್. ಮ್ಯಾಗಝಿನ್ಗಳನ್ನ ರೆಫರ್ ಮಾಡುವುದಾದ್ರೆ ನಿಮ್ಮ ಸಬ್ಜೆಕ್ಟ್ಗಳಿಗೆ ಅನುಗುಣವಾಗಿ ಇವುಗಳನ್ನ ರೆಫರ್ ಮಾಡ್ಬೇಕು. ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ಸ್, ಎಲ್ಲಾ ಗೌರ್ಮೆಂಟ್ ಇಲಾಖೆಗಳು, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಹ್ಯಾವ್ ದೇರ್ ಓನ್ ವೆಬ್ಸೈಟ್ಸ್. ಆ ವೆಬ್ಸೈಟ್ಗಳನ್ನ ರೆಫರ್ ಮಾಡಿದ್ರೆ ಆ ಡಿಫರೆಂಟ್ ಇಲಾಖೆಗಳ ಯೋಜನೆ, ರೀಸೆಂಟ್ ಪಾಲಿಸಿ ಡಿಸಿಷನ್ಸ್ ಎಲ್ಲ ಅದ್ರಲ್ಲಿ ಅವೈಲೇಬಲ್ ಇರ್ತದೆ. ಇಂಟರ್ನೆಟ್ ಡಬಲ್ ಎಡ್ಜ್ ಅದು, ಒಂಥರ ಸ್ವಾರ್ಡು, ಸಿಕ್ಕಾಪಟ್ಟೆ ಫೇಕು ಏನೇನೋ ಇರ್ತದೆ. ಅಥೆಂಟಿಕ್ ಇನ್ಫಾರ್ಮೇಶನ್ ಇಂಟರ್ನೆಟ್ ಇಂದ ಪಡಿಬಹುದು. ಇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇಂದ ARC ರೆಕಮೆಂಡೇಶನ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ನೋಡಿಕೊಳ್ಳುವುದು UPSC ಪರೀಕ್ಷಾರ್ಥಿಗಳಿಗೆ ಒಳ್ಳೆ ಸಲಹೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಬ್ರಾಟ್ ಕ್ವಶನ್ ಪೇಪರ್ PDF ಇದೆ. ಕರೆಂಟ್ ಇವೆಂಟ್ಸ್ ಪ್ರಿಲಿಮ್ಸ್ಗೆ ರೆಡಿ ಆಗಬೇಕಾದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ, ಇಂಡಿಯಾ ಅಂಡ್ ನ್ಯಾಷನಲ್ ಮೂವ್ಮೆಂಟ್, ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಜಿಯೋಗ್ರಫಿಲಿ ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್, ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಸಿಸ್ಟಮ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಅಂಡ್ ಇಶ್ಯೂಸ್, ಅದ್ರ ಬಗ್ಗೆ ಪಾಲಿಟಿಯಲ್ಲಿ ಕವರ್ ಆಗ್ತಕ್ಕಂಥದ್ದು. ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್, ಸೋಷಿಯಲ್ ಸೆಕ್ಟರ್, ಅದರ್ ಇನಿಷಿಯೇಟಿವ್ಸ್ ಅದರಲ್ಲಿ ಕೇಳ್ತಾರೆ. ಜನರಲ್ ಇಶ್ಯೂಸ್ ಅಂಡ್ ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ ಅಂಡ್ ಕ್ಲೈಮೇಟ್ ಚೇಂಜ್,
ಅದೇನು ಅದನ್ನ ಜನರಲ್ ಆಗಿ ಓದ್ಕೋಬೇಕು. ನೆಕ್ಸ್ಟ್ ಜನರಲ್ ಸೈನ್ಸ್ ಪೇಪರ್ 2 CSAT. ಇದು ಕಾಂಪ್ರಹೆನ್ಷನ್ ಇರುತ್ತೆ, ಬೇಸಿಕ್ ನ್ಯೂಮರಾಲಜಿ, ಡಾಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಎನಾಲಿಟಿಕಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಇಂಟರ್ಪರ್ಸನಲ್ ಸ್ಕಿಲ್. ಇದನ್ನ ನಾವು ಫೇಸ್ ಮಾಡಿಲ್ಲ. I never read about it. I am not an competent authority to talk on it. ನನಗೆ ಅದ್ರ ಮಾತಾಡ್ಲಿಕ್ಕೆ ಬ್ಯಾಕ್ಗ್ರೌಂಡು ಇಲ್ಲ, ಅದ್ರ ಬಗ್ಗೆ ನಾಲೆಜು ಇಲ್ಲ. CSAT ನಾವು ಬರೆದವರಲ್ಲ, ನಮ್ಗೆ ಒಂದೇ ಪ್ರಿಲಿಮ್ಸ್ ಇತ್ತು, ಒಂದು ಜನರಲ್ ಪೇಪರ್, ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರ್ತಿತ್ತು, ಅದನ್ನು ಬರೆದವ್ರು ನಾವೆಲ್ಲ. ಅವರ್ಸ್ ಇಸ್ ದ ಲಾಸ್ಟ್ ಬ್ಯಾಚ್ ಇನ್ಫ್ಯಾಕ್ಟ್. ಸೊ ರೆಲೆವೆಂಟ್ ಯಾವುದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅದರಲ್ಲಿ ಇದನ್ನ ನೋಡಿ ನೀವು ತಯಾರಾಗಬೇಕಾಯ್ತದೆ. ನೆಕ್ಸ್ಟ್ ಇದು ಏನೇನಪ್ಪ ರೆಫರೆನ್ಸ್ ಮಾಡಬೇಕು? ಕರೆಂಟ್ ಅಫೇರ್ಸ್ಗೆ ಇಂಡಿಯನ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಹಿಂದೂ. ಇಂಡಿಯನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ, ರಾಮಚಂದ್ರ ಗುಹಾ ಪುಸ್ತಕಗಳು. ಕಾನ್ಸ್ಟಿಟ್ಯೂಷನ್ ಲಕ್ಷ್ಮೀಕಾಂತ್. ಜಿಯೋಗ್ರಫಿ NCERT ಟೆಕ್ಸ್ಟ್ ಬುಕ್. ಎನ್ವಿರಾನ್ಮೆಂಟ್ NCERT ಟೆಕ್ಸ್ಟ್ ಬುಕ್. ಉಳಿದಿದ್ದೆಲ್ಲ ಮೆಂಟಲ್ ಎಬಿಲಿಟಿ RS ಅಗರ್ವಾಲ್. ಇಂಗ್ಲಿಷ್ ಕಾಂಪ್ರಹೆನ್ಷನ್ಗೆ ನ್ಯೂಸ್ ಪೇಪರ್ ಓದುವುದರಿಂದ ಬರ್ತದೆ. ಇದೆಲ್ಲ ಟೋಟಲ್ ಮಾರ್ಕ್ಸ್, ಯಾವ್ದಾವ್ದು ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು. ಕ್ವಾಲಿಫೈಯಿಂಗ್ ಎಕ್ಸಾಮ್ ಒಂದು ಕನ್ನಡ, ನಮ್ದು ಕನ್ನಡ ಇರ್ತದೆ, ಇನ್ನೊಂದು ಇಂಗ್ಲಿಷ್ ಇರ್ತದೆ. ಬಹಳಷ್ಟು ಜನ ಈ ಕ್ವಾಲಿಫೈಯಿಂಗ್ ಎಕ್ಸಾಮ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನನ್ನೊಬ್ಬ ಪ್ರೊಬೇಷನರ್ ಇದ್ರು, ಅವ್ರ ಪ್ರೊಬೇಷನರ್ ಎಲ್ಲಾ ಪರೀಕ್ಷೆಗಳನ್ನು ತುಂಬಾ ಚೆನ್ನಾಗಿ ಬರೆದು ಅವ್ರದೇನು ಲ್ಯಾಂಗ್ವೇಜ್ ಇತ್ತು ಆ ಲ್ಯಾಂಗ್ವೇಜ್ ಅಲ್ಲೇ ಫೇಲ್ ಆಗಿಬಿಟ್ಟಿದ್ರು. ಹಂಗಾಗೋದು ಬೇಡ. ಸೊ ಯು ಹ್ಯಾವ್ ಟು ಈಕ್ವಲಿ ಫೋಕಸ್ ಆನ್ ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ GS ಪೇಪರ್ 1 ಕಲ್ಚರ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮತ್ತು ಸೊಸೈಟಿ ಬಗ್ಗೆ ಇರ್ತದೆ. ಹಿಸ್ಟ್ರಿ, ವರ್ಲ್ಡ್ ಜಿಯೋಗ್ರಫಿ, ಕಲ್ಚರ್ ಮತ್ತು ಸೊಸೈಟಿ. ಎಷ್ಟು ಜನ ಪ್ರಿಲಿಮ್ಸ್ ಬರೆದಿದ್ದೀರಾ? ಓಕೆ. ಎಷ್ಟು ಜನ ಬರಿಬೇಕು ಅನ್ಕೊಂಡಿದ್ದೀರಾ? ಓಕೆ. ಎಷ್ಟು ಜನ KS ಬರೆದಿದ್ದೀರಾ? ಬರೆದಿರೋರು, ಪ್ರಿಲಿಮ್ಸ್ ಅಟೆಂಪ್ಟ್ ಕೊಟ್ಟವರು. ಓಕೆ. ಎಷ್ಟು ಜನ IAS ಮೇನ್ಸ್ ಬರೆದಿದ್ದೀರಾ? ಒಂದು. ಒಬ್ನೇಣ? ಎರಡು? ಇಬ್ರು? ಓಕೆ. ಸೊ ಇದನ್ನ ಬಹಳಷ್ಟು ಜನರಿಗೆ ಹೊಸದನ್ಸುತ್ತೆ. ಅವ್ರು ಇಬ್ಬರನ್ನ ಬಿಟ್ರೆ ಶುಡ್ ಗೋ ಥ್ರೂ ಇಟ್. ಅದನ್ನ ತಿಳ್ಕೊಳ್ಬೇಕು, ಏನು ಓದಬೇಕು ಏನು ಓದಬಾರ್ದು ಅನ್ನೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದಿ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದ ಡಿಸ್ಕಸ್ ಶುಡ್ ಬಿ ಆನ್ ಪಾಸಿಟಿವ್, ನೆಗೆಟಿವ್ ಅಂಡ್ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ವುಮೆನ್ ಇನ್ ಇಂಡಿಯಾ. ಈ ತರದ 2015 ಕ್ವಶನ್ ಕೆಲವೊಂದಿಷ್ಟು ಕೊಟ್ಟಿದ್ವಿ ನಾವು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ತರ ಬರ್ತವೆ ಅಂತೇಳಿ. ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ಜರ್ಮನಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದಿ Second World War? Discuss critically. ಜರ್ಮನಿ ಎರಡನೆಯ ಮಹಾಯುದ್ಧಕ್ಕೆ ಬರೆದಿದ್ದೀರಾ ನೀವು? ಯಾವ ತರ ಕಾರಣ ಅನ್ನೋದನ್ನ ಕ್ರಿಟಿಕಲಿ ಡಿಸ್ಕಸ್ ಅಂತ ಕೊಟ್ಟವ್ರೆ. ಅದ್ರ ಪರಿಪೂರ್ಣ ಅವಗಾಹನೆ ಓದಿದ್ರೆ, ಬ್ಯಾಕ್ಗ್ರೌಂಡ್ ಇದ್ರೆ ಮಾತ್ರ ಗೊತ್ತಾಯ್ತದೆ ಅದು. ನೆಕ್ಸ್ಟ್ ಪೇಪರ್ 2 ಗವರ್ನೆನ್ಸ್, ಪಾಲಿಟಿ, ವೆಲ್ಫೇರ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ. ಇಟ್ಸ್ ಅ ವಾಸ್ಟ್ ಸಿಲೆಬಸ್. ಇನ್ಫ್ಯಾಕ್ಟ್ ಕ್ವಶನ್ ಪೇಪರ್ ಇಯರ್ ಟು ಇಯರ್ ದೇ ವಿಲ್ ಬಿ ಡೈನಾಮಿಕ್, ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ಟರ್ಡೇ ನಿಮಗೆ ಕ್ಲಾಸ್ ತಗೋಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ತೆಗೆದು ನೋಡ್ತಾ ಇದ್ದೆ ನಾನು. ದೇವರಾಣೆ ನಾನೇ ಬರೆದ್ರು ಪಾಸ್ ಆಗಲ್ಲ ಈ ವರ್ಷ. ಆ ರೀತಿ ಟಫ್ ಇರುತ್ತೆ. ಇಯರ್ ಬೈ ಇಯರ್ ದ ಟಫ್ನೆಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಇನ್ಕ್ರೀಸ್. ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ನೀವೆಲ್ಲ ಬಹಳ ಬುದ್ಧಿವಂತರೇ ಆಕ್ಚುಲಿ ಅದ್ರಲ್ಲಿ ಪಾಸ್ ಆಗ್ತೀರಾ ಅಂತಂದ್ರೆ, ನಾನು ವಾಪಸ್ ಬರೆದ್ರು ಕೂಡ ಪಾಸ್ ಆಗಲ್ಲ, ಅಷ್ಟು ಟಫ್ ಕ್ವಶನ್ ಪೇಪರ್ ಇದೆ. ಆಯ್ತೀನಿ, ಒಂದ್ ವರ್ಷ ಕಂಪ್ಲೀಟ್ ಆಗಿ ಓದಿದ್ರೆ ಪಕ್ಕ ಕೂತ್ಕೊಂಡು ಎಲ್ಲ ಕೆಲಸ ಸೈಡ್ ಇಟ್ಟು ಓದಿದ್ರೆ ಪಕ್ಕ ಆಗೇ ಆಗ್ತೀವಿ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಗವರ್ನೆನ್ಸ್ ಅಂಡ್ ಪಾಲಿಟಿಗೆ ಲಕ್ಷ್ಮೀಕಾಂತ್, ನ್ಯೂಸ್ ಪೇಪರ್, ಇವೆಲ್ಲ ಉಳಿದಿದ್ದೆಲ್ಲ ರೆಫರೆನ್ಸ್ಗಳು ನಿಮಗಾಗಿ ಎಲ್ಲ ಓದ್ಬೇಕು. ನೆಕ್ಸ್ಟ್ ದಿಸ್ ದ ಥರ್ಡ್ ಪೇಪರ್, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಡಿಸಾಸ್ಟರ್, ಬಯೋಡೈವರ್ಸಿಟಿ ಅಂಡ್ ಸೆಕ್ಯೂರಿಟಿ. ಎಕನಾಮಿಕ್ಸ್ಗೆ 11th and 12th NCERT ಬುಕ್ಸ್. ರಮೇಶ್ ಸಿಂಗ್ ಅಂತ ಒಂದು ಪುಸ್ತಕ ಇದೆ, ಬಹಳ ದೊಡ್ಡದಿದೆ ಅದು, ಬಟ್ ಅದರಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಬೇಸ್ಡ್ ಆನ್ ಚಾಪ್ಟರ್ಸ್ ಮಾಡ್ಬೇಕು. ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಡೆಫಿನಿಟ್ ಕ್ವಶನ್ಗಳು ಕೇಳ್ತಾರಲ್ಲಿ, ಎಕ್ಸ್ಪ್ಲೇನ್ ಆಗ್ತಿರಂಗಿಲ್ಲ. ಅಂಕಿ ಅಂಶಗಳಿಗೋಸ್ಕರ ಅದು ಬೇಕಾಯ್ತದೆ. ಎನಿ ನ್ಯೂ ಕಮಿಟಿ ರಿಪೋರ್ಟ್ಸ್ ಆರ್ ಸ್ಪೀಚಸ್, ಯಾವುದೋ
ಯಾವ್ದೊಂದು ಹೊಸ ಕಮಿಟಿ ಅಪಾಯಿಂಟ್ ಆಗಿರುತ್ತೆ. ಜುಡಿಷಿಯಲ್ ರಿಫಾರ್ಮು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮು, ಪೊಲೀಸ್ ರಿಫಾರ್ಮು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿನೋ, ಪಾವರ್ಟಿ ಇರಾಡಿಕೇಶನ್, ಅರ್ಬನೈಸೇಷನ್, ಗ್ಲೋಬಲೈಸೇಷನ್, ಎನ್ವಿರಾನ್ಮೆಂಟಲ್ ಕಾಸಸ್, ಅಫಾರೆಸ್ಟೇಷನ್, ಡಿಫಾರೆಸ್ಟೇಷನ್ಸ್, ಅಂತದ್ದೇನ್ರ ಇದ್ರೆ ಅದನ್ನ ನೋಡ್ಕೋಬೇಕು. ಅಗ್ರಿಕಲ್ಚರ್ ವಿಜನ್ IAS ಅಕಾಡೆಮಿ ನೋಟ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ. ಈ ಅಗ್ರಿಕಲ್ಚರ್ ಕುರಿತಂತೆ ಏನ್ ಕ್ವಶನ್ ಬರುತ್ತಲ್ಲ 3rd ಪೇಪರ್ ಅಲ್ಲಿ, ವಿಜನ್ IAS ಅಕಾಡೆಮಿ ಅವರು ತುಂಬಾ ಚೆನ್ನಾಗಿದೆ ನೋಟ್ಸ್ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಹಾಕಿದೀನಿ. ದೀಸ್ ಆರ್ ದ ಇವನ್ ಅಲ್ಟಿಮೇಟ್ ಅಲ್ಲ, ಅಂತಿಮನೂ ಅಲ್ಲ. ದಿಸ್ ಇಸ್ ಮೈ ಒಪಿನಿಯನ್. ಇಟ್ ಮೈಟ್ ಚೇಂಜ್. ಇಟ್ ಈಸ್ ಸಬ್ಜೆಕ್ಟ್ ಟು ಕರೆಕ್ಷನ್ಸ್. ಸೊ ಯು ಶುಡ್ ಡೂ ರಿಸರ್ಚ್, ವೆರಿಫೈ ಇಟ್, ದೆನ್ ಟೇಕ್ ಇಟ್. ಲ್ಯಾಂಡ್ ರಿಫಾರ್ಮ್ಸ್, ಬಿಪಿನ್ ಚಂದ್ರ 3 ಚಾಪ್ಟರ್ ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ ಅದನ್ನು ಓದಿಕೊಂಡ್ರೆ ಸಾಕು. 29, 30 ಮತ್ತು 31 ಸೈನ್ಸ್ ಅಂಡ್ ಟೆಕ್ನಾಲಜಿ ನ್ಯೂಸ್ ಪೇಪರ್ ಅಂಡ್ ಕಂಪೈಲೇಷನ್, ಎನಿ ಕಂಪೈಲೇಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ARC ರಿಪೋರ್ಟ್ ಅಂಡ್ ಎನಿ ರೀಸೆಂಟ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಆರ್ಟಿಕಲ್ಸ್, ಕೋಚಿಂಗ್ ಮಟೀರಿಯಲ್ ಏನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ ಅದನ್ನ ಓದಬೇಕು. ನ್ಯೂಸ್ ಪೇಪರ್ ಅಂಡ್ ಯೋಜನಾ 3rd ಪೇಪರ್ಗೆ. ನೆಕ್ಸ್ಟ್ 4th ಪೇಪರ್ ಇದೆಲ್ಲ ಎಥಿಕ್ಸ್, ಇಂಟಿಗ್ರಿಟಿ, ಅದು ಪರ್ಸನಾಲಿಟಿ ಬಗ್ಗೆ ಇರುತ್ತೆ. ಇಟ್ ಕಂಪ್ಲೀಟ್ಲಿ ಚೆಕ್ಸ್ ಯು. ನಾನು ಮೊದಲೇ ಹೇಳಿದ ಹಾಗೆ ನೀವು ಬರೆಯುವ ಉತ್ತರದಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಮೊರಾಲಿಟಿ ಅನ್ನೋದು ಅದ್ರ ಮೇಲೆ ಇರ್ತದೆ. ಅದಕ್ಕೆ ಪ್ರಿಪರೇಷನ್ ಬೇಕಾಗಲ್ಲ. ಬಟ್ ಕೆಲವೊಂದಿಷ್ಟು ಪುಸ್ತಕಗಳು ಬಂದಿದೆ ಆಲ್ರೆಡಿ. ಏನ್ ಅನಿಸುತ್ತೆ ಇಂಥ ಸಂದರ್ಭವನ್ನು ಕೊಟ್ಟಾಗ ನೀವೇನ್ ಮಾಡ್ತೀರಾ, ಅದೆಲ್ಲ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಬ್ಯಾಲೆನ್ಸ್ ಸ್ಟ್ಯಾಂಡ್ ಇರಬೇಕು, ಕ್ಲಿಯರ್ ಮೈಂಡ್ ಇರ್ಬೇಕು. ಕೆಲವೊಂದಿಷ್ಟು ಜನ ರೈಟು, ಲೆಫ್ಟು, ಸೆಂಟರ್ ಅಂತ ತಲೆ ಕೆಡಿಸ್ಕೊಬಿಡ್ರಿ. ಅವಕ್ಕೆಲ್ಲ ವಾಟ್ ಎವರ್ ಯು ಆರ್ ಪ್ರೊಜೆಕ್ಟ್ ಅಷ್ಟೇ. ನೀವ್ ಏನದಿರಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿ. ಇದು ಎಲ್ಲವೂ ಬೇಕು. ಉದಾಹರಣೆಗೆ ಭಾರತ ಹಿಂದುಳಿಯಲಿಕ್ಕೆ ಕಾರಣ ಏನು ಅಂತ ಕೇಳಿ ನಮ್ದು ಟೆಸ್ಟ್ ಸೀರೀಸ್ ನಡೆದಾಗ ಟಾರ್ಗೆಟ್ IAS ಅಲ್ಲಿ ಕೇಳಿದಾಗ ನನ್ನ ಉತ್ತರ ಹೆಂಗಿತ್ತು ಅಂತಂದ್ರೆ ಕಂಪ್ಲೀಟ್ ಜನರ ಮೈಂಡ್ ಸೆಟ್ ಬಗ್ಗೆ ಬರೆದಿದ್ದೆ ನಾನು. ಜನರ ಮೈಂಡ್ ಸೆಟ್ ಸುಧಾರಣೆ ಆದ್ರೆ ಹೇಗೆ ದೇಶ ಅಭಿವೃದ್ಧಿ ಆಯ್ತದೆ. ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟುವುದರಿಂದ, ದೊಡ್ಡ ದೊಡ್ಡ ರೋಡ್ಗಳನ್ನ ಮಾಡೋದ್ರಿಂದ, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಇಡುವುದರಿಂದ ದೇಶ ಅಭಿವೃದ್ಧಿ ಆಗಲ್ಲ. ಫಸ್ಟ್ ಜನ ಸುಧಾರಣೆ ಆಗ್ಬೇಕು. ನಮ್ಮ ಯದ್ಭಾವಂ ತದ್ಭವತಿ, ಮನಸ್ಸು ಸುಧಾರಣೆ ಆಗ್ಬೇಕು. ಇದಾದ್ಮೇಲೆ ಔಟರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇನ್ನರ್ ಕ್ಲೀನಿಂಗ್ ಫಸ್ಟ್, ದೆನ್ ಔಟರ್ ಕ್ಲೀನಿಂಗ್ ಅಂತ ಬರೆದಿದ್ದೆ. ಪರವಾಗಿಲ್ಲ, ಅದಕ್ಕೂ ಮಾರ್ಕ್ಸ್ ಬಂತ. ಹಂಗ ಇಟ್ ಡಿಪೆಂಡ್ಸ್. ವಾಟ್ ಎವರ್ ಯು ಆರ್ ಯು ಶುಡ್ ಪ್ರೊಜೆಕ್ಟ್ ಇಟ್ ಅಷ್ಟೇ. ನೀವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಬ್ಯಾಲೆನ್ಸ್, ರೈಟ್, ಲೆಫ್ಟ್, ಸೆಂಟರ್, ಕಮೆಂಟ್ ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ಹೀಗೂ ಮಾಡಿದ್ರೆ ಸರಿಯಾಗಿತ್ತು. ಅಡ್ಡಗೋಡೆ ಮೇಲೆ ದೀಪ ಇಡಬಾರ್ದು. ವಿ ಆರ್ ನಾಟ್ ಮ್ಯಾನೇಜರ್ಸ್. IAS IPS ಅಧಿಕಾರಿಗಳು ಸಿಇಒಗಳಲ್ಲ, ಕಂಪನಿ ಸಿಇಒಗಳಲ್ಲ, ಹೋಟೆಲ್ ಅಲ್ಲಿರೋ ರಿಸೆಪ್ಷನಿಸ್ಟ್ ಅಲ್ಲ. ಎಲ್ಲರನ್ನು ಪ್ಲೀಸ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಟೇಕ್ ಅ ಫರ್ಮ್ ಡಿಸಿಷನ್. ಸೇ ಎಸ್ ಆರ್ ನೋ, ರೈಟ್ ಆರ್ ರಾಂಗ್, ದಟ್ಸ್ ಆಲ್. ಅದು ಸರಿ, ಇದು ಸರಿ, ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ನೋ. ಒಬ್ರು ಯಾರ ಇದ್ರಂತ ಬಹಳ ಹಿಂದ, ಒಂದೇನ್ರ ಆದೇಶ ಅಂದ್ರ ಒಂದು ಫಾರ್ಮ್ ರೆಡಿ ಮಾಡ್ರಂತ, ಒಂದು ಅಗೇನಸ್ಟ್ ರೆಡಿ ಮಾಡ್ರಂತ. ಎರಡು ಇಟ್ಕೊಂಡು ಹೋಗೋದು, ಯಾವ್ದು ಬೇಕು ಅದಕ್ಕೆ ಸಿಗ್ನೇಚರ್ ಹಾಕೋದು. ಹಂಗಾಗಬಾರ್ದು. ರೈಟಿಂಗ್ ಎಕ್ಸಾಮಿನೇಷನ್, ಗೆಟಿಂಗ್ ರ್ಯಾಂಕ್ ಇಸ್ ಡಿಫರೆಂಟ್ ಅಂಡ್ ಡೂಯಿಂಗ್ ಅಡ್ಮಿನಿಸ್ಟ್ರೇಷನ್ ಇಸ್ ಎಂಟೈರ್ಲಿ ಡಿಫರೆಂಟ್. ಅದನ್ನ ಇವಾಗ್ಲಿಂದನೇ ಬೆಳೆಸ್ಕೊಳ್ಳಿಕ್ಕೆ ಈ 4ನೇ ಪೇಪರ್ ನಾರ್ಮಲಿ ಬಹುಶಃ ನಾನು ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾವ ನನಗೆ ಇದರಲ್ಲಿ. ನೆಕ್ಸ್ಟ್ ಎಸ್ಸೆ ಇಟ್ ಟೆಸ್ಟ್ ಯುವರ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಟಿಕ್ಯುಲರ್ ಇಶ್ಯೂ. ಯಾವುದೇ ಇರಲಿ, ಸ್ಮಾರ್ಟ್ ಗವರ್ನೆನ್ಸ್, ವುಮನ್ ಎಂಪವರ್ಮೆಂಟ್, ಕಮ್ಯುನಲಿಸಮ್, ಅಂಡರ್ ಡೆವಲಪ್ಮೆಂಟ್, ಡೆವಲಪ್ಡ್ ಕಂಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಥವಾ ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಜುಡಿಷಿಯಲ್ ಆಕ್ಟಿವಿಸಮ್, ಆ ತರದ್ದು ಏನಾದರೂ ಬರ್ತವೆ. ಕರೆಂಟ್ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಕರೆಂಟ್ ಇವೆಂಟ್ಸ್ ಬಗ್ಗೆನೆ ಯಾವ್ದಾದ್ರು ಒಂದು ಟಾಪಿಕ್ ಬರ್ತದೆ. ಐ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬ IAS ಅಧಿಕಾರಿ ಆಗುವ ವ್ಯಕ್ತಿಗೆ ಒಂದು ಕಂಪ್ಲೀಟ್ ಎಸ್ಸೆನಲ್ಲಿ ಪಕ್ಕ ನಾರ್ಮಲಿ ಬರದೇ ಬರೀತಾರೆ. ಚಾರ್ಟು, ಡೈಗ್ರಾಮು ಮಾಡ್ಕೋಬೇಕಾಯ್ತದೆ. ಬಿಕಾಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಅದಕ್ಕೆ ಬಟ್ ಡಿಸಿಸಿವ್ ಇರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನಿಮ್ಮ ಭಾಷೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಈ ಎಸ್ಸೆಯಲ್ಲಿ ಅರ್ಥವಾಗುವಂತೆ ಉತ್ತರ ಪತ್ರಿಕೆಯನ್ನ ಬರಿಬೇಕು. ನೆಕ್ಸ್ಟ್ ಟೋಟಲ್ 25 ಆಪ್ಷನಲ್ ಇದಾವೆ. ಟೋಟಲ್ ಪೇಪರ್ 1 and 2ಗೆ ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು 25. ನಾವಿದ್ದಾಗ 2 ಇತ್ತು. ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಇವಾಗ ಒಂದೇ ಅಲ್ವೇ? ಒಂದೇ. ಈ 25ರಲ್ಲಿ ಯಾವ್ದಾದ್ರು ತಗೋಬಹುದು. ಮೆಡಿಸಿನ್ ತಗೊಂಡ್ ಮಾಡಿದವ್ರು ಇದ್ದಾರೆ. ನಮ್ ತೀರ್ಥಹಳ್ಳಿ ಹುಡುಗ ಒಬ್ಬ ಇದ್ದಾನೆ, ರಾಜೇಂದ್ರ ಅಂತ, ಬಳ್ಳಾರಿ CEO.
ತೀರ್ಥಹಳ್ಳಿ ಹುಡುಗ ಡಾಕ್ಟ್ರು, ಮೆಡಿಸಿನ್ ಅವ್ನ ಸಬ್ಜೆಕ್ಟು. ಬಪ್ಪರೆ ಬಪ್ಪ, ನಾವೆಲ್ಲ ಒಂದು ಕನ್ನಡ ಬರೆಯಕನ ಅಷ್ಟು ಅಳ್ತೀವಿ, ಅವ್ನು ಮೆಡಿಸಿನ್ ತಗೊಂಡ್ ಬರ್ದಾನ. ಡಾಕ್ಟರ್ ಎಂ ಯು ವೆಂಕಟೇಶ್ ಮೆಡಿಸಿನ್, ಮ್ಯಾಥಮೆಟಿಕ್ಸ್ ತಗೊಂಡ್ ಮಾಡ್ತಾರ, ಫಿಸಿಕ್ಸ್ ತಗೊಂಡ್ ಮಾಡ್ತಾರ ಹುಡುಗರು, ಬಹಳ ಬುದ್ಧಿವಂತರು ಇರ್ತಾರೆ. ಸೊ ಯು ಚೂಸ್ ವಾಟ್ ಎವರ್ ಬೆಸ್ಟ್ ಸೂಟ್ಸ್ ಟು ಯು. ನೆಕ್ಸ್ಟ್ ಪಾಪ್ಯುಲರ್ ಪ್ರಿಫರ್ಡ್ ಆಪ್ಷನಲ್ ಸಬ್ಜೆಕ್ಟ್ ಇವು 8. ನಾರ್ಮಲಿ ಜನ ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಜಿಯೋಗ್ರಫಿ, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಸಿಯಾಲಜಿ ತಗೊಳ್ತಾರೆ. ನಂದು ಅದರಾಗ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಡಿಫರೆಂಟ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ದು ಮೇನ್ಸ್ ಕ್ವಶನ್ ಪೇಪರ್ಗಳನ್ನ ಅಲ್ಲಿ PDF ಫಾರ್ಮೆಟ್ ಅಲ್ಲಿ, ವರ್ಡ್ ಫಾರ್ಮೆಟ್ ಅಲ್ಲಿ ಹಾಕಿದೀನಿ ನಾನು. ಅಲ್ಲಲ್ಲ, ಇಟ್ಸ್ ನಾಟ್ ಅ ಕ್ವಶನ್ ಪೇಪರ್, ಇಟ್ ಈಸ್ ಅ ಟೆಕ್ಸ್ಟ್ ಬುಕ್. ಒಂದು ಪಬ್ಲಿಕ್ ಯಾವ್ದಾರ ಒಂದು ಓಪನ್ ಮಾಡಪ್ಪ. ಆಯ್ತಪ್ಪ, ನೀವು ಬಹಳ ಜನ ಕುಂತೀವೋ, ಎಲ್ಲರಿಗೂ ಬೇಕು, ಯಾವ್ದ್ರ ಒತ್ತನ ಯಾವ್ದು ಬರ್ಲಿ. ಏ ಗೋ ಬ್ಯಾಕ್, ಡಬಲ್ ಕ್ಲಿಕ್ ಮಾಡಪ್ಪ. ಬುಕ್ ಲಿಸ್ಟ್ ಹಿಂದ್ಗಡೆ ಹೋಗುದು, ಅದು ಹಿಂದ್ಗಡೆ ಹೋಗುದು, ಪ್ರೀವಿಯಸ್ ಸ್ಲೈಡ್. ಎಸ್, ಡಬಲ್ ಕ್ಲಿಕ್ ಮಾಡ್ಬೇಕು. ಬರ್ಲಿಲ್ಲ ಅಂದ್ರೆ ಬಿಟ್ಬಿಡು. ಹಾ, ಬುಕ್ ಲಿಸ್ಟ್ ಕೊಟ್ಟಿದೀವಿ ಈ 8 ಸಬ್ಜೆಕ್ಟ್ಗಳಿಗೆ. ಈ ಬುಕ್ ಲಿಸ್ಟ್ ಬಹಳ ಸಣ್ಣದಾಗ್ಬಿಡ್ತಾನ. ಅದು ಜಿಯೋಗ್ರಫಿ ಆಪ್ಷನಲ್ ಪೇಪರ್ 1, ಪೇಪರ್ 2ಗೆ ಬುಕ್ ಲಿಸ್ಟ್ ಏನು ನಮಗೆ ತೋಚಿದೆಯೋ ಡಿಸ್ಕಷನ್ ಮಾಡಿ ನಿಮಗೋಸ್ಕರ ತಯಾರು ಮಾಡ್ಕೊಂಡ್ ಬಂದಿರೋದು. ಆ 8 ಸಬ್ಜೆಕ್ಟ್ಗಳಲ್ಲಿ ಯಾರಾದ್ರೂ ಇತ್ತು ಅಂತಂದ್ರೆ, ಜಿಯೋಗ್ರಫಿ ಎಷ್ಟು ಜನರದಿದೆ ಡಿಸೈಡೇ ಮಾಡಿಲ್ವಾ? ಓಕೆ, ಆಯ್ತಪ್ಪ, ಪರವಾಗಿಲ್ಲ. ಅವೆಲ್ಲ ಸಬ್ಜೆಕ್ಟ್. ನೆಕ್ಸ್ಟ್ ತಗೊಂಡ್ರಪ್ಪ. ಕೊಟ್ಬಿಡಿ ನಾಳೆ. ಓಕೆ, ನೆಕ್ಸ್ಟ್. ಇಲ್ಲ, ಒಂದು ಸ್ಲೈಡ್ ಮಿಸ್ ಆದಂಗ ನೋಡ. ಹಾ, ನೆಕ್ಸ್ಟ್. ಓಕೆ, ಕ್ವಾಲಿಫೈಯಿಂಗ್ ಪೇಪರ್ ಅಲ್ಲಿ ಇದು ಪ್ರೊಸೀಜರ್ ರೈಟಿಂಗ್ ಇರುತ್ತೆ, ಎಸ್ಸೆ ಇರ್ತದೆ, ರೀಡಿಂಗ್ ಕಾಂಪ್ರಹೆನ್ಷನ್, ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್. ನಾವು ಕನ್ನಡಿಗರಾಗಿರೋದ್ರಿಂದ ಗ್ರಾಮರ್ ಇರ್ತದೆ, ಸಿನೋನಿಮಸ್ ಮತ್ತು ಆನೋನಿಮಸ್ ಬಗ್ಗೆ ಕೇಳ್ತಾರೆ. 10ನೇ ತರಗತಿದು ಇರ್ತಿದ್ದು. 10th ಲೆವೆಲ್ ಈಕ್ವಲೆಂಟ್ ಟು 10th ಲೆವೆಲ್ ಎಕ್ಸಾಮಿನೇಷನ್. ಸ್ಟೇಟ್ ಲೆವೆಲ್ ಏನಿರುತ್ತೋ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ನೆಗ್ಲೆಕ್ಟೆಡ್, ಸಮ್ ಪೀಪಲ್ ವಿಲ್ ಬಿ ಫ್ರಮ್ ಇಂಗ್ಲಿಷ್ ಮೀಡಿಯಂ ಬ್ಯಾಕ್ ಗ್ರೌಂಡ್ ಅವರು ಇರ್ತೀರಾ, ಕನ್ನಡ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀರಾ. ಇಟ್ ಇಸ್ ವೆರಿ ಎಸೆನ್ಸಿಯಲ್. ಕೆಲವೊಂದಿಷ್ಟು ಜನ ಹುಡುಗರು ಫೇಲ್ ಆಗ್ತಾರೆ, ಕನ್ನಡದಲ್ಲೂ ಕೂಡ ಫೇಲ್ ಆಗಬಾರ್ದು. ನೆಕ್ಸ್ಟ್, ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ನಾನು ಕೊಟ್ಟಿದ್ದೀನಿ. ಜನರಲ್ ಸ್ಟಡೀಸ್ ಮೇನ್ಸ್, ಆಮೇಲೆ ನೋಡ್ಕೊಳ್ಳಿ. ಅದು ಪೇಪರ್ 1, ಪೇಪರ್ 2, ಪೇಪರ್ 3. ಇಂಟರ್ವ್ಯೂ ಪ್ರೊಸೆಸ್, ವಾಟ್ ಟು ಪ್ರಿಪೇರ್. ಹಾಬೀಸ್ ಇರ್ತದೆ, ನಿಮ್ಮ ಪರ್ಸನಾಲಿಟಿ ಇರ್ತದೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಇರ್ತದೆ. ಪ್ರಿಪೇರ್ ಆಗಿ ಹೋಗಿ. ಆರ್ಟಿಫಿಷಿಯಲ್ ಮುಖವಾಡ ಹಾಕೊಂಡು ಹೋದ್ರೆ ಗೊತ್ತಿಡಿತಾರ ಅವ್ರು. ಇಫ್ ಯು ಪುಟ್ ಅಪ್ ಅ ಮಾಸ್ಕ್, ಹಂಗಾಗಬಾರ್ದು. ನಮ್ಮ ಹಾಬಿ ಏನಿತ್ತು, ವಾಚಿಂಗ್ ಮೂವಿನ ಅಂತ ಹಾಕಿದ್ವಿ. ಬಟ್ ಅದರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿರ್ಬೇಕಾಗತ್ತೆ. ದೇ ವಿಲ್ ಬಿ ಮಚ್ ಎಕ್ಸ್ಪೀರಿಯನ್ಸ್ಡ್. 60-70 ವಯಸ್ಸಿನವರು ಇರ್ತಾರೆ. ತಮ್ಮದೇ ಆದ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆ ಮಾಡಿದವರು ನಿಮ್ಮನ್ನು ಅಳಿತಾ ಇರ್ತಾರೆ. ಕುಂತ 1-2 ನಿಮಿಷದಲ್ಲಿ ನಿಮ್ದು ಪೂರ್ತಿ ಉದಾಳಾಗಲ ಗೊತ್ತಾಗ್ಬಿಟ್ಟಿರ್ತ ಅವ್ರಿಗೆ. ನೋ ನೀಡ್ ಟು ಬ್ಲಫ್. ಗೊತ್ತಿಲ್ಲ, ಗೊತ್ತೈತೆ ಅಷ್ಟ. ನೇರವಾಗಿ ಹೇಳ್ಬೇಕಾಯ್ತದೆ. ಸೊ ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಸರಿ ಇರಲಿ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂಗೆ ಹೋದಾಗ ಒಂದ ಭಯ ಇದ್ದಿದ್ದೇನೆಂದ್ರೆ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ. ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರಲ್ಲ, ಗುಡ್ ಕಮಾಂಡ್ ಓವರ್ ಕನ್ನಡ, ಬಟ್ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ. ವಾಟ್ ಐ ಡಿಡ್ ಯು ನೋ, ಐ ಡಿಸೈನ್ಡ್ ಮೈ ಇಂಟರ್ವ್ಯೂ ಮೈ ಸೆಲ್ಫ್. ನನ್ನ ಇಂಟರ್ವ್ಯೂ ನಾನು ಅಂದಂಗೆ ನಡಿಬೇಕು ಅಂತ. ಹೌ ಐ ಸ್ಟಾರ್ಟೆಡ್ ಯು ನೋ. ನೀವೇನಾದ್ರೂ ಮಾಡ್ಬೇಕಾಗತ್ತಲ್ಲ, ಮತ್ತೆ ಟ್ರಿಕ್ಸ್ ಮಾಡ್ಬೇಕಾಯ್ತದೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ ತಕ್ಷಣನೇ, ಎಸ್ ಸರ್, ಐ ಆಮ್ ರವಿ ದೇವಪ್ಪ ಚನ್ನಣ್ಣವರ್ ಫ್ರಮ್ ನೀಲ್ಗುಂದ್ ಆಫ್ ಗದಗ್ ಡಿಸ್ಟ್ರಿಕ್ಟ್, ವಿಚ್ ಹ್ಯಾಸ್ ಗಾಟ್ ಅ ಯುನಿಕ್ ಹಿಸ್ಟ್ರಿ ಇನ್ ಎಂಟೈರ್ ಕರ್ನಾಟಕ ಹಿಸ್ಟ್ರಿ ಅಂತ ಅಂದೆ. ಲೀಡಿಂಗ್ ಕ್ವಶನ್ ಕೊಟ್ಟೆ, ವಾಟ್ ಇಸ್ ದಟ್ ಯುನಿಕ್ ಹಿಸ್ಟ್ರಿ? ಯುನಿಕ್ ಹಿಸ್ಟ್ರಿ ಹೇಳೋದು, ಮತ್ತೆ ಅದರಲ್ಲಿ ಒಂದು ಲೀಡ್ ಕೊಡೋದು. ಆ ತರ ನಾನು ತೆಗೆದುಕೊಂಡು ಹೋಗಿದ್ದೆ. ಅವರ್ ವಿಲೇಜ್ ಇಸ್ ನೌನ್ ಫಾರ್ ಡ್ಯೂರಿಂಗ್ ಕರ್ನಾಟಕ ಕಿತ್ತೂರಾಣಿ ಚೆನ್ನಮ್ಮ ರೆಜಿಮ್, our village was a weaponry, sir. It used to be Ayudhagara, and our forefathers are warriors. ನಾವೆಲ್ಲ ಕಾವಲು ಕಾಯ್ತಾ ಇದ್ವಿ. ನಮ್ಮೂರು ಗಡಿ ಇದಾಗಿತ್ತು, ಆಯುಧಗಾರ ಆಗಿತ್ತು. ಇನ್ನೂ ಕೂಡ ಇದು ಇದೆ, ಏನೆಲ್ಲ ಇದೆ. ಒಂದು
ದೇವಸ್ಥಾನ ಇದೆ, ಶನೇಶ್ವರ ದೇವಸ್ಥಾನ 700 ಇತಿಹಾಸದ್ದು. ಅವ್ರು ಯಾವ ಡೈನಾಸ್ಟಿ? ಚೋಳ ಇದು ಸರ್ ಚಾಲುಕ್ಯ ಡೈನಾಸ್ಟಿ. ನಮ್ಮೂರ ಪಕ್ಕನೇ ಲಕ್ಕುಂಡಿ ಅಂತಿದೆ, 101 ಬಾವಿ, ಒಂದು ದೇವಸ್ಥಾನ ಇದೆ. ವಾಟ್ ಇಸ್ ದಟ್? ಆರ್ಟ್ ಫಾರ್ಮ್ ಏನು? ಜೈನಿಸಂ, ಬೌದ್ಧಿಸಂ. ಹೀಗೆ ಅರ್ಧ ಇಂಟರ್ವ್ಯೂ ನಾನು ಅನ್ಕೊಂಡಂಗೆ ತಗೊಂಡು ಹೋದೆ. ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಮತ್ತೆ ಕ್ರಾಸ್ ಕ್ವಶನ್ ಮಾಡಿದ್ರು. ಸ್ಟಾರ್ಟಿಂಗ್ ಶುಡ್ ಬಿ ಗುಡ್ ಅಲ್ವೇ? ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಸೊ ಹಾಗೆ ಯು ಹ್ಯಾವ್ ಟು ಡಿವೈಸ್ ಯುವರ್ ಓನ್ ಮೆಥಡ್ಸ್. ಅಲ್ಟಿಮೇಟ್ಲಿ ಯುವರ್ ಪರ್ಸನಾಲಿಟಿ ವಿಲ್ ಬಿ ಟೆಸ್ಟೆಡ್. ವೈ ಯು ವಾಂಟ್ ಟು ಬಿಕಮ್ IAS ಅಂದ ತಕ್ಷಣ ನಿಮಗೆ ಕೇಳಿದ್ನಲ್ಲ, ನಾನೊಂದು ರೆಡಿಮೇಡ್ ಆನ್ಸರ್ ಮಾಡ್ಕೊಂಡು ಹೋಗಿದ್ದೆ. ಸರ್, ಐ ವಾಂಟ್ ಟು ಬಿಕಮ್ ಅನ್ ಏಜೆಂಟ್ ಆಫ್ ಚೇಂಜ್. Then tell me, how many times so far you have acted as agent of change in your life? ಅಯ್ಯಪ್ಪ ಅಂದೆ ನಾನು. ಅದಕ್ಕೆ ನಾನು ತಯಾರಾಗಿರ್ಲಿಲ್ಲ. ಆಮೇಲೆ ಹೇಳಿದೆ, ಎಸ್ ಸರ್, ಐ ಯೂಸ್ ಟು ವರ್ಕ್ ಇನ್ ಹೋಟೆಲ್ ಇಂಡಸ್ಟ್ರಿ. ಎವ್ರಿ ಡೇ ಈವ್ನಿಂಗ್ I took a class for 21 waiters, cleaners every day. Now they are eligible to write and read Kannada newspaper and write their name in their own handwriting ಅಂತಂದೆ. Do you consider it as a change? Yes sir, I strongly consider that it is change for them. It may not be change for me. It has changed their life. Now they can read a flash newspaper, they can write, they can go to a bank and open account ಅಂತ. Do you feel so? Yes sir ಅಂತ. ಹಾಗೆ ಎನಿ ಅದರ್ ಇನ್ಸ್ಟೆನ್ಸ್ ಅಂತ ಕೇಳಿದ್ರು. ಐ ಆಮ್ ಅನ್ ಏಜೆಂಟ್ ಆಫ್ ಚೇಂಜ್ ಫಾರ್ ಮೈ ಫ್ಯಾಮಿಲಿ ಸರ್ ಅಂತ ಹೇಳಿದೆ. ಹೌ ಡು ಯು ಥಿಂಕ್ ಸೋ ಅಂದಾಗ ಹೇಳಿದೆ, ಏನ ನಿಮ್ಗದು ಬೇಡ. ಯಾಕೆ ಹಂಗಾವು ಮನುಷ್ಯ ತನ್ನ ಬಗ್ಗೆ ತಾನೇ ಹೇಳ್ಕೊಂತ ಹೋದ್ರೆ ಅದಕ್ಕೆ ಕೊನೆನೇ ಇರಂಗಿಲ್ಲ. ವುಡ್ ಸ್ಟಾರ್ಟೆಡ್ ಟೆಲ್ಲಿಂಗ್. ಬೇರೆಯವರ ಕತೆ ಕೇಳಿ ಕೇಳಿ ಸಾಕು, ಅವ್ರ ಕತೆ ಸಾಕು. ನಮ್ಮ ಕತೆ ಬರಬೇಕು. ಯಾವುದೋ ಒಂದು ಕಾಲದಲ್ಲಿ ರಾಜನಿದ್ದ, ರಾಜನಿಗೆ ರಾಜಕುಮಾರಿ. ಎಷ್ಟು ದಿವಸ ಹೇಳ್ತೀರ ಆ ಕತಿನ? ನಾವು ನಮ್ಮ ಕತೆ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಬೆಳಿಬೇಕು. ಜಿಲ್ಲಾಡಳಿತ, ದಯಾನಂದ್, ಚನ್ನಬಸಪ್ಪ, ಅಭಿನವ್ ಖರೆ ಅವರು, ಸಮಾನ ಮನಸ್ಕರೆಲ್ಲ ಸೇರಿ ಇದನ್ನ ಮಾಡಿರೋದು. ಅದ್ರ ಉದ್ದೇಶ ಏನಂದ್ರೆ, ದೇಶಕ್ಕೆ, ಈ ರಾಜ್ಯಕ್ಕೆ ಒಬ್ಬ ಜಗದೀಶ್, ಒಬ್ಬ ದಯಾನಂದ್, ಒಬ್ಬ ಅಭಿನವ್ ಖರೆ ಸಾಲದು. ಪ್ರತಿ ಊರಲ್ಲೂ ಒಬ್ಬೊಬ್ರು ಆಗ್ಬೇಕು. ಹಾಗಿದ್ರೆ IAS IPS ಲೈಫಾ? ನಾಟ್ ಎಟ್ ಆಲ್. ಹಂಗ ಅನ್ಕೋಬೇಡ್ರಿ. ಮತ್ತಿಂದಡೆ IAS IPS ಎಲ್ಲ ಅಲ್ಲ. ನೋ, if you don't become IAS IPS, if you become the best, if you don't become, it's okay, ಪರವಾಗಿಲ್ಲ. what it will make your life beautiful. this preparation stage ಏನಿದೆಯಲ್ಲ, that tenure or a phase of preparation, ಆ ಅವಧಿ ಏನಿದೆಯಲ್ಲ, ನಿಮ್ಮನ್ನ ಬಹಳ ಗಟ್ಟಿಗೊಳಿಸುತ್ತೆ. ವಾಸ್ಟ್ ನಾಲೆಜ್ ಅನ್ನ ನಿಮಗೆ ಎಕ್ಸ್ಪೋಜರ್ ಕೊಡುತ್ತೆ. ಎಲ್ಲ ಓದ್ತೀರಾ. ಓದಿದ್ದು ನಿಮ್ಮ ಬದುಕನ್ನ ಬದಲಾಯಿಸುವಂತಿರ್ಲಿ. ಸಾ ವಿದ್ಯಾ ಯಾ ವಿಮುಕ್ತಯೇ. ಶಿಕ್ಷಣ ಎನ್ನುವುದು ನಮ್ಮ ಕಷ್ಟ ಕಾಲದಿಂದ ನಮ್ಮನ್ನ ಪಾರು ಮಾಡುವಂತಹದ್ದೇ ನಿಜವಾದ ಶಿಕ್ಷಣ. ಉಪನಿಷತ್ತು ಹೇಳುತ್ತೆ. ಅರಿಸ್ಟಾಟಲ್ ಹೇಳ್ತಾನೆ, ಎಜುಕೇಶನ್ ಶುಡ್ ಬಿ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಮ್ಮ ಕಷ್ಟದ ಕಾಲಕ್ಕೆ ನಮ್ಮನ್ನ ಪಾರು ಮಾಡುವಂತಿರಬೇಕು. ನಮ್ಮ ಇದ್ದ ಕಾಲಕ್ಕೆ, ಸಿರಿವಂತಿಕೆಯ ಕಾಲಕ್ಕೆ ಆಭರಣದಂತೆ ನಡೆ ನುಡಿ ಬದುಕಿನ ಮೂಲಕ ಶೋಭಿಸಬೇಕು ಅಂತ ಹೇಳ್ತಾನೆ. ಹಾಗೆ UPSC ಪ್ರಿಪರೇಷನ್ ನಲ್ಲಿ ಓದಿದ ಎಲ್ಲ ವಿಷಯಗಳು ನಿಮ್ಮ ಬದುಕನ್ನ ಬದಲಾಯಿಸಬೇಕು. ನೀವು ಮಾತನಾಡುವ ಹಾದಿ, ದೃಷ್ಟಿಕೋನ, ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ದಟ್ ಇಫ್ ಯು ಆರ್ ಅನ್ IAS ಆಫೀಸರ್. ಹೈದರಾಬಾದ್ ಲೈಬ್ರರಿಯಲ್ಲಿ ಕೂತಾಗ ನನಗೆ ಬೋರ್ ಆಗ್ತಿತ್ತು. ನನಗೆ 45 ನಿಮಿಷಕ್ಕಿಂತ ಹೆಚ್ಚಿಗೆ ಏನು ಓದಕ್ ಹಾಕಿರ್ಲಿಲ್ಲ, ನೆನಪ ಉಳಿತಿರ್ಲಿಲ್ಲ. ಹಿಂಗ್ ಕುಂದ್ರೋದು, ಆಗ್ಲೇ ಓದಿರ್ತಿದ್ದೆ, ಬರಿಬೇಕಂದ್ರೆ ಆಗ್ತಿರ್ಲಿಲ್ಲ. ಅವಾಗ ನಾನು ಏನ್ ಮಾಡ್ತಿದ್ದೆ, ನನಗೆ ಡಿಪ್ರೆಸ್ ಅಥವಾ ಆದಾಗ ಐ ಯೂಸ್ ಟು ಇಮ್ಯಾಜಿನ್ ಮೈ ಸೆಲ್ಫ್ ಆಸ್ DC. ಇಫ್ ಐ ಬಿಕಮ್ DC, ಹೌ ಶುಡ್ ಬಿ ಮೈ ಫಸ್ಟ್ ಮೀಟಿಂಗ್. ನನ್ನ ಫಸ್ಟ್ ಮೀಟಿಂಗ್ ಹೇಗಿರ್ಬೇಕಪ್ಪ? ಬ್ಯಾಕ್ವರ್ಡ್ ಕ್ಲಾಸ್ BCM ಆಫೀಸರ್ ನಾನು ಏನ್ ಪ್ರಶ್ನೆ ಕೇಳ್ಬೇಕು? ನಾನು ಹಾಸ್ಟೆಲ್ನಾಗ ಇದ್ದವನು. ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನಾರಿಟಿ ಅಂಡ್ ವೆಲ್ಫೇರ್ ಅವ್ರಿಗೆ ಏನ್ ಕೇಳ್ಬೇಕು? BEO ಏನ್ ಪ್ರಶ್ನೆ ಕೇಳ್ಬೇಕು? PWD ಅವ್ರಿಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಮೇಜರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಹೌ ಶುಡ್ ಬಿ ಮೈ ಸ್ಪಾಟ್ ಇನ್ಸ್ಪೆಕ್ಷನ್ಸ್. ನಾನು ಅನ್ಕೊಳ್ತಿದ್ದೆ. ಯಾಕೆ ಅನ್ಕೊಳ್ತಿದ್ದೆ ಅಂತಂದ್ರೆ, ಇಟ್ ಯೂಸ್ ಟು ಮೋಟಿವೇಟ್ ಮೀ. ದೇವರಾಣಿಗೂ IPS ಅನ್ನೋದು ಒಂದು
IAS ಆಗದೆ ಹೋದ್ರೆ IPS ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಮೋರ್ ಆಫ್ IAS ಬಗ್ಗೆನೇ ವಿಚಾರ ಮಾಡ್ತಿದ್ದೆ. ಯಾಕೆ ಅಂದ್ರೆ ಅದು ಬಹಳ ಶಕ್ತಿ ಇದೆ ಅದ್ರಲ್ಲಿ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ IAS ಅಥವಾ IPS ನೀವು ಆದ್ರಿ ಅಂದ್ರೆ ಪರ್ಮನೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ ಮನೆಯಲ್ಲಿ. ಆಫ್ಟರ್ ಆಲ್ ವಿ ಆರ್ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ಸ್. ಸಾರ್ವಜನಿಕ ದೂರುಗಳ ನಿವಾರಕ ಅಧಿಕಾರಿಗಳು ನಾವು. ನಮ್ಮ ಶಿವಮೊಗ್ಗ SP ಸಾಹೇಬ್ರ ಮನೆ ನೋಡ್ರಿರ? ಯಾರು ನೋಡ್ರಿ? ಯಾರು ನೋಡಿಲ್ವ? ನೋಡ್ರಿ, ಭರ್ಜರಿ ಐತ್ ಮನಿ. 6 ಎಕರೆನೋ 8 ಎಕರೆ ಆಕ್ಚುಲಿ, ಟೆನಿಸ್ ಕೋರ್ಟ್ ಸೇರಿ ದೊಡ್ಡ ಮನಿ, ಮಲ್ನಾಡ್ ಸ್ಟೈಲ್. ಪಕ್ಕದಲ್ಲೇ ಟೆನಿಸ್ ಕೋರ್ಟ್, ಎಂಟ್ರಿ, ದೊಡ್ಡ ಲಾನ. DC ಸಾಹೇಬ್ರ ಮನಿ ನೋಡ್ರಿ, ಆ ಮನಿ ನೋಡ್ರಿ ನೀವು ಹೆಂಗೈತೆ. ಇವತ್ತು ನೋಡ್ಕೊಂಡವ್ರೆ ದಯಾನಂದ್. ನಾನು ಅದ ಅಂತಿದ್ದೆ ಅವ್ರಿಗೆ, ಶಿವಮೊಗ್ಗ ಪುಣ್ಯದ ಭೂಮಿ ರೀ. ಒಳ್ಳೆ ಒಳ್ಳೆ ಆಫೀಸರ್ನ ತಗೊಂಡ್ಬರ್ತಾರೆ ಇಲ್ಲಿ, ಒಳ್ಳೆ ಒಳ್ಳೆ ಆಫೀಸರ್. ನಮ್ ಜಗ್ಗಣ್ಣ ನಾವು ಸೇರಿ ಒಂದ್ಸಾರಿ, ಅಥವಾ ದಯಾನಂದ್ ನಾವು ಸೇರಿ ಕೆಲಸ ಮಾಡ್ಬೇಕಂತಿದೀವಿ. ನೋಡೋಣ ಯಾವಾಗ ಆಗತ್ತ. ಆಂಜನೇಯ ಸ್ವಾಮಿ ಕರುಣಿಸ್ಲಿ, ಅಥವಾ ನಮ್ ಚೌಡೇಶ್ವರಿ ಆಶೀರ್ವಾದ ಮಾಡ್ಲಿ. ಒಳ್ಳೆ ಅವ್ರ ಮನೆ ನೋಡ್ರಿ ಒಂದ್ಸಾರಿ ಹೋಗಿ. ಗಾರ್ಡ್, 4 ಗಾರ್ಡ್, ಅವ್ರ ಗನ್ಮನ್ ಪಕ್ಕ ಮನ್ಯಾಗ ಅಡಿಗೆ ಮಾಡ್ರ. ದೊಡ್ಡ ದೊಡ್ಡ ಕಾರ್, ಬ್ಯಾಡದ. ಸಂಬಳ ಎಷ್ಟಿರ್ಬೋದು ಅಂದಾಜು ಹೇಳ್ರಿ ನೋಡೋಣ. ನನ್ ಸಂಬಳ ಬೆಂಗಳೂರಲ್ಲಿ ಇರೋದಕ್ಕೆ HRA ಸೇರಿ 1,05,000 ರೂಪಾಯಿ ನನ್ನ ಸಂಬಳ. ಇವಾಗ ತುಸ ಆಯ್ತಾನ 1,05,000. ಹಾಗಂತ ಆ ಕೊಟ್ಟರು ಅಷ್ಟು ದೊಡ್ಡ ಬಂಗ್ಲೆ, ಆ ಸವಲತ್ತುಗಳೆಲ್ಲ ಐಷಾರಾಮಿ ಜೀವನ ಕಳೀಲಿಕ್ಕಲ್ಲ. ಜನರ ಸೇವೆ ಮಾಡ್ಲಿ, ಕುಟುಂಬದ ಬಗ್ಗೆ ನಿಶ್ಚಿಂತೆ ಇದ್ದಿಂದುದು, ಕಟ್ಟ ಕಡೆಯ ಮನುಷ್ಯನ ಕಣ್ಣೀರ್ ಒರೆಸ್ಲಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ಲಿ, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಸತ್ಯಾಸತ್ಯತೆಯನ್ನ ಸರಿಯಾದ ತಕ್ಕಡಿಯಿಂದ ತೂಗಿ ನೊಂದವರಿಗೆ ನೆರವು ಕೊಡ್ಲಿ ಅಂತ ಅದನ್ನ ಕೊಟ್ಟಿರದ ಹುದ್ದೆ. IAS IPS ಅಂದ್ರೆ ಸಾಮಾನ್ಯ ಅಲ್ಲ. ಕಷ್ಟ ಕೇಳಕ ಅದೇನು ಫೈಲ್ ಕೆಲಸ ಏನ್ರಿ? ಕ್ಲರ್ಕ್ ಪುಟಪ್ ಮಾಡ್ತಾನ, ಸೆಕ್ಷನ್ ಸೂಪರ್ಡೆಂಟ್ ಫಾರ್ವರ್ಡ್ ಮಾಡ್ತಾನ, GHA ಅಂತ ಇರ್ತಾರ, ಅವ್ರು ಅಪ್ರೂವ್ಡ್ ಅಂತಾರ, ನಾವು ಎಸ್ ಆರ್ ನೋ ಸ್ಯಾಂಕ್ಷನ್ಡ್ ಅಷ್ಟ ಸಿಗ್ನೇಚರ್ ಹೊಡಿತಾ ಇರ್ತೀವಿ. ಕ್ಲರಿಕಲ್ ಜಾಬ್ ಅದ. ಯಾರು ಸಾರ್ವಜನಿಕರಿಗೆ ಹತ್ರ ಆಗ್ತಾರ, ಕರೆಕ್ಟ್ ಆಗ್ತಾರ, ಕಷ್ಟ ಕೇಳ್ತಾರ, ವಿ ಆರ್ ಬೇಸಿಕಲಿ ಮೆಂಟ್ ಫಾರ್ ದಟ್. ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸೊ ಹಾಗಾಗಿ ಅದ ಆದ್ರಿ ಅಂದ್ರ ಅದು ಪಿಕ್ಚರ್ ಬೇರೆ ಒಂಥರ. ಏನ್ ಪ್ರೊಸೆಸ್ ಐತಲ್ಲ ಬಹಳ ಈಸಿ ಅದ. ನನಗ್ ಗೊತ್ತಾಗ್ಲಿಲ್ಲ ಹೆಂಗ್ ಬಂದೆ ನಾನು ಅಂತೇಳಿ. ಹಂಗಾಗಿ ಇವಾಗ ವಾಪಸ್ ನೋಡ್ತಾ ಇರ್ತೀನಿ. ನನ್ನ ಲಕ್ಷ್ಮಣ ರೇಖೆ ಜನರ ನಿರೀಕ್ಷೆ, ನನ್ನ ಪಾಬಂದಿ, ನನ್ನ ಗಡಿ ರೇಖೆ. ನೀವೇನ್ ಚಪ್ಪಾಳೆ ಹೊಡಿತೀರಲ್ಲ, ಆ ಚಪ್ಪಾಳೆ, ಆ ನಿರೀಕ್ಷೆ. ಒಂದೊಂದ್ಸಾರಿ ಅನ್ಸುತ್ತಾ ಈ ಚಪ್ಪಾಳೆಗೆ ನಾನು ಅರ್ಹನೆ? ಸಿಳ್ಳೆ, ಕೇಕೆ, ಅಪ್ರೀತಿ, ಅಭಿಮಾನಕ್ಕೆ ನಿಜವಾಗಿಯೂ am I worth? ಎಷ್ಟೊಂದು ಲೋಪದೋಷಗಳು ನನ್ನಲ್ಲಿದೆ, ಎಷ್ಟೊಂದು ತಪ್ಪುಗಳನ್ನ ಮಾಡಿದ್ದೀನಿ, ಇನ್ನೂ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ. ಜನ ಇಷ್ಟೊಂದು ಅಭಿಮಾನ ಮಾಡ್ತಾರಲ್ಲಪ್ಪ. ಆಯ್ತು, ಹಾಗಿದ್ರೆ ಹೀಗೆ ಇರೋಣ. ಎಲ್ಲವೂ ಗೊತ್ತಾಗೋದಾದ್ರೆ ಪಾರದರ್ಶಕವಾಗಿಯೇ ಇರೋಣ, ಹೀಗೆ ಇರೋಣ. ಹಾಗಂತ ಐ ಡೋಂಟ್ ಲೈಕ್ ಪಾವರ್ಟಿ, ಐ ಹೇಟ್ ಪಾವರ್ಟಿ. ಪಾವರ್ಟಿ ಯಾರು ಪ್ರೀತಿಸಬಾರ್ದು, ಬಡತನವನ್ನು ಯಾರು ಪ್ರೀತಿಸಬಾರ್ದು. ಬಡತನದಿಂದ ಹೊರಬರಬೇಕು. ಬಡತನ ಅನ್ನೋದು ಶಾಪ ಅಲ್ಲ. ಬಡತನದಿಂದ ಹೊರಬರದೆ ಹೋದ್ರೆ ಅದು ನಿಜವಾದ ಶಾಪ. ಹೊರಗೆ ಬರಬೇಕು. IAS ಅಂತಿಮ ಅಲ್ಲ ಅನ್ನೋದು ಕೇಳ್ತಾ ಇದ್ದೀನಿ. IPS ಅಂತಿಮ ಅಲ್ಲ, ಗೆಜೆಟೆಡ್ ಆಫೀಸರ್ ಅಂತಿಮ ಅಲ್ಲ. ರೈತ ಆಗ್ತೀರಾ? ಇಲ್ಲಿ ನಮ್ಮ ಮಂಡಗದ್ದೆ ನೋಡಿದ್ರಲ್ಲ, ಮಂಡಗದ್ದೆಯಲ್ಲಿ ಕೃಷ್ಣ ಇದ್ದಾನೆ, ನೋಡಿದ್ರ? ಹೋಗ್ಬರ್ರಿ ಒಂದ್ಸಾರಿ, ನಮ್ ಕೃಷ್ಣ ಇದ್ದಾನೆ, ನೋಡಿದಿರಾ ಕೃಷ್ಣನ್ ಫಾರ್ಮ್? ಮಂಡಗದ್ದೆಯಲ್ಲಿ, ಮಂಡಗದ್ದೆಲ್ಲ ಚಂಬಸಪ್ಪ ಕೃಷ್ಣ ಅವನ ಹೆಸರು. ಅವನ ಕತೆ ಹೇಳ್ತೀನಿ ಕೇಳ್ರಿ. ಗಾಜನೂರ್ ಕೃಷ್ಣ. ನಾನು ಇಲ್ಲೇ ಶಿವಮೊಗ್ಗದಾಗಿದ್ದಾಗ ಪರಿಚಯ ಆಗಿದ್ದವ. ಅಣ್ಣ ಹೊರಗೆ ಹಾಕ್ತಾನ, ಯಾರು ಹೋಗಿ ಹೇಳಿದ್ರಪ್ಪ, ಅಣ್ಣ ಹೊರಗೆ ಹಾಕ್ತಾನ. ಒಂದ ಕಡಗ ಇರ್ತತಿ, ಒಂದ ಕಡಗ. ವಿಶ್ವನಾಥ DD ಹಾರ್ಟಿಕಲ್ಚರ್ ಇನ್ನೂ ಕಂಟಿನ್ಯೂ ಇಲ್ಲಿ? ವಿಶ್ವನಾಥ್ ಇಲ್ಲ, DD ಹಾರ್ಟಿಕಲ್ಚರ್ ವಿಶ್ವನಾಥ್ ಅಂತಿದ್ರು. ಒಂದು ಕಡಗ ತಗೊಂಡು ಹೊರಗೆ ಬರ್ತಾನ. ಇಲ್ಲೇ ನಮ್ಮ RML ನಗರ ಐತಲ್ಲ, ರಾಮನಗರ ಲೋಯ ನಗರ, ಸಣ್ಣ ಮನಿ ಮಾಡ್ಕೊಂಡಿರ್ತಾನ. ಅದನ್ನ ಅಡ ಇಟ್ಟು ತಗೊಂಡ್ಬಂದ್ಬಿಟ್ಟು ಸಸಿ ಬೆಳೆಯಕ್ಕೆ ಶುರು ಮಾಡ್ತಾನ. ಪಾಟ್ ಅಗ್ರಿಕಲ್ಚರಿಸ್ಟ್ ಅವ.
ಅದನ್ನ ಶುರು ಮಾಡಿ ಒಂದಿದ್ದು 2 ಆಗತ್ತ, 2 10 ಆಗತ್ತ. ಹಾರ್ಟಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್, ಡಿ ಹಾರ್ಟಿಕಲ್ಚರ್ ಸಪೋರ್ಟ್ ಮಾಡ್ತಾರ. ಒಂದು ಲೀಸ್ಗೆ ಗಾಜನೂರಲ್ಲಿ ಫಸ್ಟ್ ಲ್ಯಾಂಡ್ ಹಾಕೊಳ್ತಾನ, ಲೀಸ್ಗೆ ಬಡ್ಡ್ಯಾಗ 8 ಎಕರೆ ಬೆಳಿತಾನ. ಸಾವಯವ ಕೃಷಿ, ಕಸವನ್ನೇ ರಸವಾಗಿ ಪರಿವರ್ತಿಸಿ 8 ಎಕರೆದೊಳಗೆ ಒಳ್ಳೆ ಇಳುವರಿ ತೆಗಿತಾನ. ವೆನಿಲಾ ಬೆಳಿತಿದ್ದ ಅವಾಗ, ವೆನಿಲಾ ಫಸ್ಟ್ ಒಳ್ಳೆ ರೇಟ್ ಬಂತು, ಮಾರ್ದ. 12 ಹೋಗಿ 27 ಎಕರೆ ಖರೀದಿ ಮಾಡ್ದ. ಈ ಕಡೆ ಮತ್ತೊಂದು ಜಮೀನ್ ತಗೊಂಡ, ಅದರಲ್ಲಿ ಮಾಡ್ದ. ಇಬ್ರು ಸರೆಂಡರ್ಡ್ ನಕ್ಸಲ್ಸ್. ಅವನ ಹೆಸರು ಕೃಷ್ಣನ, ನನಗೆ ಪರಿಚಯ ಆಗಿದ್ದ ಅವ್ರ ಮೂಲಕನ. ಶಿವಮೊಗ್ಗದಲ್ಲಿ ಇಬ್ರು ಕೃಷ್ಣ ಅಂತ ಒಬ್ಬ ಹುಡುಗ ಇದ್ದ, ಗಂಡ ಹೆಂಡತಿ ಇಬ್ರು ನಕ್ಸಲ್ಸ್. ಹೊರಗಡೆ ಬಂದ್ಮೇಲೆ ಅವ್ರಿಗೆ ಕೆಲಸ ಕೊಡ್ತಾನ. ಕೆಲಸ ಕೊಟ್ಟವ್ರು ವನಶ್ರೀ ಫಾರ್ಮ್ಸ್ ಅಂತ ಶುರು ಮಾಡ್ತಾನ. ಅವನ್ನ ಅವ್ರ ಅಣ್ಣ ಆಕ್ಚುಲಿ ಮನಿ ಬಿಟ್ಟು ಹೊರಗೆ ಹಾಕಿದ್ದ. ಅವ್ರ ಅಣ್ಣನ ಕರೀಲಿಕ್ಕಂತಾನೆ ಇವತ್ತೊಂದು ಮನಿ ಕಟ್ಸ ನೋಡ್ಬೇಕವ ನೀವು, ಹೋಗಿದಲ್ಲ ಏನ್ ಮನಿ ರೇ. ಅವನ ಮನಿ ಮೇಲೆ IT ರೇಡ್ ಆಯ್ತ. ಇಮ್ಯಾಜಿನ್, ರೈತನ ಮನಿ ಮೇಲೆ, ಕೃಷಿಕನ ಮನಿ ಮೇಲೆ IT ರೇಡ್ ಆಗಂತದ. ಗಂಡ ಹೆಂಡತಿ ಇಬ್ರು ಕೊಳ್ಳಿಗೊಂದು ತಾಯ್ತ ಕಟ್ಕೊಂಡ ಇಳಿದ್ರಂದ್ರ ಅವು ಆ ಹೆಣ್ಮಗಳಂತೂ ದೇವತೇನಪ್ಪ. ಬೆಳಗ್ಗೆ 6:30 ಹೊಲದಾಗಿರ್ತಾರ, ಪೂರ್ತಿ ಅಲ್ಲೇ ಎಲ್ಲ ಕೆಲಸ. ಸರ್, ನನ್ನ ಮಗನ ಒಬ್ಬ ಒಳ್ಳೆ ಅಧಿಕಾರಿ ಮಾಡ್ಬೇಕಂತಿದ್ದೀನಿ ಸರ್. ಅವನ್ ಕೃಷ್ಣನ ಆಸೆ. ನನಗನಿಸ್ತು ಅವಂದು 1 ಎಕರೆಗೆ ಉತ್ಪನ್ನ 7 ರಿಂದ 8 ಲಕ್ಷ, ಲಾಭ 5 ಲಕ್ಷ ಮಿನಿಮಮ್. ಯು ನೇಮ್ ಇಟ್, ಇಟ್ ಇಸ್ ದೇರ್. ಒಂದು ಫಿಶ್ ಪಾಂಡ್ ಮಾಡ್ಕೊಂಡನ, ಒಂದು ಸ್ಯಾಪ್ಲಿಂಗ್ ಮಾಡ್ತಾನ, ಅಡಿಕೆ ಬೆಳಿತಾನ. ಈ ಕಡೆ ನರ್ಸರಿ ಐತಿ, ಈ ಕಡೆನೂ ಐತಿ, ಎಲ್ಲದವ ಒಂದು. ಅವ ದೊಡ್ಡ ಮನೆ ತಂದ. ಕಡಿದಾಳ ಮಂಜಪ್ಪನವ್ರು ಅಂತಿದ್ರಲ್ಲ, ಅವ್ರ ಮೊಮ್ಮಗಾಗಬೇಕು. ನಮ್ ಕಡಿದಾಳ ಮಂಜಪ್ಪನವ್ರ ಮೊಮ್ಮಗಾಗಬೇಕು ಆಕ್ಚುಲಿ. ಕೃಷ್ಣ, ನೀವು ಏನಾಗ್ಲಿಲ್ಲನ ನಮ್ ಕೃಷ್ಣನ್ ತರ ರೈತ ಆಗ್ರಿ. ಇಲ್ಲ ಅಬ್ಬಲ್ಗೆರೆ ಒಬ್ಬ ರಾಜೇಂದ್ರ ಅಂತದನ, ಅಬ್ಬಲ್ಗೆರೆ ನೋಡ್ರಿಲ್ಲ, ರಾಜೇಂದ್ರ ಅಂತ. ಒಂದು ಫಾರ್ಮ್ ಐತಿ, ಹಾರ್ಟಿಕಲ್ಚರ್, ಗ್ರೀನ್ ಹೌಸ್ ಮಾಡ್ಕೊಂಡನ. ಗ್ರೀನ್ ಹೌಸ್ ಮಾಡ್ಕೊಂಡು ಬರೀ 3.5 ಎಕರೆ ನಮ್ಮ ಅಬ್ಬಲ್ಗಿರಿ ರಾಜೇಂದ್ರಂದ. ರಾಜೇಂದ್ರ ಟೆಕ್ ಸೊಲ್ಯೂಷನ್ಸ್ ಅಂತ ಏನೋ ಮಾಡ್ತಾನ. ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೇವೆ ನಾನು ಇಲ್ದಾಗ. ಇಷ್ಟೆಲ್ಲ ಮಾಡಿಯಪ್ಪ, ಪಾರಪ್ಪ ಅಲ್ಲಿ ಹೋಗೋಣ ಅಂತೇಳಿ. ಅವೆಲ್ಲ ಒಂದು ಪ್ರಾಜೆಕ್ಟ್ ಹಾಕೊಟ್ಟ. ನಾವು ಬೆಳಗ್ಗೆ ಶುರು ಮಾಡಿವಿ. IAS IPS ಅಂತಿಮ ಅಲ್ಲ. ಬದುಕಲಿಕ್ಕೆ 100 ಹಾದಿಗಳಿದೆ. ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಅಫೆಕ್ಷನ್ ಅಂಡ್ ಲವ್ ಇರಲಿ. ಯು ಶುಡ್ ಲವ್ ದಟ್ ಪ್ರೊಫೆಷನ್. ಈಗ ನಾನು IPS ಆಗಿ ಪೊಲೀಸ್ ಅಂದ್ರೆ ಹಂಗ ಹಿಂಗ ಅಂತ 2 ವಿಡಿಯೋ ಬರೀ ನ್ಯಾಷನಲ್ ಪೊಲೀಸ್ ಅಕಾಡೆಮಿದ ತೋರಿಸಿದೆ. ಯಾಕ? ಐ ಆಮ್ ಪಾರ್ಸಿಯಲ್, ಐ ಲವ್ ದಟ್. ನನಗೆ ಯೂನಿಫಾರ್ಮ್ ಅಂದ್ರೆ ಪಂಚ ಪ್ರಾಣ. ಪೊಲೀಸಿಂಗ್ ಅಂದ್ರ ಒಂಥರ ಹುಚ್ಚ. ಕುಂತ್ರು ಅದ, ನಿಂತ್ರು ಅದ. ಹೌ ಬೆಸ್ಟ್ ಐ ಕ್ಯಾನ್ ಇಂಪ್ರೂವ್ ದ ಇಮೇಜ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್, ಇಂಡಿಯನ್ ಪೊಲೀಸ್. ನನಗಿನ್ನೂ ದೊಡ್ಡ ಮೇಜರ್ ಕೌಂಟರ್ ಇನ್ಸರ್ಜೆನ್ಸಿ ಒಳಗ ಆಪರೇಷನ್ ಮಾಡಕ್ ಅವಕಾಶನ ಸಿಕ್ಕಿಲ್ಲಲ್ಲ. ಗಡಿ ಭಾಗದಲ್ಲಿ ಇನ್ನೂ ಸೈನಿಕರು ಅಷ್ಟೊಂದು ಸೇವೆ ಮಾಡಾಕತ್ತಾರ. ಆ ಸೈನಿಕರಿಗಾಗಿ ನಾನು ಏನ್ ಮಾಡ್ಲಿ? ಅಷ್ಟೊಂದು ಸೇವೆ ಮಾಡ್ತಾರ. ಮನೆ ಬಿಟ್ಟು ಹೋಗ್ತಾರ, ಒಬ್ರು ಕಾಲಿಲ್ದ ಬರ್ತಾರ, ಒಬ್ರು ಕೈ ಇಲ್ದ ಬರ್ತಾರ, ಒಬ್ರು ಬರಂಗೇ ಇಲ್ಲ. ನಮ್ಮ ಹನುಮಂತಪ್ಪ ಲಾಂಚ್ ಇದು ನಮ್ಮ ಹನುಮಂತಪ್ಪ ನಮ್ಮೂರ್ ಪಕ್ಕ ಪಾಪ ಹುಡುಗ ಹೋಗಿದ್ದ, ವಾಪಸ್ ಬರಲೇ ಇಲ್ಲ. ಆ ದೇಶ ಸೇವೆ ಮಾಡೋರಿಗೆ ನಾವು ಆರ್ ವಿ ರಿಯಲಿ ಗಿವಿಂಗ್ ಪೇಯಿಂಗ್ ರೆಸ್ಪೆಕ್ಟ್? ಅಟ್ಲೀಸ್ಟ್ ಅವ್ರಿಗೆ ಮೆಡಿಸಿನ್ ಕೊಡಿಸ್ಬೋದಲ್ಲ, ಅವ್ರಿಗೆ ಚೆನ್ನಾಗಿ ಅವ್ರ ಮಕ್ಕಳಿಗೆ ಏನಾರ ಮಾಡ್ಬೇಕಲ್ಲ. ಒಳ್ಳೆ ಅವ್ರಿಗೆ ಏನಾದ್ರೂ ಆ ರೀತಿ ಅವಘಡ ಆದಾಗ ಒಂದು ಒಳ್ಳೆ ಪ್ಯಾಕೇಜ್ ಮೂಲಕ ಇಡೀ ಬದುಕನ್ನು ಸುಧಾರಿಸ್ಬೇಕಲ್ಲ, ಒಳ್ಳೆ ಮನೆ ಕಟ್ಟಿ ಕೊಡ್ಬೇಕಲ್ಲ. ನಂಗೆ ಅವಾಗ ಸುಸ್ತಿರ್ತೈತಿ. ರಾಜೇಂದ್ರ, ಅಬ್ಬಲ್ಗಿರಿ ರಾಜೇಂದ್ರ ನಮ್ಮ ಗಾಜನೂರ್ ಕೃಷ್ಣನ್ ನೋಡಿ ಕೃಷಿ ಬಗ್ಗೆ ಹುಚ್ಚ. ಕೃಷಿ ಮಾಡಿದ್ರೆ ರಾಜೇಂದ್ರ ಕೃಷ್ಣನ್ ತರ ಮಾಡ್ಬೇಕು. ಗ್ರೀನ್ ಹೌಸ್ ಮಾಡಿದ್ರೆ, ಹಾರ್ಟಿಕಲ್ಚರ್ ಮಾಡಿದ್ರೆ ನಮ್ಮ ರಾಜೇಂದ್ರನ್ ತರ ಮಾಡ್ಬೇಕು. ಶಿವಮೊಗ್ಗ ಯಾಕೆ ಅಷ್ಟು ಇಷ್ಟ ಅಂತಂದ್ರ, ಇಟ್ಸ್ ಅ ಲ್ಯಾಂಡ್ ಆಫ್ ಪಾಸಿಬಿಲಿಟಿ. ಇಟ್ಸ್ ಅ ಲ್ಯಾಂಡ್ ಆಫ್ ಪಾಸಿಬಿಲಿಟಿ. ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಇಸ್ ಪಾಸಿಬಲ್. ಸೊ ಹಾಗಾಗಿ IAS IPS ಅಂತ ಅಷ್ಟೇ ಅಲ್ಲ, ಇಡೀ ಎಂಟೈರ್ ಪ್ರೊಸೆಸ್ ನಿಮ್ಮನ್ನ ಆ ತರ ತಯಾರು ಮಾಡುತ್ತೆ. ತಯಾರ ಆಗಬೇಕು. ಏನು ಇಲ್ಲ, ನಾನು ಓನ್ ಫರ್ಮ್ ಸ್ಟಾರ್ಟ್ ಮಾಡಿದ್ರು ಕೂಡ ಐ ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್. ನಾನೊಬ್ಬ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಯ್ತೀನಿ. ನಾನೊಬ್ಬ ಒಳ್ಳೆ ಡಾಕ್ಟರ್ ಆಯ್ತೀನಿ. ನಾನೊಬ್ಬ ಒಳ್ಳೆ ಟೀಚರ್ ಆಯ್ತೀನಿ. ಯಾವ ಹುದ್ದೆನೂ ಮೇಲಲ್ಲ, ಯಾವ ಹುದ್ದೆನೂ ಕೀಳಲ್ಲ. I remember till today the quote of Lincoln. He is the son of a cobbler. ಅಲ್ವೇ? ಅಬ್ರಹಾಂ ಲಿಂಕನ್ ಒಬ್ಬ ಒಳ್ಳೆ ಚಮ್ಮಾರ ಆದ್ರೂ ಕೂಡ ಅವ್ರು ಯಾರೋ ಕಮೆಂಟ್ ಮಾಡಿದ್ರಂತೆ ಸೆನೆಟ್ ಹಿಂಗೆ, ಅವನೇನ್ ಬಿಡ ಚಮ್ಮಾರನ ಮಗ ಅಂತ. ಎಸ್, ಐ ಆಮ್ ಪ್ರೌಡ್ ಫಾರ್ ಬೀಯಿಂಗ್ ಅ ಕಾಬ್ಲರ್ ಸನ್. ನಾನೊಬ್ಬ ಚಮ್ಮಾರನ ಮಗನಾಗಿ ನನಗೆ ಬಹಳ ಹೆಮ್ಮೆ ಇದೆ. ನಿಮಗೇನಾದ್ರೂ ನಿಮ್ಮ ಚಪ್ಪಲಿ ಹರಿದು ಹೋದಲ್ಲಿ ದಯಮಾಡಿ ಹೇಳಿ, ಬಂದು ನಾನು ಸರಿ ಮಾಡಿ ಕೊಡುತ್ತೇನೆ. ಬಿಕಾಸ್ ಐ ಆಮ್ ಎಕ್ಸ್ಪರ್ಟ್ ಇನ್ ಇಟ್ ಅಂಡ್ ಐ ಆಮ್ ಪ್ರೌಡ್. ವಾಟ್ ಐ ಈಟ್ ಟುಡೇ ಇಟ್ ಇಸ್ ಬಿಕಾಸ್ ಆಫ್ ದಟ್ ಪ್ರೊಫೆಷನ್ ಅಂತ. ವೃತ್ತಿ ಗೌರವ
ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಬೇಕಾದಿರ್ಲಿ, ಆ ಪ್ರೊಫೆಷನ್ ಬಗ್ಗೆ, ನಮ್ಮ ವೃತ್ತಿಯ ಬಗ್ಗೆ, ನಮ್ಮ ಪ್ರವೃತ್ತಿಯ ಬಗ್ಗೆ ನನಗೆ ಫಸ್ಟ್ ಅಭಿಮಾನ ಇರ್ಬೇಕು, ನನಗೆ ಫಸ್ಟ್ ಪ್ರೌಢಿಮೆ ಇರ್ಬೇಕು, ಹಿರಿಮೆ ಇರ್ಬೇಕು. ಕೀಳಿರಿಮೆ ಬಂತು ಅಂತಂದ್ರೆ ಕಷ್ಟ ಶುರುವಾತ್ ನೋಡ್ರಿ. ನಾವೆಲ್ಲ ಮಾಸ್ಕ್ ಹಾಕೊಳಕ್ ಶುರು ಮಾಡಿದ್ವಿ, ಇಂಗ್ಲಿಷ್ ಟುಸು ಪುಸು ಹಾಗೆ ಹೀಗೆ. ಎಸ್, ಐ ಆಮ್ ಪ್ರೌಡ್ ಟು ಬಿ ಸನ್ ಆಫ್ ದ್ಯಾಮಪ್ಪ ಚನ್ನಣ್ಣವರ್, ರತ್ನವ್ವ ಚನ್ನಣ್ಣವರ್ ಅಂಡ್ ಫ್ರಮ್ ನೀಲ್ಗುಂದ್. ಐ ಆಮ್ ಪ್ರೌಡ್. ಉಳಿದದ್ದು ಎಲ್ಲ ಇದ್ದ ಇರ್ತೈತಿ. ಜನ ಬಾಳ್ ಮಾತಾಡ್ತಾರ, ತಲೆ ಕೆಡಿಸ್ಕೋಬೇಡ್ರಿ. ಬಸವಣ್ಣನ ಬಿಡ್ಲಿಲ್ಲ ನಮ್ ಜನ, ಯಾರನ್ನೂ ಬಿಟ್ಟಿಲ್ಲ. ಸೊ ವೈ ಯು ವರಿ? ಅವಾಗ ಒಂದು ಮಾತು, ನಮ್ಮ ಸಿದ್ದೇಶ್ವರರ ಮಾತು ನೆನಪಿಸ್ಕೊಳ್ರಿ. ನಡೆದಾಡುವ ವಿವೇಕಾನಂದ ಸಿದ್ದೇಶ್ವರ ಕೇಳಿದಿರಿ? ಬಿಜಾಪುರ ಸಿದ್ದೇಶ್ವರರು, ನಿಮ್ಮನ್ನ, ನಿಮ್ಮ ಏಳಿಗೆಯನ್ನ ನೋಡಿ ಯಾರಾದರೂ ಕುದ್ದರೆ ಕುದಿಯಲಿ, ಉರಿದರೆ ಉರಿದುಕೊಳ್ಳಲಿ. ಕುದ್ದವನು ಆವಿಯಾಗುತ್ತಾನೆ, ಉರಿದವನು ಬೂದಿಯಾಗುತ್ತಾನೆ. ನೀವು ಒಯ್ತಾ ಇರಿ ಅಷ್ಟೇ. ಬಟ್ ನಿಮ್ಮಲ್ಲಿ ಹಂಬಲ್ನೆಸ್ ಇರಲಿ, ಸಿಂಪ್ಲಿಸಿಟಿ ಇರಲಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ನಾನು ಸಣ್ಣವನೇ ಅಂತ ಒಯ್ತಾ ಇರಿ ಅಂತೇಳಿ. ಒಂದು ದಿವಸ ವಿ ಆರ್ ಗೋಯಿಂಗ್ ಟು ಡೈ. ಎನಿ ಡೌಟ್? ಏನೋ ಡೌಟ್ ಇದೆಯಾ? ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ದಟ್ ಟ್ರುತ್. ಆ ಸತ್ಯ ನನಗೆ ಗೊತ್ತಾಗಿದೆ. ಏನಂತ? ಮುಂದೊಂದು ದಿನ ನಾನು ಸಾಯಲಿದ್ದೇನೆ. ಸಾಯುವ ಮೊದಲು ವಿ ಹ್ಯಾವ್ ಟು ಲಿವ್ ಲೈಕ್ ಅ ಲೆಜೆಂಡ್. ದಂತಕಥೆಯಾಗಿ ಬದುಕಬೇಕು. ಯಾವ ಯಾವ ವ್ಯಕ್ತಿಗಳನ್ನ ನಾನು ಇಷ್ಟಪಟ್ಟಿದ್ದೇನೋ, ಮೆಚ್ಚಿದ್ದೇನೋ, ನೆಚ್ಚಿದ್ದೇನೋ ಅವರ ಒಂದೊಂದು ಗುಣಗಳನ್ನ ಆಯ್ಕೆ ಮಾಡಿಕೊಂಡು ಸಾಧ್ಯವಾದಷ್ಟು ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ನನ್ನ ಬದುಕು ಇತರರಿಗೆ ಸಹಕಾರಿಯಾಗಬೇಕು. ಗೊತ್ತಿದ್ದು ತಪ್ಪು ಮಾಡಬಾರ್ದು. ಅರಿಯದೆ ಮಾಡಿದ ತಪ್ಪು ತಪ್ಪಲ್ಲ, ಅರಿತು ಮಾಡಿದ ತಪ್ಪು ಮಹಾ ತಪ್ಪು. ನೋವಿಂಗ್ಲಿ ತಪ್ಪು ಮಾಡೋದು ಬೇಡ. ಹಾಗೆ UPSC ಪ್ರಿಪರೇಷನ್ ಅನ್ನೋದು ಎಂಟೈರ್ ಓವರ್ ಆಲ್ ಪರ್ಸನಾಲಿಟಿಯನ್ನ ಟೆಸ್ಟ್ ಮಾಡುತ್ತೆ. ಇಂಟರ್ವ್ಯೂ ಕೂಡ ಹಾಗೇನೆ. ಬಿ ಸ್ಪಾಂಟೇನಿಯಸ್. ಯು ವಿಲ್ ಕ್ಲಿಕ್. ನೀವು ಕ್ಲಿಕ್ ಆಯ್ತೀರಾ? ನೆಕ್ಸ್ಟ್ ಇದು ಬಿಟ್ಬಿಡ, ತೆಗೆದ್ಬಿಡು. ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಯಾರಾದ್ರೂ ಇದ್ರೆ ಆಮೇಲೆ ನೋಡ್ಕೋಬಹುದು. ಐ ಥಾಟ್ ನೆಕ್ಸ್ಟ್ ಮುಂದೆ ಹೋಗ್ಬಿಡು. ಥ್ಯಾಂಕ್ ಯು ಅಂತ ಬರುತ್ತೆ ನೋಡು. ಥ್ಯಾಂಕ್ ಯು. So now I think entire panel will take your questions. Questions ಅನ್ನ ಉತ್ತರ ಕೊಡ್ತೇವೆ. ಯಾರು ರಿಪಿಟೇಷನ್ ಅನ್ನು ಮಾಡದ ಹಾಗೆ ನಿಮ್ಮ ಹೆಸರನ್ನ ಹೇಳಿ ಕೇಳುವ ಪ್ರಶ್ನೆಯನ್ನ ನೇರವಾಗಿ ಯಾರಿಗೆ ಬೇಕೋ ಅವರಿಗೆ ಕೇಳಿ. ನನಗೆ ಗೊತ್ತಿದ್ರು ಉತ್ತರ ಹೇಳ್ತೀನಿ, ಇಲ್ಲ ಅಂದ್ರೆ ಉಳಿದವರೆಲ್ಲ ಉತ್ತರಿಸ್ತಾರ. ಸೊ ಭಾಷಣವನ್ನ ಮುಗಿಸುವ ಮೊದಲು ನಿಮ್ಗೆಲ್ಲ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಇಟ್ಸ್ ಅ ಗುಡ್ ಬಿಗಿನಿಂಗ್. 2 ವರ್ಷದ ಹಿಂದೆ, ಎಕ್ಸಾಕ್ಟ್ 2 ವರ್ಷ ಆಯ್ತು ನಾನು ಶಿವಮೊಗ್ಗ ಬಿಟ್ಟು. ಇನ್ನ ಎಷ್ಟು ದಿನಕ್ಕೆ? ಸೆಪ್ಟೆಂಬರ್ 24ಕ್ಕೆ ಬಿಟ್ಟೆ ನಾನು. 15 ದಿನಕ್ಕೆ 2 ವರ್ಷ ಆಯ್ತದೆ. 2 ವರ್ಷದ ನಂತರ ಇಲ್ಲಿ ನನ್ನ ಗೆಳೆಯ ದಯಾನಂದ್ ಚನ್ನಬಸಪ್ಪ ಮತ್ತು ಅಭಿನವ್ ಖರೆ ಅವರು ಕರೆದು ಮಾತನಾಡ್ಲಿಕ್ಕೆ, ಮತ್ತೆ ಹುಡುಗರಿಗೆ ಇಕ್ಕೇರಿ ಸಾಹೇಬ್ರು, ನಾವು ರಾಕೇಶ್ CEO ಇದ್ದಾಗ ನಾವಿಲ್ಲಿ ಆರಂಭ ಮಾಡಿದ್ವಿ. ನಾವು ಇದನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೊಂದು ಅಪೀಲ್, ರಿಕ್ವೆಸ್ಟ್ ಏನಂದ್ರೆ, ಆಫ್ಟರ್ ಗೋಯಿಂಗ್ ಫ್ರಮ್ ಹಿಯರ್ ಟು ಮೈಸೂರ್ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಇನ್ಸ್ಟಿಟ್ಯೂಷನ್. 100 ಜನ ಮಕ್ಕಳಿಗೆ ಉಚಿತ ಊಟ ವಸತಿ ಕೊಟ್ಟು ಕೋಚಿಂಗ್ ಕೊಡ್ತಾ ಇದ್ದೀವಿ. IAS ಮತ್ತು IPSಗೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ. ₹1 ಚಾರ್ಜ್ ಮಾಡದ ಹಾಗೆ. 4ನೇ ಬ್ಯಾಚ್ ಸುಧಾಮೂರ್ತಿಯವರು 23ನೇ ತಾರೀಕು ಇನಾಗ್ರೇಷನ್ ಮಾಡ್ತಿದ್ದಾರೆ. 4th ಸಕ್ಸಸ್ಸಿವ್ ಬ್ಯಾಚ್. ನಿಮಗೆ ಯಾರಿಗಾದ್ರೂ ಸಾರ್ ನಾನು ಓದಬೇಕು ಅಂತಿದ್ದೀನಿ, ಡಿಗ್ರಿ ಹೋಗ್ಬೇಕು ಅಂತಿದ್ದೀನಿ, ಸೆಮೆಸ್ಟರ್ ಕಟ್ಟಬೇಕಂತಿದ್ದೀನಿ, ಫೀಸ್ ಇಲ್ಲ ಸಾರ್ ನನ್ನಲ್ಲಿ ಜೀಲಿದೆ, ಛಲ ಇದೆ, ವಿದ್ಯೆ ಇದೆ, ಅವಕಾಶಗಳು ಸಿಗ್ತಿಲ್ಲ ಸಾರ್ ನಾನೊಬ್ಬ ಒಳ್ಳೆ ಕನಸು ಕಂಡಿದ್ದೀನಿ ಈ ದೇಶದ ಬಗ್ಗೆ, ಈ ನಾಡಿನ ಬಗ್ಗೆ, ನನ್ನಲ್ಲಿ ಛಲ ಇದೆ, ಆದ್ರೆ ಸ್ವಲ್ಪ ಬಡತನ ನನ್ನನ್ನು ಕಾಡ್ತಾ ಇದೆ, ಕೀಳಿರಿಮೆ ನನ್ನನ್ನು ಕಾಡ್ತಾ ಇದೆ. ಎಷ್ಟು ಜನ ಇದ್ರೂ ಪರವಾಗಿಲ್ಲ, ಬನ್ನಿ, ವಿಲ್ ಟೇಕ್ ಕೇರ್. ಅದರ ಜೊತೆಗೆ
ಗಟ್ಟಿಯಾಗಿರಿ, ಅಲಗಾಡಬೇಡಿ. ಏನೇ ಆಗಿ ಕುವೆಂಪುರವರು ಹೇಳಿದ ಹಾಗೆ ಒಳ್ಳೆಯ ಮನುಷ್ಯರಾಗಿ, ಶಿವಮೊಗ್ಗದ ನೆಲದಲ್ಲಿ ಆ ಶಕ್ತಿ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫಾರ್ ಪ್ರೊವೈಡಿಂಗ್ ದಿಸ್ ಅಪಾರ್ಚುನಿಟಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ತಾಯಿ ಚಾಮುಂಡೆ, ಕೋಟೆ ಆಂಜನೇಯ ನಿಮ್ಮನ್ನ ಶಕ್ತಿಯನ್ನು ತುಂಬಲಿ, ಯಾವುದಕ್ಕೂ ಹೆದರದಂತೆ ಮಾಡಲಿ. ಈ ಸಮಾಜದ ದುಷ್ಟ ಶಕ್ತಿಗಳ ಯಾವ ಕಣ್ಣು ಕೂಡ ನಿಮ್ಮ ಮೇಲೆ ಬೀಳದಿರಲಿ. ಅದರಿಂದ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿ. ನಾಡಿಗೆ ಉತ್ತಮ ಪ್ರಜೆಯಾಗಿ, ಏನೂ ಆಗ್ಲಿಲ್ಲ ಮತ್ತೊಬ್ಬರ ಕಾಲು ಎಳೆಬೇಡಿ, ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಬಿಡಿ. ಸೊ ಅಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್.